ನಾನು ಸಿನಿಮಾ ಶುರು ಮಾಡಿರೋದು ರೈಟಿಂಗ್ ಶುರು ಮಾಡಿರೋದೇ ಕಾಮಿಡಿ ಸಿನಿಮಾಯಿಂದ. ಬುಲೆಟ್ ಬಸ್ಯ ಮತ್ತೆ ಶರಣ್ ಸರ್ ಒಂದು 3 ಸಿನಿಮಾ. ದರ್ಶನ್ ಸರ್ ಕಾಮಿಡಿನೇ ಮಾಡಲ್ಲ ಅನ್ಕೊಂಡಿದ್ರು. ಬುಲ್ಬುಲಲ್ಲಿ ಟೋಟಲಿ ಕಾಮಿಡಿ ಮಾಡಿಸಿದೀವಿ. ಎಲ್ಲರೂ ಒಪ್ಕೊಂಡ್ಬಿಟ್ರು, ದರ್ಶನ್ ಏನು ಸೂಪರ್ ಕಾಮಿಡಿ ಮಾಡ್ತಾರೆ ಅಂತ. ಪರ್ಸ್ನಲಿ ಸ್ವಲ್ಪ ಕಾಮಿಡಿ ಅಂದರೆ ನನಗಿಷ್ಟ. ನಂದು ಹಿಂದೆ ಚೆಲ್ಲಾಟ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ರಂಗಾಯಣ ರಘು ಆಗಿಂದಾಗ ಎಂಟ್ರಿ ಕೊಡ್ತಾರೆ. ಕಿರ್ಚೋರು ಇಲ್ಲಿ ಏನೋ ಬಿಗ್ ಹೆಚ್ಚಕ್ಕೆ ಬಂದ ನೀವು ಅಂತ ಉಂಗ್ರ ಹಿಂಗೆ ಹಿಡ್ಕೊಂಡು ಬಂದ್ರೆ ಜನ ನಕ್ಕರು. ಹೋಗಿ ಪೊರ್ಕಿ ಮಾಡುವಾಗ ಅವರು ಒಂದೇ ಎರಡೇ ಆಪ್ಷನ್ ಇಟ್ಟಿದ್ರು ನನಗೆ. ಬಟ್ ನನ್ನ ಕಡೆಯಿಂದ ಕ್ಯಾಮ್ರಾಮನ್ ಕೆ ಬೇಕು ಅಂದರು, ಫೈಟ್ ಮಾಸ್ಟರ್ ರವಿವರ್ಮ ಬೇಕು ಅಂದರು. ಸೂ ಫ್ರಮ್ ಸೋ ಅಂತಾರೆ ಯಾರು ಮಾತಾಡಿದ ತಕ್ಷಣ. ಒಂದು ಸಿನಿಮಾ ಆ ಟೈಮಲ್ಲಿ ಒಂದು ಮಿರಾಕಲ್ ಥರ ಬರುತ್ತೆ, ಹಿಟ್ಟಾಗುತ್ತೆ. ಸುಮ್ಮನೆ ಹಿಟ್ಟಾಗ್ಬಿಡಲ್ಲ. ಯಾವುದೇ ಸಿನಿಮಾ ಹಿಟ್ಟಾಗುತ್ತೆ ಅಂದ ತಕ್ಷಣ ನಾವು ಮಿರಾಕಲ್ ಹೇಳೋದು ತಪ್ಪದು. ಒಡೆಯ ಕೂಡ ಕಮರ್ಷಿಯಲ್ ಹಿಟ್ಟೆ ಅದು. ಫ್ಯಾಮಿಲಿ ಆಡಿಯನ್ಸ್ನ ಕುಣಿಸೋ ಪಲ್ಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಶ್ರೀಧರ್ಗೆ. ಆರ್ಟಿಸ್ಟನ್ನ ಮೋಲ್ಡ್ ಮಾಡೋದು ನಂಬರ್ 1 ಇವರು. ಯಾರು ಇವಾಗ ದರ್ಶನ್ನೇ ನೋಡಿ, ನೀವು ಬುಲ್ಬುಲ ನೋಡಿ ಏನು ಮುದ್ದ ಕಾಣ್ತಿದ್ದಾರೆ ಅದರಲ್ಲಿ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಕಾಮಿಡಿ ಕಿಲಾಡಿ ನಯನ ಶರತ್. ಆ್ಯಕ್ಚುಲಿ ನಮ್ಮದು ಒಂದು ಜಂಬೂ ಸರ್ಕಸ್ ಅನ್ನೋ ಒಂದು ಸಿನಿಮಾದು ಪ್ರಮೋಷನ್ ನಡೀತಾ ಇತ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಏನಂತಂದರೆ ಇವತ್ತು ಬೆಳಗ್ಗೆ ನನಗೊಂದು ಕಾಲ್ ಬರುತ್ತೆ, ಲೈಕ್ ಈ ಥರ ಪ್ರಮೋಷನ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಮೇಡಮ್, ಸೊ ನೀವು ಬರಬೇಕು ಅಂತ ಹೇಳಿ. ಬಟ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಫ್ರಮ್ ಸಿನಿಮಾ ಟೀಮ್. ಯಾಕೆ ಅಂದರೆ ಬಂದಿದ್ದೀನಿ, ಅವ್ರು ಹೇಳಿ ಟೈಮ್ಗೆ ಬಂದಿದ್ದೀನಿ, ಇಂಟರ್ವ್ಯೂಗೆಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಆದರೆ ನನ್ನ ಜೊತೆಗೆ ಲೈಕ್ ನಮ್ಮ ಸಿನಿಮಾ ರೈಟರ್ ಸರು, ಹೀರೋಯಿನು, ಡೈರೆಕ್ಟ್ರು ಎಲ್ಲರೂ ಬಂದಿದ್ದರು. ಅವ್ರು ಎಲ್ಲರೂ ಗೆಸ್ಟಾಗಿ ಕೂರಿಸ್ಬಿಟ್ಟು ನನ್ನ ಮಾತ್ರ ಹೋಸ್ಟಾಗಿ ಕೂರಿಸಿದ್ದಾರೆ. ಹೂ ಆರ್ ರೆಸ್ಪಾನ್ಸಿಬಲ್ ಇನ್ ದಿಸ್ ಚಾನಲ್, ಸೋ ಕಾಲ್ಡ್ ಚಾನಲಲ್ಲಿ ಯಾರೆಲ್ಲ ಇದ್ದೀರಾ, ಇದ್ರ ಮುಖ್ಯಸ್ಥರು ಪ್ಲೀಸ್ ಪ್ರವೀಣ್ ಏಕಾಂತ್ ಅವರೇ ಗೂಗಲ್ ಪೇ ಮಾಡಿ, ಆವಾಗ ಮಾತ್ರ ನಾನು ನಿಮ್ಮ ಏನು ಈ ಕಾರ್ಯಕ್ರಮನ ನಡೆಸ್ಕೊಡ್ತೀನಿ, ಇಲ್ಲ ಅಂದರೆ ನಾನು ಎದ್ದೊಟ್ಟೋಗ್ತೀನಿ ಅಷ್ಟೇ. ಬಂತು ಸರ್, ಥ್ಯಾಂಕ್ ಯು. ಹಾಂ ಬಂತು. ನಮಸ್ತೆ ಎಲ್ರಿಗೂ, ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಆ್ಯಕ್ಚುಲಿ ಇನ್ನೇನು ನಮ್ಮ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ನಮ್ಮ ಜಂಬೂ ಸರ್ಕಸ್ ಸಿನಿಮಾದ ಮೇನ್ ಪಿಲ್ಲರ್ಸ್ಗಳನ್ನ ಕರ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆಗೆ ಮಾತಾಡೋಣ, ಒಂದಷ್ಟು ಮಸ್ತ್ ಮಜಾ ಮಾಡೋಣ, ಸಿನಿಮಾ ಬಗ್ಗೆ ಕೇಳೋಣ ಅಂತ ಹೇಳಿ. ಸರ್, ಮೊದಲಿಗೆ ನಮ್ಮ ನಿರ್ದೇಶಕರನ್ನ ಮಾತಾಡಿಸಿ ಬಿಡೋಣ. ಶ್ರೀಧರ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಫೈನ್. ಊಟ ತಿಂಡಿ ಎಲ್ಲ ಮಾಡಿದ್ರ ಸರ್? ಸೂಪರ್. ಮತ್ತೆ ಜೋರಾಗಿ ಮಾತಾಡಿ ಸರ್ ಪ್ಲೀಸ್. ಸಿನಿಮಾ ಸೆಟ್ಟಲ್ಲಿ ಹೆಂಗಿದ್ರೋ ಇಲ್ಲೂ ಹಂಗೆ ಇದ್ದೀರಲ್ಲ ಸರ್. ನನ್ನ ಹತ್ರ ಮಾತಾಡೋಕ್ಕಾಗಲ್ಲ. ಓಕೆ, ಸೊ ಫೈನಲಿ ಸಿನಿಮಾಗೆ ಪ್ರಮೋಷನ್ಗೆ ಎಲ್ಲರೂ ರೆಡಿಯಾಗಿ ನಿಂತಿದ್ದೀರಾ ಸರ್. ನಿಮ್ಮ ಜೊತೆಗೆ ಬಂದಿರೋ ಇನ್ನಿಬ್ರು ಗೆಸ್ಟನ್ನು ಮಾತಾಡಿಸ್ಬಿಡ್ತೀನಿ ಸರ್. ಹಾಯ್, ಹಲೋ, ನಮಸ್ಕಾರ ಅಂಕಿತಾ ಅವರೇ. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ. ಥ್ಯಾಂಕ್ ಯು ಸೊ ಥ್ಯಾಂಕ್ ಮಚ್. ಯು. ಓಕೆ ಸರ್, ಈಗ ನಮ್ಮ ರಘು ನಿಡುವಳಿ ಸರ್ ಕೂಡ ಬಂದಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನೀವು ಸರ್ ನ್ಯೂಸ್ ಚಾನಲ್ ಕೂತವ್ರಂಗೆ ಸೀರಿಯಸ್ ಡಿಸ್ಕಷನ್ ಮಾಡೋರಂಗೆ ಹೇಳಿ. ಇವತ್ತು ಆ್ಯಕ್ಚುಲಿ ನಮ್ಮ ಜಗತ್ತಲ್ಲಿಗೆ ಆಗಬಾರ್ದಾಗಿತ್ತು ಅನ್ನೋ ಥರ ಕೂತಿದ್ದೀವಿ ಸರ್. ಆರಾಮಾಗಿ ಕೂತ್ಕೊಳ್ಳಿ ಸರ್, ನೋಡಿದ್ರೆ ಭಯ ಆಗುತ್ತೆ ಸರ್ ನಮಗೆ. ಥ್ಯಾಂಕ್ ಯು. ಸೊ ಶ್ರೀಧರ್ ಸರ್, ಸಿನಿಮಾ ಇನ್ನೇನು ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗೋಕ್ಕೆ ರೆಡಿ ಆಗಿದೆ. ಸೊ ಹೇಗೆ ಸ್ಕ್ರಾಚಿಂದ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಸರ್? ಅಂದರೆ ಏನು ರಿಲೀಸ್ ಆಗೋದ್ರ ಬಗ್ಗೆ ಕೇಳ್ತಿದ್ದೀರಾ? ರಿಲೀಸ್ 12ನೇ ತಾರೀಕು ಆಗ್ತದೆ ಅಂತ ನಮ್ಗೆ ಗೊತ್ತು, ಆದರೆ ಈ ಸಿನಿಮಾ ಶುರು ಹೇಗಾಯಿತು ಅಂತ ಗೊತ್ತಾಗ್ಬೇಕು. ಸಿನಿಮಾ ಸ್ಟಾರ್ಟಿಂಗ್ ಕೇಳ್ತಾ ಇದ್ದೀರಾ? ಸ್ಟಾರ್ಟಿಂಗಿಂದ ಅಂತಂದರೆ ಅಷ್ಟು ಫುಲ್ ಹೇಳ್ಬೇಡಿ ಸರ್ ಡೀಟೇಲ್ಸು. ಜನ ಆಮೇಲೆ ಎಲ್ಲ ಇಲ್ಲೇ ಹೇಳ್ಬಿಟ್ರಲ್ಲ, ಇನ್ನೇನು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚಿತ್ರದ ನಿರ್ಮಾಪಕರು ಸುರೇಶ್, ಹೆವಿ ಕೆಪಾಸಿಟಿ ಸುರೇಶ್ ಅಂತ. ಅವರು ಒಂದು ನಮ್ಮ ಸ್ನೇಹಿತರದು ಮಗಳು ಮದುವೆ ಟೈಮಲ್ಲಿ ಸಿಕ್ಬಿಟ್ಟು ಒಂದು ಸಿನಿಮಾ ಮಾಡೋಣ, ನಾವು ಒಂದು ಲೈನ್ ಇದೆ ನಮ್ಮ ಹತ್ರ, ಈ ಥರದ್ದಿದೆ ಅಂದರು. ಸರಿ ಹಾಗಾದರೆ ಕೇಳೋಣ ಅಂದರೆ ಒಂದು ದಿವಸ ಅವರು ಇರೋ ಜಾಗಕ್ಕೆ ಜಯನಗರದಲ್ಲಿ ಒಂದು ಕಾಫಿ ಡೇಗೆ ಕರೆದ್ರು. ಅಲ್ಲಿ ಹೋದಾಗಿದ್ದು ಯಾರು ಅಂದರೆ ನಮ್ಮ ಸುಪ್ರೀತಾ ಶೆಟ್ಟಿ ಅವರು. ನಿಮಗೆ ಗೊತ್ತಿರಬೇಕು, ಸುಪ್ರೀತಾ ಶೆಟ್ಟಿ ಅವರು ನಮ್ಮ ಪ್ರಮೋದ್ ಶೆಟ್ಟಿ ಅವರ ವೈಫು. ಅವ್ರು ನರೇಟ್ ಮಾಡಿದ್ರು. ಇವರಿಬ್ಬರು ಇವರು ಬರೀ ಪ್ರೊಡ್ಯೂಸರ್ ಅಲ್ಲ, ಕತೆ ಒಳಗೆ ತುಂಬ ಇನ್ವಾಲ್ವ್ಮೆಂಟ್ ಇದೆ ಇವರಿಗೆ. ಯಾಕೆಂದರೆ ತುಂಬ ಸೀರಿಯಲ್ಗಳೆಲ್ಲ ಮಾಡಿ ಅವ್ರ ಸಿನಿಮಾಗಳು ಎಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾರೆ, ಎಲ್ಲ ಅನುಭವಗಳಿದೆ, ಚೆನ್ನಾಗಿದೆ, ಮಾಡ್ಬೋದು. ಬಟ್ ಸಿನಿಮಾಕ್ಕೊಂದು ಸ್ವಲ್ಪ ಏನಾದರೂ ಇನ್ನೂ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಕೂತ್ಕೊಂಡು ಅದನ್ನ ಒಂದು ಈ ಲೆವೆಲ್ಗೆ ಏನೋ ಜಂಬೂ ಸರ್ಕಸ್ ಅಂತ ಟೈಟ್ಲಿಂದ ಹಿಡಿದು ಆರ್ಟಿಸ್ಟ್ಗಳ ಸೆಲೆಕ್ಷನ್ವರೆಗೂ ಬಂತು. ಮಾಡೋಣ ಅಂತ ಸ್ಟಾರ್ಟ್ ಮಾಡೋದು. ಆ ಜಂಬೂ ಸರ್ಕಸ್ ಇವತ್ತು ಇಲ್ಲಿಗೆ ತಗೊಬಂದು ನಿಲ್ಲಿಸಿದೆ. ವಾವ್, ಸೂಪರ್. ಸೊ ನೋಡಿ ಸರ್, ಅದಕ್ಕೆ ಮದುವೆ ಮನೆಗೆ ಜನ ಹೋಗಬೇಕು, ಈ ಥರದವರೆಲ್ಲ ಪರಿಚಯ ಆಗ್ತಾರೆ, ಅದರಿಂದ ಸಿನಿಮಾನೇ ಆಗೋಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಅಂಕಿತಾ ಅವರೇ, ಈ ವರ್ಷ ಅಂಕಿತಾ ಅಂತ ಇದ್ರೆ ಎಲ್ಲರಿಗೂ ನನ್ನ ಹೆಸರು ಅಂಕಿತಾನೆ ಅಂತ. ಸಿನಿಮಾದಲ್ಲಿ ನಿಮ್ಮ ಹೆಸರು ಅಂಕಿತಾನೆ ತಾನೆ? ಓಕೆ, ಒರಿಜಿನಲ್ ಅಂಜಲಿ. ವಾಟ್, ಈ ಎರಡು ಎ ಇಂದಾನೆ ಅಲ್ವಾ ಸ್ಟಾರ್ಟ್ ಆಗೋದು? ಸೊ ಅಂಜಲಿ ಅವರೇ, ವರ್ಷದಲ್ಲಿ ಇದು ನಿಮ್ಮ 2ನೇ ಸಿನಿಮಾ. ಸೊ ಮೊದಲನೇ ಸಿನಿಮಾ ಚೆನ್ನಾಗಿ ಹೋಯಿತು, ಹಾಗಾಗಿ ಈಗ 2ನೇ ಸಿನಿಮಾಗೆ ಸಜ್ಜಾಗಿದ್ದೀರಾ. ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಒಂದು ನಿಮಿಷ ಇರಿ, ತುಂಬ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿದ್ರಲ್ಲ, ಹೇಗಾಯಿತು ನಿಮಗೆ?
ನನಗೆ ಫಸ್ಟ್ ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ ಯು ಅನ್ನೋ ಕೇಳಕ್ಕೆ ಇಷ್ಟಪಡ್ತೀನಿ. ತಂದಿದ್ದಕ್ಕ ಇಲ್ಲ, ನಯನ ಅವ್ರ ಜೊತೆ ಒಂದು ಸಿನಿಮಾಲಿ ಕೆಲಸ ಮಾಡೋ, 2 ಸಿನಿಮಾಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ. ಫಸ್ಟ್ ಸಿನಿಮಾ ನೀವು ಹೇಳಲೇಬೇಡಿ, ಬಿಕಾಸ್ ಅದರಲ್ಲಿ ನಾನು ಮೂಕಿ, ಒಂದು ಡೈಲಾಗು ಇರಲಿಲ್ಲ. ಓಕೆ, ನಯನಂಗೆ ಮೂಕಿ ಕೊಟ್ಟಿದ್ದಾರೆ ಅಂದರೆ ಆಶ್ಚರ್ಯ ಪಡೋದು. ಅದು ಯಾರು ಅಂತ ಕೇಳಿ ಸರ್. ಯೋಗರಾಜ್ ಭಟ್ ಸರ್ ನನಗೆ ಮೂಕಿ, ಇವಳನ್ನು ಮೂಕಿ ಮಾಡಿಬಿಡ್ರ, ಒನ್ ಡೈಲಾಗು ಬರೀಬೇಡಿ ಇವಳಿಗೆ. ಎಸ್ ಅಂಜಲಿ, ಆನ್ ಆಲ್ ಸೀರಿಯಸ್ನೆಸ್ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇದು ನಾನು ಆ್ಯಕ್ಚುಲಿ 2ನೇ ಸಿನಿಮಾ ಶೂಟ್ ಮಾಡಿದಾಗ, ಸೊ ಈ ಸಿನಿಮಾ ಮೂಲಕ ತುಂಬ ಕಲ್ತಿದ್ದೀನಿ. ಒಂಥರ ಫಿಲ್ಮ್ ಸ್ಕೂಲಿಗೆ ಹೋಗಿರೋ ಥರ ಅನಿಸ್ತು. ನೀವು ನೋಡ್ದಂಗೆ ಎಲ್ಲ ಡ್ಯಾನ್ಸ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ, ಹತ್ತಿದ್ದೀನಿ, ಕಿರ್ಚಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದೆಲ್ಲ ಹೆಣ್ಮಕ್ಳಿಗೆ ಮೇಡಮ್ ಹುಟ್ಟಿದಾಗಿಂದ ಬರುವಂಥ ಕಲೆಗಳು, ಅದನ್ನ ನೀನು ಕಲಿಬೇಕಾಗಿಲ್ಲ. ಬೆಳೀತಾ ಬೆಳೀತಾ ಅವು ತನಗೆ ತಾವೇ ಇಂಪ್ರೂವ್ ಆಗ್ಬಿಡುತ್ತೆ. ಬಟ್ ಅದು ಬಜಾರಿ ಕ್ಯಾರೆಕ್ಟರ್, ಅದು ನನಗೆ ಒಂಥರ ಹೊಸದ್ದು. ಇದು ನೀವು ತುಂಬ ಹೋಮ್ಲಿ ತುಂಬ ಪೆಚ್ಚಾಗಿ ನೋ ಬೇಬಿ ನೋ ಡೋಂಟ್ ಟಚ್ ಆ ಥರ ಬೆಳೆದಿರೋದು ಅನ್ಸುತ್ತೆ. ಇಲ್ಲ, ಬಟ್ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಈ ಸಿನಿಮಾ ಫೈನಲಿ ರಿಲೀಸ್ ಆಗ್ತಾ ಇದೆಯಲ್ಲ, ಸಡನ್ನಾಗಿ ರಿಲೀಸ್ ಆಗ್ತಾ ಇದೆ. ಬಟ್ ಅದಕ್ಕಿಂತ ಜಾಸ್ತಿ ಎಲ್ಲರೂ ಸಿನಿಮಾ ನೋಡಿದವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೂಪರ್. ಸೊ ಫೈನಲಿ ಸರ್, ರಘು ಸರ್ನ ಮಾತಾಡ್ಸಕ್ಕೆ ಒಂಥರ ಭಯ ಆಗುತ್ತೆ, ಇಲ್ಲೇ ಕುತ್ಕೊಂಡು ಬರೆದ್ಬಿಡ್ತಾರೆ ಏನೋ ಅಂತ ಸರ್. ಸೊ ಈ ಸಿನಿಮಾ ನೀವೇ ಬರಿಬೇಕು ಅಂತ ನಿಮ್ಗೆ ಹೆಂಗೆ ಬಂದು ನಿಮ್ಮ ಬತ್ತಳಿಕೆಗೆ ಬೀಳ್ತು ಸರ್? ದಿನಕರ್ ಸರ್ ಸಜೆಸ್ಟ್ ಮಾಡಿದ್ದು. ದಿನಕರ್ ಸರ್ ಮತ್ತು ಶ್ರೀಧರ್ ಸರ್ ಪರಿಚಯ ಇರೋದ್ರಿಂದ ಅವ್ರ ಆಫೀಸಲ್ಲಿ ಯಾವುದೋ ಒಂದು ಡಿಸ್ಕಷನ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ನಾನು ಈ ಟೀಮ್ ಜೊತೆ ಕೆಲಸ ಮಾಡ್ತಿರೋದು. ಮುಂಚೆಯಿಂದನೂ ಈ ಟೀಮ್ ಅನ್ಬೇಡಿ ಸರ್, ಈ ಟೀಮ್ ಎಲ್ಲ ಟೀಮು ಅದಕ್ಕೆ ಹೇಳಿದೆ ನಾನು ರೋಸ್ಟಾಗಿ ಕೂರಿಸ್ಬಿಟ್ಟಿಲ್ಲ, ರೋಸ್ಟ್ ಮಾಡ್ತಿದ್ದಾರೆ, ಸಪ್ರೇಟ್ ಮಾಡಿಬಿಡ್ತಾರೆ. ಇಲ್ಲ ಎಲ್ಲರ ಜೊತೆ ಅಂದರೆ ಶ್ರೀಧರ್ ಸರ್ ಜೊತೆ ಸಿನಿಮಾ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು, ಅದು ತುಂಬ ಖುಷಿ. ನಾನು ಅವ್ರ ಸಿನಿಮಾಗಳನ್ನೆಲ್ಲ ನೋಡಿದ್ದೆ, ಇವ್ರು ಬರೆದಿರೋದು. ಅವ್ರು ಹೇಳಿದ ತಕ್ಷಣ ಕ್ಯಾಚ್ ಆಗೋಯ್ತು. ಇಮ್ಮಿಡಿಯೇಟ್ ಫೋನ್ ನಡೆದೆ, ಬಂದರು, ಮೀಟ್ ಮಾಡಿದ್ರು. ನನಗೆ ಆದಮೇಲೆ ಎಷ್ಟೇ ಅವರಿಗೆ ಟ್ಯಾಲೆಂಟ್ ಇದ್ರೂ ಕೆಲವ್ರು ನಮಗೆ ಸೆಟ್ ಆಗಲ್ಲ, ನಮ್ಮ ವೇವ್ ಲೆಂತಿಗೆ ಸೆಟ್ ಆಗಲ್ಲ. ಇವರು ವಿತಿನ್ ಸೆಕೆಂಡಲ್ಲಿ ಸೆಟ್ ಆಗಿಬಿಟ್ರು. ಈಗ ನೆಕ್ಸ್ಟ್ ಕೂಡ 2-3 ಸಿನಿಮಾಕ್ಕೆ ಅವ್ರನ್ನೇ ನಾನು ರೆಕಮೆಂಡ್ ಮಾಡಿದೆ. ನಿಜ ಹೇಳ್ಬೇಕಂದ್ರೆ ಮೇಡಮ್, ಇದು ನಮ್ಮದು ಓಮ್ ಪಿಚ್. ನಾನು ಸಿನಿಮಾ ರೈಟಿಂಗ್ ಶುರು ಮಾಡಿರೋದೇ ಕಾಮಿಡಿ ಸಿನಿಮಾಯಿಂದ. ಬುಲೆಟ್ ಬಸ್ಯ ಮತ್ತು ಶರಣ್ ಸರ್ ಒಂದು 3 ಸಿನಿಮಾ, ಅದಾದಮೇಲೆ ಬೆಲ್ ಬಾಟಮ್ ಆಗಲಿ, ಎಲ್ಲವೂ ಕಾಮಿಡಿನೇ. ಅದು ಮುಂದುವರೆದ ಭಾಗವಾಗಿ ಜಂಬೂ ಸರ್ಕಸ್ಸು. ಮತ್ತು ಇದಕ್ಕಿಂತ ಹೆಚ್ಚಾಗಿ ಇದೊಂದು ಫ್ಯಾಮಿಲಿ ವ್ಯಾಲ್ಯೂ ಇರೋದು. ಸೊ ನಿಮ್ಗೇನು ಜಾಸ್ತಿ ಸ್ಟ್ರೆಸ್ ಆಗಿಲ್ಲ ಸರ್? ನಿಮ್ಮ ಫ್ಯಾಮಿಲಿಯಲ್ಲಿ ಆಗೋದನ್ನೆಲ್ಲ ಸಿನಿಮಾದಲ್ಲಿ ಬರ್ಬಿಟ್ರು? ಹಂಗೇನಿಲ್ಲ, ಈ ಇನ್ಪುಟ್ಸ್ ಚೆನ್ನಾಗಿತ್ತಲ್ಲ. ಇನ್ಪುಟ್ಸ್ ಇದ್ದಾಗ ನಮಗೆ ಡೈಲಾಗ್ ಬರೆಯೋದು ದೊಡ್ಡ ವಿಚಾರ ಅಲ್ಲ. ಇಲ್ಲಿ ಏನು ಸ್ಕ್ರೀನ್ ಪ್ಲೇ ಕೂತಿದ್ದವರು ಮತ್ತು ಕತೆಗಾರರು ಎಲ್ಲರೂ ಏನು ಇನ್ಪುಟ್ಸ್ ಕೊಟ್ಟರು ಅದ್ರ ಮೇಲೆ ವರ್ಕ್ ಮಾಡಿದ್ದೀನಿ. ಮತ್ತು ಯಾರೋ ಈಗೋ ಇಟ್ಕೊಳ್ದೆ ಕೆಲಸ ಮಾಡಿರೋದು. ಈಗ ಹೇಳ್ತಾರಲ್ಲ ಓಮ್ಲಿ ನೇಚರ್ ಇತ್ತು ಅಂತ ಹೀರೋ ಹೇಳ್ದಂಗೆ, ನಮಗೆ ಇಲ್ಲಿ ಈಗೋ ಇಲ್ಲದೆ ಆ ಥರದೊಂದು ವಾತಾವರಣ, ಹಂಗಾಗಿ ಚೆನ್ನಾಗಿ ಮಾಡೋಕ್ಕಾಯ್ತು ಅಂತ ಅನ್ಕೋತೀನಿ. ಶ್ರೀಧರ್ ಸರ್, ಯೂಶಲಿ ಕಾಸ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ಈ ಪಾತ್ರಕ್ಕೆ ಇವರೇ ಬೇಕು, ಈ ಪಾತ್ರಕ್ಕೆ ಇವರೇ ಬೇಕು. ಸರ್ ನಾನೇನು ಅನ್ಯಾಯ ಮಾಡಿದ್ದೆ ಸರ್? ಸಿನಿಮಾದಲ್ಲಿ ನನ್ನ ಹೆಸರೇನು ಅಂತಲೇ ನನಗೆ ಗೊತ್ತಿಲ್ಲ. ಗೂಗಲ್ ಪೇ ಅಂತ ಯಾಕೆ ಸರ್ ನನ್ನ ಹೆಸರು? ಈಗ ನೋಡಿ, ಈಗ ನೀವು ಸಿನಿಮಾ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಗೂಗಲ್ ಪೇ ಮಾಡಿ ಅಂತ ಹೇಳಿದ್ರಿ. ನಿಮಗೆ ಆ ಬುದ್ಧಿ ಎಲ್ಲಿಂದ ಬಂತು ಅಂತಂದ್ರೆ ನನಗೆ ಜಮ್ಮು ಸರ್ಕಸ್ ಇದ್ದರೆ ಬಂದಿತ್ತಾನೆ ನಿಮಗೆ. ಅದೇ ಜಮ್ಮು ಸರ್, ನೀವು ಅದೊಂದು ನೋಡಿ ಕ್ಯಾರೆಕ್ಟರ್ ಒಂದು ನಿಮ್ಗೊಂದು ಆ ಬುದ್ಧಿ ನಿಮ್ಗೊಂದು ಅದನ್ನ ತಿಳಿಸ್ಕೊಟ್ಟಿದ್ದೀವಲ್ಲ, ಗೂಗಲ್ ಪೇ ಹೇಗೆ ವಸೂಲು ಮಾಡಬೇಕು ಅಂತ. ಬುದ್ಧಿ ಕಲ್ತಿದ್ದೀರಾ ಸರ್? ಗೂಗಲ್ ಪೇ ಮಾಡೋವರೆಗೂ ಕೆಲಸನೇ ಮಾಡಲ್ಲ ಅಂತ. ನಿಮ್ಮ ಥರದವರು ಲೈಫಲ್ಲೂ ತುಂಬ ಜನ ಇರ್ತಾರಲ್ಲ, ಕಾಸಿದ್ರೆ ಮಾತ್ರ ಕಜಾಯ ಅನ್ನೋ ಥರದವ್ರು. ನೀವಲ್ಲ, ನಿಮ್ಮ ಪಾತ್ರ ಅಂಥವ್ರ ಪಾತ್ರ ನಾನು ಮಾಡಿದ್ದೀನಿ ಸರ್, ಅದನ್ನ ರೆಪ್ರೆಸೆಂಟ್ ಮಾಡಿದ್ರೆ. ಈಗ ನೋಡಿ, ಸಿನಿಮಾ ನೋಡಿದವ್ರು ಪ್ರತಿಯೊಬ್ಬರು, ಈಗ ನಾವು ಸ್ವಲ್ಪ ಜನಕ್ಕೆ ತೋರಿಸಿರೋದು, ಎಲ್ಲರೂ ನಯನ ಪಾತ್ರ ಏನೋ ಅಂದ್ಕೊಬಿಡ್ತಾರೆ. ಅವ್ರು ಫಸ್ಟ್ ಓಪನಿಂಗ್ ಇಂಟ್ರಡಕ್ಷನಲ್ಲೇ ವರ್ಕೊಂಡು ಫೋನ್ ಮಾಡಿ ಒಂದು ಡೈಲಾಗ್ ಇದೆ ನೋಡಿ, ಹೇಳ್ತೀರಾ? ಈಗ ಮೊದಲು ನನಗೆ ಕೆಲಸ ಇಂಪಾರ್ಟೆಂಟ್ ಅಲ್ಲ, ನನಗೆ ಇಷ್ಟ ಆಗೋದು, ನೀವು ಕೊಡೋ ಕೆಲಸ ನನಗೆ ಇಂಪಾರ್ಟೆಂಟ್ ಅಲ್ಲ, ನನಗೆ ಸರ್ಟಿಫಿಕೇಶನ್ ಸಿಗುತ್ತೆ ಅಲ್ಲ. ಆ್ಯಕ್ಚುಲಿ ನೀವು ಬರ್ದಿರೋದಲ್ವ ಸರ್, ಅದು ನಾನು ಶ್ರೀಧರ್ ಸರ್ನ ಪದೇ ಪದೇ ಕೇಳೋದು. ಸರ್, ಮನೇಲಿ ಮುಸ್ರೆ ತಿಕ್ಕೊಳ್ಗೆ ಇಷ್ಟೆಲ್ಲ ಆ್ಯಟಿಟ್ಯೂಡ್ ಇರತ್ತಾ ಸರ್? ಮನೆ ನಿನಗಿಷ್ಟ ಆಗೋದಲ್ಲ, ನನಗಿಷ್ಟ ಆಗಬೇಕು, ಆಮೇಲೆ ನಾನು ಕೆಲಸ ಈ ಲೆವೆಲ್ ಗಾಂಚಲಿರೋರನ್ನ ಯಾರು ಕೆಲ್ಸಕ್ಕೆ ಇಟ್ಕೋತಾರೆ ಸರ್? ಶ್ರೀಧರ್ ಸರ್, ಮೇಡಮ್ ಇವಾಗ ಅಂಥವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದು, ಅವ್ರು ಕೆಲಸ ಬಿಟ್ಬಿಡ್ತೀನಿ ಅಂದರೆ ಅವ್ರು ಜೀವ ಬಿಟ್ಟಂಗೆ ಆಗತ್ತೆ ಅಂತ. ಸರಿ ಸರ್, ಏನೋ ಆಯಿತು, ಸದ್ಯ ಟಿ ವಿಲಿ ನೋಡೋರೆಲ್ಲ ಈ ಥರ ಎಲ್ಲ ಗಾಂಚಲಿಗಳೆಲ್ಲ ನಡೆಯಲ್ಲ ಅಂತ ಹಂಗೆ ಹೇಳ್ತಿದ್ರೆ ಸಾಕು ಅಂತ. ಸರ್ ಹಂಗೆಲ್ಲ ಆ್ಯಕ್ಟ್ ಮಾಡಿಸ್ಬಿಟ್ಟಿದ್ರು ನನ್ನ ಕೈಯಲ್ಲಿ. ಇಲ್ಲ, ಎಲ್ಲರಿಗೂ ಅದೇ ಇಷ್ಟ ಆಗಿರೋದು ಈಗ. ಅಂದ್ರೆ ನಾನು ಇಲ್ಲಿ ತನಕ ಯಾರು ನಾವು ತೋರಿಸಿದ್ನ ಅವರಿಗೆಲ್ಲ ಇಷ್ಟ ಆಗ್ಬಿಟ್ಟಿದೆ ನಿಮ್ಮ ಕ್ಯಾರೆಕ್ಟರ್.
ಸೊ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಇನ್ನೂ ಬೇರೆ ಬೇರೆ ಸ್ಟಾರ್ ಕಾಸ್ಟ್ಗಳೆಲ್ಲ ಇದ್ದಾರೆ. ನಮ್ಮ ಪ್ರವೀಣ್ ಸರ್ ಇದ್ದಾರೆ, ನಮ್ಮ ಅಚ್ಯುತ್ ರಾವ್ ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ. ಸ್ವಾತಿ ಮೇಡಮ್ ಇದ್ದಾರೆ, ಲಕ್ಷ್ಮಿ ಇದ್ದಾರೆ, ಆಶಾಲತರ್ ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ. ಸೂಪರ್. ಅಂದ್ರೆ ತುಂಬಾ ದೊಡ್ಡ ತಾರಾಲೋಕನೇ ಇದೆ ಸಿನಿಮಾದಲ್ಲಿ. ನಿಮಗೆ ಯಾಕೆ ಇದನ್ನ ಒಂದು ಕಾಮಿಡಿ ಕಾನ್ಸೆಪ್ಟ್ ಆಗಿ ಮಾಡಬೇಕು ಅಂತ ಯಾಕೆ ಅನಿಸ್ತು ಸರ್? ಅಲ್ಲ, ನಾನು ಬ್ಲಡ್ಡೇ ಕಾಮಿಡಿಯಿಂದ ಬಂದಿರೋದು. ಯಾಕಂದರೆ ಫ್ರೆಂಡ್ಸು ನಂದು ಸ್ಟಾರ್ಟಿಂಗಿಂದ ಕಾಮಿಡಿ, ಆಮೇಲೆ ಚೆಲ್ಲಾಟ ಅಂತ ಕಾಮಿಡಿ ಅಂತ ಹೇಳ್ತಾರೆ. ಒಂದು ದಿನ ನಗಾಡಿದ್ ನೋಡಿಲ್ಲ ನಾನು. ಒಂದು ದಿನ ಯಾವಾಗ್ಲೂ ಸೈಲೆಂಟ್ ಆಗಿ ಬರ್ತಾರೆ. ಬನ್ನಿ ಸೈಡಿಗೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಆರಾಮಾಗಿ ಮಾಡಿ ಅಂತ ಹೇಳ್ತಾರೆ ಸರ್. ಮುಖದಲ್ಲಿ ಸ್ಟ್ರೆಸ್ ಇರುತ್ತೆ. ನನ್ನ ಅವ್ರ ಒಡನಾಟದಲ್ಲಿ ಅಂದರೆ ಕಾಮಿಡಿ ಅಂದರೆ ಒನ್ಲೈನ್ ಪಂಚಸ್ಸು ಒಂದು ಸ್ವಲ್ಪ ಸೆಟ್ಲಾಗಿ ಹೇಳ್ತಾರೆ. ಅದು ಕೆಲವರಿಗೆ ಲೌಡಾಗಿ ಹೇಳ್ದಿರೋದ್ರಿಂದ ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಇಲ್ಲ ಸರ್, ಅವ್ರು ಕಾಮಿಡಿ ಪಂಚನ್ ಎಷ್ಟು ಸೀರಿಯಸ್ ಆಗಿ ಹೇಳ್ತಾರೆ ಗೊತ್ತಾ. ಆಮೇಲೆ ಸೆಟ್ಟಲ್ಲಿ ಬಂದ್ಬಿಟ್ಟು ಯಾರಿಗಾದ್ರೂ ಆರಾಮಾಗಿ ಮಾಡು ಅಂಜಲಿ, ಆರಾಮಾಗಿ ಮಾಡು, ನಿಮ್ಗೆ ಆರಾಮಾಗಿ ಮಾಡಬೇಕು ಅನ್ಸತ್ತಾ ಸರ್? ಹಾಗೆ ಶ್ರೀಧರ್ ಸರ್, ಯಾಕೆ ನಾ ಏನೋ ಟೆನ್ಷನ್ನು, ಆರಾಮಾಗಿ ಮಾಡು, ನಿಧಾನಕ್ಕೆ ಮಾತಾಡು ಅನ್ನೋರಲ್ಲ. ನಾನು ಅಲ್ಲ, ನನ್ನ ಉದ್ದೇಶ ಏನು ಅಂದರೆ ಹೇಳ್ತಾವ್ರ, ಕೋಪ ಮಾಡ್ಕೊಬಿಟ್ಟ ಅವ್ರ, ಹಂಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸರ್ ನಿಮ್ಮ ಎಕ್ಸ್ಪ್ರೆಷನ್ ನೋಡಿ. ನನ್ನ ಉದ್ದೇಶ ಏನಂದರೆ, ನಾವು ನಕ್ಕೊಂಡು ಮಾತಾಡಿದ್ರೆ ಜನಗಳು ನಗ್ಸೋಕ್ಕೋಸ್ಕರ ಇವ್ರು ನಗ್ತಿದ್ದಾರೆ ಅಂತ ಹೇಳ್ತಾರೆ. ನಾವು ಹೇಳೋ ಡೈಲಾಗು, ನಾವು ಮಾಡೋ ಇದು ಸಿಚುವೇಶನು, ಆ್ಯಕ್ಟಿಂಗ್, ಅದು ಕಾಮಿಡಿ ಅನಿಸ್ಬೇಕು. ಈಗ ನಾನೇ ನಕ್ಕೊಂಡು ಕಾಮಿಡಿ ಬಿದ್ದು ನಗ್ತಿದ್ರೆ ಅಲ್ಲ ಸಿನಿಮಾ ನೋಡೋರು ಕೂತಿರ್ತಾರೆ. ಅದೇ ಹೌದು ಸರ್, ತುಂಬಾ ಸರಿ ಆಗಿದೆ ಇದು ಆ್ಯಕ್ಚುಲಿ. ಯಾಕೆ ಹಿಂಗೆ ನಗ್ತಾ ಅವ್ನು ಗೌರವ ಅದ್ರಲ್ಲಿ ಏನಾಯ್ತಾ ಅಂತ ಕಾಮಿಡಿ ಅಂತ ಅನ್ಬಿಟ್ಟು. ಅಲ್ಲ ಹೌದು, ಈಗ ನಾವು ಬೇರೆ ಪಿಕ್ಚರ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ತಮಿಳ್ ಸ್ಕ್ರೀನ್ ಪ್ಲೇ ರೈಟರ್ಸ್ ಎಲ್ಲ ಕರೆಸ್ತಿದ್ವಿ ಸರ್. ಅದ್ರಲ್ಲಿ 2-3 ಜನ ಬರೋರಲ್ಲ, ಒಬ್ಬ ಇದಕ್ಕೆ ಇದ್ದಿದ್ದು. ಈಗ ಒಂದು ಕಾಮಿಡಿ ಸೀನ್ ಹೇಳ್ತಾರೆ, ಹೆಂಗಿದೆ ಗೊತ್ತಾ ಅಂತ. ಅಲ್ಲ, ಹಂಗಾಗಬಾರ್ದಲ್ಲ. ಈಗ ಒಂದು ಕಾಮಿಡಿ ಸೀನ್ ಹೇಳ್ತಾರೆ, ಬಿದ್ದು ನಕ್ಕು ಸತ್ತೋಗ್ಬಿಡ್ತೀರಾ ಅಂತ ಅವನ ಮುಂಚೆ ಬಿಲ್ಡಪ್ ಕೊಟ್ಟು ಹೇಳಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ವಿಚಾರ ಇಲ್ಲದೇ ಇದ್ರೂ ಇರ್ಬೋದು. ಸೊ ಹಂಗಾಗಿ ಸರ್, ಪ್ರಚಾರಕ್ಕಿಂತ ವಿಚಾರಕ್ಕೆ. ಅಲ್ಲ, ಕೆಲವೊಂದು ರೈಟರ್ಗಳು ನನಗೆ ಕತೆ ಹೇಳೋಕೆ ಬರ್ತಾರಲ್ಲ, ನಾನು ಕತೆ ಕೇಳ್ತಾ ಇರ್ತೀನಿ. ಅವರು ಎದ್ದು ಬಿದ್ದು ನಕ್ಕೊಂಡು ಕಣ್ಣಲ್ಲಿ ನೀರು ಸುರ್ಕೊಂಡು, ಕಣ್ಣಲ್ಲಿ ನೀರು ಬಾಯಲ್ಲಿ ಜೊಲ್ ಸುರಿಸ್ತಾ ಇರ್ತಾರೆ. ಅಷ್ಟು ಜೋರು ನಕ್ಕು ಮಾಡ್ತಾಯಿದ್ದಾರೆ. ನಾವು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೀನಿ. ನಮಗೆ ನಗು ಬರಲ್ಲ, ಅವ್ರು ಮಾತ್ರ ನಗ್ತಾರೆ, ಕುಣಿತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅದು ನಮಗೆ ಚೂರು ಇಂಪ್ಯಾಕ್ಟ್ ಆಗಿರಲ್ಲ. ಅವರು ಎಂಜಾಯ್ ಮಾಡ್ಕೊಂಡು ಕತೆ ಹೇಳ್ತಾರೆ. ಬಟ್ ಅದು ಅವ್ರು ಒಬ್ಬರಿಗೆ ಇಷ್ಟ ಆಗುತ್ತೆ, ಸಾವಿರಾರು ಜನ ನೋಡೋರಿಗೆ ಇಷ್ಟ ಆಗಬೇಕಲ್ಲ. ಅದಕ್ಕೆ ನಾವೇ ನಕ್ಕೊಂಡು ಖುಷಿ ಪಟ್ಟರೆ ಬೇರೆ ಅವ್ರು ಹೆಂಗೆ ಖುಷಿ ಪಡ್ತಾರೆ? ಫಸ್ಟ್ ನಾವು ಅದನ್ನ ಮನಸ್ಸೊಳಗೆ ಅನುಭವಿಸ್ಕೋಬೇಕು ಫಸ್ಟ್. ಇದು ಟಚ್ ಆಗ್ಬೋದು, ಇದು ಒಂದು. ಈಗ ನಾನು ಹೇಳೋದು, ಈಗ ಡೈಲಾಗ್ ಆಗಿರ್ಬೋದು, ಸಿಚುವೇಶನ್, ಒಂದು ರಿಯಾಕ್ಷನ್ ಆಗಿರ್ಬೋದು, ನೋಡೋರಿಗೆ ಇಮ್ಮಿಡಿಯೇಟ್ ಅದು ಏನಾದ್ರು ಒಂದು ರಿಯಾಕ್ಟ್ ಆಗಿ ಅವ್ರಿಗೆ ನಗು ಬರಬೇಕು. ಕ್ಯಾರೆಕ್ಟರ್ ಸೀರಿಯಸ್ ಆಗಿರಬೇಕು. ಆವಾಗ ಏನಾಗುತ್ತೆ, ಈಗ ನೋಡಿ, ಒಬ್ಬರನ್ನ ಮರ್ಡರ್ ಮಾಡ್ತಾನೆ ಅಂದ್ಕೊಳ್ಳಿ, ಚಾಕು ಕಸಕ್ಕಂತ ಚುಚ್ಚುತ್ತಾನೆ, ಅವನಿಗೇನು ಅನಿಸಿರಲ್ಲ, ಅವ್ನು ಸೀರಿಯಸ್ಸಾಗಿ ಚುತ್ತಾನೆ. ಇಲ್ಲಿ ನೋಡಿದವನು ಅಮ್ಮ ಅಂತ ಹೆದರ್ತಾರೆ. ಅದು ರಿಯಾಕ್ಷನ್ ಬೇಕು ನನಗೆ. ಆ ರಿಯಾಕ್ಷನ್ ಬೇಕು ಹೊರತು ಅವ್ನು ಚುಚ್ಚೋಂದಲ್ಲ. ನನಗೆ ಚುಚ್ಚೋನ್ ಸೀರಿಯಸ್ ಆಗಿ ಅವ್ನು ಸೀರಿಯಸ್ ಅಲ್ಲ, ಅವನು ಹೆದರ್ಕು ಚುಚ್ಚಿದ್ರೆ ಯಾರು ನೋಡಲ್ಲ. ಎಷ್ಟು ಸೂಪರ್, ಸಖತ್ತಾಗಿ ಹೇಳಿದ್ರಿ. ಸೊ ಅಂಜಲಿ ಅವರೇ, ಈ ಹಿಂದೆ ಬಂದಿದ್ದ ಸಿನಿಮಾದಲ್ಲಿ ಆ್ಯಕ್ಚುಲಿ ನೀವು ಒಂಥರ ಫುಲ್ ಜಾಲಿ ಗರ್ಲು, ಏನು ಹೇಳ್ತಾರೆ, ಚಲ್ ಗರ್ಲು, ಬಾರೇ ಹೋಗಿ ಆ ಥರ ಕ್ಯಾರೆಕ್ಟ್ರು. ಬಟ್ ಈ ಸಡನ್ನಾಗಿ ಜಂಬೂ ಸರ್ಕಸ್ ಸಿನಿಮಾ ಅಂತ ಬಂದಿದ ತಕ್ಷಣ ಫುಲ್ ಮೆಚೋರ್ಡ್ ಗರ್ಲು, ನೋಡು ನನ್ನ ಹತ್ರ ಜಾಸ್ತಿ ಇದೆಲ್ಲ ಮಾತಾಡ್ಬೇಡ, ಹಂಗೆ ಹಿಂಗೆ ಆ ಥರದ್ದು ಹುಡುಗಿ ನೀವು. ಲೈಕ್ ಶಿಫ್ಟಿಂಗು, ಒಂದು ಸಿನಿಮಾ ನೋಡ್ಬಿಟ್ಟು ಇನ್ನೊಂದು ಸಿನಿಮಾ ನೋಡೋಕೆ ಅಂಜಲಿ ಅಲ್ಲಿಂದ ಇಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾರೆ ಅಂತ. ಸೊ ಆ ಥರದ್ದು ಡಿಫ್ರೆಂಟ್ ಸಿನಿಮಾಗಳು, ಆ ಥರದ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು ನಿಮ್ಗೆ ಹೆಂಗೆ ಅನ್ಸುತ್ತೆ ಅದನ್ನೆಲ್ಲ ಆ್ಯಕ್ಟ್ ಮಾಡುವಾಗ, ಪರ್ಫಾರ್ಮ್ ಮಾಡುವಾಗ? ಥ್ಯಾಂಕ್ ಯು, ಇಟ್ಸ್ ಅ ವೆರಿ ನೈಸ್ ಕ್ವೆಶ್ಚನ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ನನಗೆ ಆನ್ ಪರ್ಪಸ್ ಸ್ವಲ್ಪ ಬೇರೆ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಒಂದು ಸಿನಿಮಾ ಮಾಡೋದು, ಸಿನಿಮಾ ರಿಲೀಸ್ ಆಗೋದು ತುಂಬ ಕಷ್ಟ, ಜನರು ಬಂದು ನೋಡೋದು ತುಂಬ ಕಷ್ಟ. ನಮ್ಮನ್ನ ನೋಡಿದಾಗ ಅಂಜಲಿ ಈ ಥರನೇ ಇದ್ದಾಳೆ ಅಂತ ಅವ್ರು ಡಿಸೈಡ್ ಮಾಡಬಾರ್ದು ಅಂತ ಅಷ್ಟೆ. ಎಲ್ಲ ಸಿನಿಮಾಲಿ ಏನಾದ್ರು ಒಂಚೂರು ವೆರೈಟಿ ಇರಲಿ, ಅದಕ್ಕಿಂತ ಜಾಸ್ತಿ ನನಗೊಂಥರ ಒಂದು ಚಾಲೆಂಜಿಂಗ್ ಆಗಿರಲಿ ಅಂತ ಅಷ್ಟೇ. ಆ್ಯಂಡ್ ಐ ಆಮ್ ಜಸ್ಟ್ ಹ್ಯಾವಿಂಗ್ ಫನ್ ಅಷ್ಟೇ. ಒಂದೊಂದು ಈ ಸಿನಿಮಾದಲ್ಲಿ ನಿಮಗೆ ಒಂಥರ ಮಿಕ್ಸ್ ಮಸಾಲಾ ಥರ ಎಲ್ಲ ಎಕ್ಸ್ಪ್ರೆಷನ್, ಹೌದು, ಎಲ್ಲ ಥರ ಇಮೋಷನ್ಸು, ಒಂಥರ ನ್ಯೂಆನ್ಸ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನನಗೆ ಅವಕಾಶ ಸಿಕ್ತು. ಬಿಕಾಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನನಗೆ ಆಲ್ಮೋಸ್ಟ್ ಪ್ರವೀಣ್ ಅವ್ರ ಜೊತೆ ಈಕ್ವಲ್ ಲೆಂತ್ ಆಫ್ ಸ್ಕ್ರೀನ್ ಟೈಮ್ ಸಿಕ್ಕಿದ್ದೆ ಈ ಸಿನಿಮಾ ಮೂಲಕ. ಸೊ ಐ ಆಮ್ ವೆರಿ, ಇಟ್ಸ್ ಅ ಬಿಗ್ ಡೀಲ್. ಯಾವ ಥರದ ಕ್ಯಾರೆಕ್ಟ್ರು ನಿಮಗೆ ತುಂಬ ಇಷ್ಟ ಆಗುತ್ತೆ? ಯಾವ ಥರದ್ದು ಕೊಟ್ಟರೆ ನೀವು ಪರ್ಫಾರ್ಮ್ ಮಾಡೋಕ್ಕೆ ಯು ವಿಲ್ ಬಿ ಹ್ಯಾಪಿ? ನನಗೆ ಪರ್ಸ್ನಲಿ ಸ್ವಲ್ಪ ಕಾಮಿಡಿ ಅಂದರೆ ನನಗಿಷ್ಟ, ಸಿನಿಮಾ ನೋಡೋಕ್ಕಿಷ್ಟ. ದಟ್ಸ್ ಮೈ ಜಾನರ್ ಆಫ್ ಫಿಲ್ಮ್ಸ್ ನಂಗೆ ನೋಡೋಕ್ಕೆ. ಬಟ್ ಕಾಮಿಡಿ ಐ ಡೋಂಟ್ ಥಿಂಕ್ ಇಸ್ ಮೈ
ಸ್ಪೆಷಲ್ ಸೂಟ್. ನನಗೆ ಅಳೋದು ತುಂಬ ಚೆನ್ನಾಗಿ ಬರುತ್ತೆ, ಅಳೋದು ತುಂಬ ಈಸಿಯಾಗಿ ಬರುತ್ತೆ, ಸ್ವಲ್ಪ ಸ್ಯಾಡ್ನೆಸ್ ತೋರ್ಸೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಸೊ ಮೇ ಬಿ ಕಾಮಿಡಿ ಸ್ವಲ್ಪ ಚಾಲೆಂಜಿಂಗ್ ಆಗಿ ನಿಮ್ಮಿಂದ ಸ್ವಲ್ಪ ಕಲ್ತ್ಕೊಂಡು ಮಾಡ್ತೀನಿ. ಸ್ವಲ್ಪ ನಿಮ್ಮನ್ನು ನೋಡಿ ಸ್ವಲ್ಪ ಬಜಾರಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಪ್ಲೀಸ್ ಮಾಡಿ, ಅದನ್ನು ಮಾಡಿ. ಬಜಾರಿ ಮಾಡಿದ್ದಾರೆ. ಓಕೆ, ಸೊ ರಘು ಸರ್, ಈಗ ನೀವು ಬರಹಗಾರರಾಗಿರೋದ್ರಿಂದ ತುಂಬಾ ಥರ ವೆರೈಟಿ ನಿಮಗೆ ಒಂದು ಸಿನಿಮಾದಲ್ಲಿ ಫುಲ್ ರಗ್ಗಡ್ ಆಗಿ ಬರಿಬೇಕಾಗಿರುತ್ತೆ, ಒಂದು ಸಿನಿಮಾದಲ್ಲಿ ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಬರಿಬೇಕಾಗಿರುತ್ತೆ. ಸೊ ನಿಮಗೆ ಈ ಕಾಮಿಡಿಗಿಂತ ಬೇರೆ ಅದು ಹೆಂಗೆ ಫಿಕ್ಸ್ ಮಾಡ್ಕೋತೀರಾ ಸರ್ ಮೈಂಡ್, ಅಥವಾ ನಿಮ್ಗೆ ಹೆಂಗೆ ಹೊಳೆಯುತ್ತೆ ಆ ಡೈಲಾಗ್ಸ್ಗಳು, ಆ ಥರ ಪಾತ್ರಗಳೇನಾದ್ರು ನಿಮ್ಗೆ ನಿಜ ಲೈಫಲ್ಲಿ ಬಂದು ಹೋಗಿರ್ತಾವ ಸರ್? ಕೆಲವು ಸರ್ತಿ ರಿಯಲ್ ಲೈಫ್ ರೆಫರೆನ್ಸ್ ಇಟ್ಕೊಂಡು ಬರ್ದಿರ್ತೀವಿ, ಯಾರೋ ಒಬ್ಬ ನೋಡಿ ಅವ್ನ ಬಾಡಿ ಲ್ಯಾಂಗ್ವೇಜ್ನ ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿರ್ತೀವಿ. ಕೆಲವು ಸರ್ತಿ ಅದಾಗುತ್ತೆ. ಮೇಜರಾಗಿ ನನಗೆ ಡೈರೆಕ್ಟ್ರ್ ಏನು ಇನ್ಪುಟ್ ಕೊಡ್ತಾರೆ ಅದ್ರ ಮೇಲೇ, ಅಂದರೆ ಬರುವಾಗ ತುಂಬ ಬ್ಲ್ಯಾಂಕಾಗೇ ಬಂದು ಕೂತ್ಕೋತೀನಿ, ಯಾವುದೇ ಸಿನಿಮಾದ ಹ್ಯಾಂಗ್ ಓವರ್ ಇಲ್ಲದೆ ಬಂದು ಅವ್ರದ್ದು ಇನ್ಪುಟ್ಸ್ ಮೇಲೆ ನಾನು ಟ್ರೈ ಮಾಡೋದು. ಖಂಡಿತವಾಗಿ ಪ್ರತಿ ಜನರು ಟ್ರೈ ಮಾಡಿದ್ದೀನಿ, ಮತ್ತು ಖುಷಿ ಆಗುತ್ತೆ ಪ್ರತಿ ಸರ್ತಿ. ಇವ್ರು ಮೇಡಮ್ ಹೇಳ್ದಂಗೆ ಹೊಸ ಚಾಲೆಂಜಸ್ ಅಲ್ವಾ, ಅಟೆಂಡ್ ಮಾಡಿದ ಮೇಲೆ ಅಟೆಂಡ್ ಮಾಡೋವರೆಗೂ ನಮಗೂ ಒಂಥರ ಅಳುಕಿರುತ್ತೆ, ಇದಾಗುತ್ತೋ ಇಲ್ವೋ ಅಂತ. ಅಟೆಂಡ್ ಮಾಡಿ ಯಾರು ರೀಡಿಂಗ್ ಕೊಟ್ಟುವಾಗ ಚೆನ್ನಾಗಿದೆ ಅಂತಾರಲ್ಲ, ಅಲ್ಲಿಗೆ ಒಂಥರ ನಿರಾಳತೆ. ಓಕೆ ಸರ್, ಯೂಶಲಿ ಏನಾಗುತ್ತೆ ಅಂದರೆ ಈಗ ನಾವು ಒಂದಷ್ಟು ರಿಯಾಲಿಟಿ ಶೋ ಮಾಡ್ಕೊಂಬಂದಿರೋದ್ರಿಂದ ಈ ಬರೆದು ಕೊಟ್ಟಿರ್ತಾರಲ್ಲ ಸರ್, ಅದರಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡಿದ್ರೆ ಅವ್ರಿಗೆ ಬೆಂಕಿ ಆಗ್ಬಿಡುತ್ತೆ, ನಾನು ಬರ್ದಿದ್ದು ನೀವು ಬರ್ತಿಲ್ಲ ಅಂತ. ಆ ಥರ ನಿಮ್ಗೆ ಏನಾರು ಅನ್ಸತ್ತಾ ಸರಿ? ಮೊದಲನೇ ಸಿನಿಮಾದಲ್ಲಿ ಸ್ಪಾಟಲ್ಲಿ ನಾನೇ ಇದ್ದೆ ಕೋ ಡೈರೆಕ್ಟ್ರಾಗಿ. ಆವಾಗ ಈ ಥರದ್ದಿದ್ದರೆ ಅಲ್ಲೇ ಸ್ವಲ್ಪ ಅಲರ್ಟ್ ಆಗಿಬಿಟ್ಟು ಇಲ್ಲ ಬೇಡ ಅಂತಿದ್ದೆ. ಎರಡನೇ ಪಿಕ್ಚರ್ ಆದಮೇಲೆ ಒಂದು ಸರ್ತಿ ನಾನು ಬರೀ ರೈಟ್ರು ಅಲ್ಲೋಗಿ ನೋಡಿದೆ, ಚೇಂಜ್ ಮಾಡ್ತಿದ್ದಾರೆ, ಇದು ಸತ್ಯ, ಹಿಂಗಾಗುತ್ತೆ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡು. ಈಗ ಹೆಂಗೆ ಅಂದರೆ ಕಂಟೆಂಟು ಚೇಂಜ್ ಆಗಬಾರ್ದು, ಬಟ್ ಯಾರು ಪರ್ಫಾರ್ಮ್ ಮಾಡ್ತಿರ್ತಾರಲ್ಲ ಆರ್ಟಿಸ್ಟು, ಅವ್ರ ಬಾಡಿ ಲ್ಯಾಂಗ್ವೇಜಿಗೆ ಒಗ್ಗಿದ್ರೆ ಮಾತ್ರ ಅದು ತೆರೆ ಮೇಲೆ ಚೆನ್ನಾಗಿ ಕಾಣೋದು ಅನ್ನೋದು ನನ್ನ ಒಪಿನಿಯನು. ನಾನು ಬರ್ದಿದ್ದನ್ನೇ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಓಕೆ, ಸೊ ಶ್ರೀಧರ್ ಸರ್, ಯಾಕೆ ಜನ ಜಂಬೂ ಸರ್ಕಸ್ ಸಿನಿಮಾ ನೋಡಬೇಕು? ಟೈಮ್ ಪಾಸು. ಎಲ್ಲ ಸಿನಿಮಾನು ಜನ ಟೈಮ್ ಪಾಸ್ಗೆ ಅಲ್ವಾ ಸರ್ ನೋಡೋದು? ಇಲ್ಲ ಫೀಲ್ ಆಗಲಿಕ್ಕೆ, ಇಲ್ಲ ಫೀಲ್ ಮಾಡ್ಕೊಳ್ಳೋಕ್ಕೆ ನೋಡಿ. ಇದರಲ್ಲಿ ಪ್ರತಿಯೊಂದು ಇದೆ, ಅದಕ್ಕೆ ನಾನು ಹೇಳಿದೆ ಟೈಮ್ ಪಾಸು ಒಂದು. ಈಗ ಈಗ ಜನ ಥಿಯೇಟ್ರಿಗೆ ಯಾಕೆ ಹೋಗ್ತಾರೆ? ಸಿನಿಮಾ ನೋಡೋಕ್ಕೆ. ಟೈಮ್ ಪಾಸೇ ತಾನೆ ಸಿನಿಮಾ ಅಂದರೆ, ಟೈಮ್ ಪಾಸ್ ತಾನೆ. ಯಾಕೆ ಡೋರ್ಸ್ ಮನೇಲಿ ಕೆಲಸ ಇಲ್ಲ ಅಂತ ಹೋಗೋದಲ್ಲ ಅವರು. ಒಂದು ಮನೇಲಿ ಹೋಗಿ ಕೂತ್ಕೊಂಡ್ರೆ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು, ಒಂದು ಟೈಮ್ ಪಾಸ್ ಆಗಬೇಕು, ಏನೋ ಕಷ್ಟಗಳು ಅದು ಇದು ಇರುತ್ತೆ, ಒಂದು 5 ನಿಮಿಷ ನಕ್ಬಿಟ್ಟು ಸಮಾಧಾನ ಆಗಿ ಹೊರಗಡೆ ಬರಬೇಕು. ಮತ್ತೆ ಇದ್ದೇ ಇರುತ್ತೆ ಅವ್ರ ಪಾಪ ರೊಟೀನ್ ಲೈಫ್ ಮನೆಯಲ್ಲಿ. ಆ ಟೈಮಿಗೆ ಅವ್ರು ಹೋದಾಗ 2 ಅವರ್ಸ್ ಅವ್ರಿಗೆ ಎಲ್ಲೂ ಬೋರ್ ಆಗಬಾರ್ದು, ಮನೇಲಿ ಅವ್ರ ಟೆನ್ಷನ್ಗಳು ಏನೇ ಇದ್ರೂ ಅವರಿಗೆ ನೆನಪಿಗೆ ಬರಬಾರ್ದು. ಸಿನಿಮಾ ನೋಡೋಕೆ 2 ಅವರ್ಸ್ ಸಿನಿಮಾನೇ ನೋಡ್ತಾ ಇರಬೇಕು. ಈಗ 9 ಅವರ್ ಕಾಮಿಡಿ ಇದ್ದರೆ 9 ಅವರ್ ಕಾಮಿಡಿ ನೋಡಬೇಕು, ಅದರ ಸೀರಿಯಸ್ನೆಸ್ ಇದ್ದರೆ ಸೀರಿಯಸ್ ನೋಡಬೇಕು. ಟೋಟಲಿ ಅವ್ರಿಗೆಲ್ಲೂ ಅವ್ರನ್ನ ಡೈವರ್ಟ್ ಮಾಡ್ದೈತಿ ಎಂಡೋರಿಗೆ ತೊಗೊಂಡೋಗಿ ಸಿನಿಮಾ ನೋಡಿ ಚೆನ್ನಾಗಿದೆ ಸಿನಿಮಾ ಅಂತ ಹೊರಗಡೆ ಬರೋ ತನಕ ಅವ್ರದ್ದು ಹಳೇದು ನೆನಪಾಗ್ದಂಗೆ ತೊಗೊಂಡು ಹೋಗೋದೇ ಸಿನಿಮಾ. ಇನ್ನೊಂದೇನಂದ್ರೆ ಮೇಡಮ್, ಯೂಶ್ವಲಿ ಮನೇಲಿ ಸಿನಿಮಾ ಕರ್ಕೊಂಡೋಗಿನ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆ ಡಿಮ್ಯಾಂಡ್ ಇರುವಾಗ ಹೆಂಡ್ತಿ ಹೇಳ್ತಾಳೆ, ಮಗ ಹೇಳ್ತಾನೆ, ಎಲ್ಲರಿಗೂ ಇಷ್ಟವಾಗೋ ಒಂದು ಸಿನಿಮಾ ಕರ್ಕೊಂಡು ಹೋಗ್ಬೇಕಲ್ಲ ನಾವು. ಹೌದು, ಅದು ಮೇಯ್ನ್ ಚಾಲೆಂಜು. ಈಗ ಕೆಲವು ಏರೇಟೆಡ್ ಮೂವೀಸ್ ಇರ್ತದೆ, ಮತ್ತು ಇನ್ನೊಂದೇನೋ ಇರ್ತದೆ, ಮಗು ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ನನ್ನ ಹೆಂಡ್ತಿನ ಯಾವುದೋ ಕರ್ಕೊಂಡೋದ್ರೆ ಅವಳಿಗೆ ಬೇರೆ ಜಾನರ್ದು ಏನೋ ಒಂದು ಇಷ್ಟ ಆಗ್ದಿರ್ಬೋದು ಆ್ಯಕ್ಷನ್ನು. ಬಟ್ ಈ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಫ್ಯಾಮಿಲಿಯವ್ರಿಗೆ, ಅಂದರೆ ಮಗುವಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ಲರನ್ನೂ ಕರ್ಕೊಂಡೋಗಿ ನೋಡ್ಬೋದು. ಆ ಫ್ಯಾಮಿಲಿ ಸಿನಿಮಾಗಳಿಗಿರೋ ಶಕ್ತಿ ಅದು. ಈಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಂಥ ಸೂರ್ಯವಂಶ ಆಗಲಿ ಮತ್ತೊಂದಾಗಲಿ, ಅದು ರಾಮ ಶ್ಯಾಮ ಭಾಮ ಸಿನಿಮಾಗಳು ಹಂಗೆ. ಸೊ ಹಂಗಾಗಿ ಕಾಮಿಡಿ ಮತ್ತು ಫ್ಯಾಮಿಲಿ ಸಿನಿಮಾಗಳು ಯಾವತ್ತೂ ಒಂದು ಯೂನಿವರ್ಸಲ್ ಅಂತ ನನ್ನ ಅಭಿಪ್ರಾಯ. ನಾನು ಈಗಾಗಲೇ ಹೇಳ್ದಂಗೆ ಈ ಸಿನಿಮಾದಲ್ಲಿ ಎಲ್ಲರೂ ಪಿಲ್ಲರ್ಗಳೇ, ಎಲ್ಲ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್ ಇದರಲ್ಲಿ. ಈಗ ನಯನ ಕ್ಯಾರೆಕ್ಟರ್ ಆಗಿರ್ಬೋದು, ಜಗಪ್ಪ ಕ್ಯಾರೆಕ್ಟರ್. ನಾನಂತೂ ಹೇಳೋದೇ ಇಲ್ಲ ಸರ್, ನಾನು ಸಿನಿಮಾದಲ್ಲಿ ಲೀಡು ಅಂತ ಹೇಳಲ್ಲ, ನಾನೇ ಸಿನಿಮಾದಲ್ಲಿ ಲೀಡು ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ವಿಲನ್ನೇ ಇಲ್ಲ ಸರ್. ಅಲ್ಲ, ನೀವು ಹೇಳೋದೇ ಬೇಡ, ನೋಡಿದ್ರೆ ಗೊತ್ತಾಗುತ್ತೆ. ತಿಕ್ಕೋಳ್ ಕ್ಯಾರೆಕ್ಟರ್ನು ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ನಾನು. ಈ ಸಿನಿಮಾದಲ್ಲಿ ನನ್ನ ಕೈಯಲ್ಲಿ ಒಂದು ಬೆಂಕಿಪಟ್ಟಣ ಇದೆ, ಆ ಬೆಂಕಿಪಟ್ಟಣದಿಂದನೇ ಸಿನಿಮಾ ಶುರು ಆಗೋದು. ಕರೆಕ್ಟ್. ಆಮೇಲೆ ಶ್ರೀಧರ್ ಸರ್ ಒಂದು ಮಾತು ಹೇಳಿದ್ರು ಮಾತಾಡ್ಬೇಕಾದ್ರೆ, ನಾನೊಂದು ಮಧ್ಯೆ ಒಂದು ಹೇಳ್ತೀನಿ. ನಂದು ಹಿಂದೆ ಚೆಲ್ಲಾಟ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ರಂಗಾಯಣ ರಘು ಆಗಿಂದಾಗ ಎಂಟ್ರಿ ಕೊಡ್ತಾರೆ. ಕೊಟ್ಟರೆ ಜನ ಎಲ್ಲ ಅಂತ ಕಿರ್ಚೋರು, ಇಲ್ಲೇನೋ ಬೆಂಕಿ ಹೆಚ್ಚಕ್ಕೆ ಬಂದ ನೀವು ಅಂತ. ಉಂಗ್ರ ಹಿಂಗೆ ಹಿಡ್ಕೊಂಡು ಬಂದ್ರೆ ಜನ ನಕ್ಕರು ಹೋಗಿ ಅವನು ಉಂಗ್ರ ತಗೊಂಡು ಈಗ ಗಣೇಶ್ ಮನೆಗೆ ಬಂದಾದ್ರೆ ಜನ ನಗೋಕೆ ಶುರು ಮಾಡೋರು, ಇಲ್ಲೇನೋ ಕಿತ್ತ ಮಾಡ್ತಾನೆ, ಈಗ ಮತ್ತೇನೋ ನೈಸ್ ಹೊಡೆಯಕ್ಕೆ ಬಂದಿದ್ದಾನೆ. ಅದೇ ಥರ ಹೆಚ್ಚು ಕಡಿಮೆ ಇವ್ರ ಕ್ಯಾರೆಕ್ಟರ್ ಹಿಂಗೆ ಇದೆ ಇದರಲ್ಲಿ. ಇವ್ರು ಗೂಗಲ್ ಪೇ ಮೊಬೈಲ್ ಹಿಂಗೆ ಹಿಡಿದ್ರೆ ಜನ. ಓಕೆ, ಬಟ್ ನೀವು ಒಂದು ತಪ್ಪಾಗಿ ಹೇಳ್ಬಿಟ್ರಿ ಸರ್. ಇಲ್ಲಿ ನೀವು ಜನ ಮನೇಲೆಲ್ಲ ಮರ್ತು ಆರಾಮಾಗಿ ಎಂಟರ್ಟೈನ್, ಬಟ್ ಈ ಸಿನಿಮಾ ನೋಡ್ರಿ ಎಲ್ಲರೂ ನೆನಪಾಗ್ತಾರೆ.
ನಮ್ಮ ಸಿನಿಮಾದಲ್ಲಿ ಎಲ್ಲೋ ಒಬ್ಳು ಮುಸ್ರೆ ತಿಕ್ಕೊಳ್ಳಿ ಯಾರ್ದೋ ಮನೇಲಿ ಕೆಲಸ ಮಾಡ್ತಿರ್ತಾಳೆ, ಸರೋಜಮ್ಮನೋ ಸುಶೀಲಮ್ಮನೋ ಅವಳು ಅಲ್ವಾ ಕರೆಕ್ಟು, ಅವಳು ಹಿಂಗೆ ಅಲ್ವಾ ಇರೋದು, ಕಂಡ್ರ ಮನೆದೆಲ್ಲ ಬಂದು ನಮ್ಮ ಮನೇಲಿ ಹೇಳೋದು. ಎಲ್ಲೋ ಒಂದು ಕಡೆ ಸ್ವಾತಿ ಮೇಡಮ್ ಥರ ಒಬ್ರು ಕ್ಯಾರೆಕ್ಟರ್ ಇರ್ತಾರೆ. ಸೊ ನಮಗೆಲ್ಲ ನೆನಪಾಗ್ತಿರ್ತಾರೆ, ಒರಿಜಿನಲ್ ಕ್ಯಾರೆಕ್ಟರ್ಸ್ನೆಲ್ಲ ನೆನಪಾಗ್ತಿರ್ತಾರೆ. ಆ ಥರ ರಿಯಲ್ ಲೈಫಿಗೂ ತೊಗೊಂಡು ಹೋಗುತ್ತೆ ಒಂದೊಂದ್ಸರಿ, ತುಂಬ ಬೇಗ ಕನೆಕ್ಟ್ ಮಾಡ್ಕೋತಾರೆ ಜನ. ಸೊ ಅಂಜಲಿ ಅವರೇ, September 12th your Jumbo Circus cinema releasing soon. So what you want to tell for audience? Why should they see the cinema? ಒಂದು ಸರ್ ಹೇಳ್ದಂಗೆ ನಾವು ಸಿನಿಮಾ ಎಸ್ಕೇಪಿಸಮ್ಗೋಸ್ಕರ ಹೋಗ್ತೀವಿ, ಏನೋ ಒಂದು ಮರೆತು ಹೋಗೋಕ್ಕೆ, ನಮ್ದು ಏನೋ ಒಂದು ಪ್ರಾಬ್ಲಮ್ ಇರಲಿ. ನೀವು ಹೇಳ್ದಂಗೆ ಅದು ರಿಲೇಟಬಲ್ ಫ್ಯಾಕ್ಟರ್ಸು ಇದೆ. ಬಟ್ ಆ ರಿಲೇಟಬಲ್ ಫ್ಯಾಕ್ಟರ್ಸ್ನ ತುಂಬ ಕಾಮಿಡಿಯಾಗಿ ತೋರಿಸಿದ್ದಾರೆ. ನಮಗೇನೋ ಒಂದು ಈ ಸಿನಿಮಾಲಿ ಸೀರಿಯಸ್ ಪಾಯಿಂಟ್ಸು ಇದೆ, ಮಾರಲ್ ಪಾಯಿಂಟ್ಸು ಇದೆ. ಬಟ್ ಅದನ್ನ ಒಂಥರ ಕಾಮಿಡಿಯಾಗಿ ಮಾಡಿ ಅದು ವೈ ಯು ಶುಡ್ ಬಿ ಗುಡ್ ಅಂತ ಅದು ಹೇಳ್ತಾರೆ. ಸೊ ಅದರಿಂದ ಒಂಥರ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ, ಕಾಮಿಡಿ ಇದೆ, ಸಾಂಗ್ಸ್ ಬ್ಯೂಟಿಫುಲ್ ಆಗಿ ವಾಸುಕಿ ವೈಭವ ಮಾಡಿದ್ದಾರೆ. ಪ್ರವೀಣು ಮತ್ತು ನಾನು, ನಮ್ಮದು ರೊಮ್ಯಾನ್ಸ್ ಇದೆ, ಎಲ್ಲ ಥರದ್ದು ಯುನೋ ಫುಲ್ ಏನಂತಾರೆ ಪ್ಯಾಕೇಜ್, ಫುಲ್ ಪ್ಯಾಕೇಜ್. ದೀಪಾವಳಿಗೆ ಕೊಟ್ಬಿಡ್ತಾರಲ್ಲ ಸುಸೂರ್ ಬತ್ತಿ, ಆಟಮ್ ಬಾಂಬು, ಸರ ಪಟಾಕಿ ಎಲ್ಲ ಕೊಟ್ಬಿಡ್ತಾರ, ಎಲ್ಲ ಇದೆ. ಸೂಪರ್. ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್ ಇಸ್ ಗಣೇಶನ ಮದುವೆ. ಸೂಪರ್. ಸೊ ನನಗೆ ಆ ಥರ ಸಿನಿಮಾ ನೋಡಿ ತುಂಬ ವರ್ಷಗಳಾಗಿದೆ. ನಂಗೆ ಈ ಸ್ಟೋರಿ ಫಸ್ಟ್ ನಾನು ಕೇಳಿದಾಗ ಅದೇ ಫೀಲಿಂಗ್ ಕೊಡ್ತು. ಇಟ್ಸ್ ನಾಟ್ ದ ಸೇಮ್ ಥಿಂಗ್, ಬಟ್ ಅದೇ ಫೀಲಿಂಗ್. ಒಂಥರ ಏನೋ ಪಕ್ಕದ ಮನೆ, ಅಷ್ಟೊಂದು ಪ್ರಾಬ್ಲಮ್ಸ್, ಅಷ್ಟೊಂದು ಒಪಿನಿಯನ್ಸ್, ಯಾರೋ ಒಂದು ಬೆಂಕಿಪಟ್ಟಣ ತೊಗೊಂಬರೋದು, ಆಲ್ ದ್ಯಾಟ್ ನನಗದು ಒಂಥರ ತುಂಬ ಇಷ್ಟ ಆಯಿತು. ಆ ಥರ ಒಂದು ಸಿನಿಮಾ ತುಂಬ ವರ್ಷಗಳಾದ್ಮೇಲೆ ಈಗ ಬರ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅಂಜಲಿ ಅವರೇ, ಯೂಶಲಿ ಏನು ಅಂತಂದರೆ ನಾವು ನಮ್ಮದು ದೊಡ್ಡ ಕರ್ಮಕಾಂಡ ಏನು ಅಂದರೆ ಅತ್ಲಾಗೆ ನಾವು ಪೂರ್ತಿ ಜಂಜಿ ಕಿಡ್ಸು ಅಲ್ಲ, ಕಡೆ ಪೂರ್ತಿ 90 ಕಿಡ್ಸು ಅಲ್ಲ, ನಡಬರ್ಕ ಅಂತಾರಲ್ಲ ನಮ್ಮ ಕಡೆ, ಹಾಗೆ ಮಧ್ಯದಲ್ಲಿ ಉಟ್ಬಿಟ್ಟಿದ್ವಿ. ಅವ್ರದ್ದು ಅರ್ಥ ಮಾಡ್ಕೋಬೇಕು, ಇವ್ರದ್ದು ಅರ್ಥ ಮಾಡ್ಕೋಬೇಕು. ಸೊ ಈ ಪ್ರಾಪರ್ ಟೈಮ್ಗೆ ಈ ಸಿನಿಮಾ ಆ ಎರಡೂ ಜನ್ರೇಷನ್ಗೂ ತುಂಬ ಮ್ಯಾಚ್ ಆಗೋ ಥರ ಬರ್ತಾ ಇದೆ ಸಿನಿಮಾ ಅಂತ ಅನ್ನಿಸ್ತು. ಸೊ ನಿಮಗೆ ಹೆಂಗೆ ಅನಿಸುತ್ತೆ? ನೀವು ಯಾವ ಥರ ಕಿಡ್ಡು? ನೀವು ಜೆನ್ಸಿ ಕಿಡ್ಡ ಅಥವಾ 90s ಕಿಡ್ಡ? ಆವಾಗ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇವಾಗ ನಿಮ್ಮ ಸೋ ಕಾಲ್ಡ್ ಫ್ರೆಂಡ್ಸ್ಗಳೆಲ್ಲರೂ ತುಂಬ ಅಪ್ಗ್ರೇಡ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರಗಳ ಜೊತೆ ಬರೀಬೇಕಾದ್ರೆ ಹೆಂಗೆ ಅನಿಸುತ್ತೆ ನಿಮಗೆ? ನಾನು ಟೆಕ್ನಿಕ್ಲಿ ಜೆನ್ಸಿ, ಓಕೆ, ಬಟ್ ನಾನು ಸಿನಿಮಾ ಎಲ್ಲ ಹುಟ್ಟು ಬೆಳೆದಿದ್ದು, ನಾನು ಹೋಮ್ ಸ್ಕೂಲಿಂಗು ಮಾಡಿದ್ದೀನಿ. ಸೊ ಹುಟ್ಟು ಬೆಳೆದಿದ್ದೆಲ್ಲ ಸಿನಿಮಾ ನೋಡಿಕೊಂಡೆ. ಸೊ ನಾನು ಯಾವತ್ತೂ ನೋಡಿದ್ದೀನಿ, ಒಂದು ಹುಡುಗ ಹುಡುಗಿ ಮೀಟ್ ಕ್ಯೂಟ್ ಆಗುತ್ತೆ ಅಷ್ಟೇ, ಫಾರ್ ಎವರ್ ಟುಗೆದರ್. ಬಟ್ ಈಗಿನ ಜನ್ರೇಷನ್ ಆ ಥರ ಇಲ್ಲ. ಸ್ವಲ್ಪ ಬೇಗ ಎಲ್ಲ ಚೇಂಜ್ ಮಾಡೋದು ತುಂಬ ಬೇಗ. ನಮ್ಮ ಬಟ್ಟೆ ಇರಲಿ, ನಮ್ಮ ಫ್ಯಾಷನ್ ಇರಲಿ, ನಮ್ಮ ಬಾಯ್ಸ್ ಗರ್ಲ್ಸ್ ಯಾರು ಫ್ರೆಂಡ್ಸ್ ಇರಲಿ, ತುಂಬ ಚೇಂಜ್ ಆಗೋದು ಬೇಗ ಆಗುತ್ತೆ. ಬಟ್ ಈ ಸಿನಿಮಾ ಆ ಥರ ಅಲ್ಲ, ಏನೂ ಕಾಂಪ್ಲಿಕೇಶನ್ ಇಲ್ಲ ಈ ಲವ್ವಲ್ಲಿ. ಅಂದರೆ ಇದೆ ಅಫ್ಕೋರ್ಸ್, ಹೇಟ್ರೆಡಿಂದ ಲವ್ ಶುರು ಆಗುತ್ತೆ, ಬಟ್ ಆ ಲವ್ ತುಂಬ ಪ್ಯೂರ್ ಆಗೂ ಆಗುತ್ತೆ. ಅಂದರೆ ಈ ಜನ್ರೇಷನ್ನ ಈ ಜೆನ್ಸಿ ಕಿಡ್ಸ್ಗಳು ಕೂಡ ಈ ಸಿನಿಮಾನ ವಾವ್ ಅನ್ನೋ ಥರ ಇದೆಯಾ? ಐ ಥಿಂಕ್ ಸೊ. ನಮಗೆ ನಾನು ಯಾವತ್ತು ಬೆಳೆದಿದ್ದಲ್ಲ, ಓ ಲವ್ ಅಂದರೆ ಹಿಂಗೆ ಇರುತ್ತೆ, ಏನೋ ಇಬ್ಬರು ಮೀಟ್ ಮಾಡ್ತಾರೆ, ದೇ ವಿಲ್ ಬಿ ಟುಗೆದರ್ ಫಾರ್ ಎವರ್, ಏನು ಕಾಂಪ್ಲಿಕೇಶನ್ಸ್ ಇರಲ್ಲ, ಇದ್ರೇನು ದೇ ವಿಲ್ ಡೀಲ್ ವಿತ್ ಇಟ್. ಬಟ್ ಈಗಿನ ಜನ್ರೇಷನ್ ಆ ಥರ ಅಲ್ಲ. ದೇ ಡೋಂಟ್ ಹ್ಯಾವ್ ಟೈಮ್ ಟು ಡೀಲ್, ದೇ ಡೋಂಟ್ ಬೇರೆ ನೀನು ಮಾಡಲ್ವಾ, ಓಕೆ ಬೇರೆಯವ್ರು ಬರ್ತಾರೆ ಅಂತ ಅಷ್ಟೇ. ಆ ಕಾನ್ಸೆಪ್ಟ್ ಮೇ ಬಿ ವರ್ಕ್ಸ್ ಫಾರ್ ಸಮ್ ಪೀಪಲ್, ಬಟ್ ನಾನು ಐ ಆಮ್ ಅ ವೆರಿ ರೊಮ್ಯಾಂಟಿಕ್ ಪರ್ಸನ್. ಸೊ ನನಗೆ ಈ ಥರ ಸಿನಿಮಾ ನೋಡೋಕ್ಕೆ ಇಷ್ಟ. ಆ್ಯಂಡ್ ನನಗೊಂದು ಹೋಪ್ ಇದೆ, ನನ್ನ ಜನ್ರೇಷನ್ ಸ್ವಲ್ಪ ಈ ಥರ ಸಿನಿಮಾಗಳು ನೋಡಿದರೆ ಅವ್ರಿಗೆ ಅರ್ಥ ಆಗುತ್ತೆ, ಲವ್ ಇಸ್ ನಾಟ್ ಆಲ್ ಫನ್ ಆ್ಯಂಡ್ ಗೇಮ್ಸ್ ಅಲ್ವಾ. ಏನೋ ಒಂದು ಪ್ರಾಬ್ಲಮ್ ಆದಾಗ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಫಿಕ್ಸ್ ಇಟ್ ಬಿಕಾಸ್ ಯು ಲವ್ ದ ಪರ್ಸನ್. ಆ ಒಂದು ಕಾನ್ಸೆಪ್ಟ್ ನಮ್ಮ ಜನ್ರೇಷನಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಬಿಕಾಸ್ ಇಟ್ಸ್ ಈಸಿ ಟು ರಿಪ್ಲೇಸ್. ಸರ್, ಈಗ ಯೂಶಲಿ ಈಗ ನಿಮ್ದೆಲ್ಲ ಸಿನಿಮಾಗಳನ್ನೂ ನೋಡ್ಕೊಂಡ್ ಬಂದಿದ್ದೀವಿ ಸರ್ ನಾವು. ನೀವು ಹೆಂಗೆ ಮಾಡ್ತೀರಾ ಅಂತ ಅಂದರೆ ಆಯಾ ಜಾನರ್ಗೆ ತಕ್ಕಂಗೆ, ಆಯಾ ಜನರೇಷನ್ಗೆ ತಕ್ಕಂಗೆ ಸಿನಿಮಾ ಮಾಡ್ತೀರಾ. ಈಗ ಚೆಲ್ಲಾಟ ಸಿನಿಮಾನ ನಾವು ಅಲ್ಲಿ ನೋಡ್ಬೇಕಾದ್ರೆ ಅದೊಂಥರ ಸಖತ್ತಾಗಿತ್ತು. ಫ್ರೆಂಡ್ಸ್ ಸಿನಿಮಾಗಳು ಮಾಡ್ಬೇಕಾದ್ರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಫ್ರೆಂಡ್ಸ್ಗಳು ಹಂಗೆ ಅಂತ ತೀರಾ ಕಿತ್ತೋದವೂ ಇರ್ತವೆ, ಅಂತ ಬ್ಯಾಡ್ ಟೈಮ್ಸಲ್ಲಿ ಹಂಗೆ ಒಂದೇ ಜೊತೆಲಿದ್ದವೂ ಇರ್ತವೆ ಅನ್ನೋ ಥರ ತುಂಬ ಜನಕ್ಕೆ ಕನೆಕ್ಟ್ ಆಗಿಬಿಡುತ್ತೆ ಸರ್ ನಿಮ್ಮ ಸಿನಿಮಾ. ಸೊ ನಿಮಗೆ ಹೆಂಗೆ ಬರುತ್ತೆ ಸರ್ ಅದು, ಈ ಜನ್ರೇಷನಿಗೆ ನಾ ಇಂಥ ಸಿನಿಮಾ ಕೊಡಬೇಕು, ಇದು ರೀಚ್ ಆಗುತ್ತೆ ಅಂತ? ಅದನ್ನ ನೀವು ಆ ಥರ ಕೇಳೋಕೆ ಹೋದ್ರೆ ಪ್ರತಿಯೊಂದು ಈಗೇನು ಗೊತ್ತಾ, ನಾವು ಅಪ್ಡೇಟ್ ಆಗಿದ್ದೀವಿ. ಮೊದಲು ಒಂದು ಹುಡುಗಿನ ಮೀಟ್ ಮಾಡೋದು ನೀವೆಲ್ಲೋ, ಅಥವಾ ಒಂದು ಹುಡುಗನಾಗಲಿ ಹುಡುಗಿನ ಮೀಟ್ ಮಾಡಬೇಕಂದ್ರೆ ಅವ್ರು ಬರೋ ದಾರಿ ಕಾಯಬೇಕಾಗಿತ್ತು, ಇಲ್ಲ ಅಂದರೆ ಕಾಲೇಜ್ ಹತ್ರ ಹೋಗಿ ನಿಂತ್ಕೋಬೇಕಾಗಿತ್ತು, ಇಲ್ಲ ಅವರು ಬೈಕ್ ಇದೆ ಅಂದ್ಕೊಂಡ್ರೆ ಅಥವಾ ಕಾರಲ್ಲ ಹೋಗ್ತಾ ಇದ್ರೆ ಅವ್ರು ಬರೋದ ಸೈಡಲ್ಲಿ ನಿಂತ್ಕೊಂಡು ನೋಡ್ಬೇಕು, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಇದ್ರೆ ನೋಡ್ತಾರಂತ ಸೈಡಲ್ಲಿ ನಿಂತ್ಕೊಂಡು ನೋಡೋದಿತ್ತು. ಆ ಥರ ಇತ್ತು. ಈಗ ಅಷ್ಟೊಂದು ಕಷ್ಟ ಇಲ್ಲ. ಈಗ ಅಂದರೆ ನಾವು ಜನ್ರೇಷನ್ ಹೆಂಗೆ ಚೇಂಜ್. ಈಗೆಲ್ಲ ಮೊಬೈಲ್ ಒಂದು ಮೆಸೇಜ್ ಹೊಡೆದ್ರೆ ಒಂದು ನಂಬರ್ ಒಂದು ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಅವರಿಬ್ರು ಲವ್ ಆದಂಗೆ. ಅಲ್ಲ, ಈಗ ನಂಬರು ಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಹೆಸರು ಹೊಡೆದ್ಬಿಟ್ರೆ ಹೆಸರು ಹೊಡೆದ್ರೆ ಸಾಕು, ಎಲ್ಲ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೋಸ್ಟ್ ನೋಡಿ ಜನ ನಮ್ಮನ್ನು ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಈಗ ಅದಕ್ಕೇನೆ ನೋಡದೆ ಲವ್ ಮಾಡ್ತಿದ್ರು, ಆ ಥರದ ಕತೆ ಎಲ್ಲ ಇವತ್ತು ಅಲ್ವಾ?
ಎಂತ ಇದು ಅನ್ಸುತ್ತೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಗೊತ್ತಾ, ನಾನು ನನ್ನ ಕಡೆ ಸರ್ಕಲಲ್ಲಿ ನಡೆದು ಹೇಳ್ತೀನಿ. ಇನ್ನೂ ಕೆಲವರು ನಂಬರ್ ಹುಡ್ಕೋದು ಎಷ್ಟು ಈಸಿ ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಫ್ರೆಂಡ್ಸ್ಗೆ ಪೊಲೀಸ್ ಯಾರಾದ್ರು ಕ್ಲೋಸ್ ಆಗಿದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಈ ನಂಬರ್ ಕೊಡ್ತಾರೆ. ಸರಿ, ಇದು ಈ ನಂಬರ್ ಇರಲ್ಲ ಅವ್ರದ್ದೊಂದು ಯಾವುದೋ ಒಂದು ನಂಬರ್ ಸಿಕ್ಕಿದ್ರೆ ಹೋಗೋದೇ ಇಲ್ಲ, ಸ್ವಿಚ್ ಆಫ್ ಮಾಡೋದು, ಬ್ಲಾಕ್ ಮಾಡಿ ಇಟ್ಟಿರ್ತಾರೆ ಅಂದ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಟ್ಟು ಅವ್ನು ಫ್ರೆಂಡ್ ಮಾಡಿಕೊಂಡು, ಸರ್ ಈ ನಂಬರಲ್ಲಿ ಎಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ, ಅವ್ರದ್ದು ಏನು ನೋಡಿದ್ರೆ ಅವ್ರ ಡೀಟೇಲ್ಸ್ ಸಿಗುತ್ತೆ ಫುಲ್ಲು. ಆ ಥರ ಎಲ್ಲ ಮಾಡ್ತಾರ? ಹೌದು. ಅವ್ರ ಈಗ ನಂಬರ್ ಇನ್ನೊಂದು ನಂಬರ್ ಬೇಕು ಅಂದರೆ ಎರಡನೇ ಇನ್ನೊಂದು ಆಪ್ಷನ್ ನಂಬರ್ ಇರೋದು, ಅದರಲ್ಲಿ ಅಡ್ರೆಸ್ ಇರುತ್ತೆ, ಅವ್ರ ನಂಬರ್ ಇರುತ್ತೆ. ಆ ನಂಬರ್ಲಿ ಕಲೆಕ್ಟ್ ಮಾಡ್ಕೊಂಡು ತಿರ್ಗಪ್ಪ ಇವನಿಗೆ ಹೆಂಗೆ ಸಿಗ್ತೀವಿ ನಂಬರ್ ಇವರಿಗೆ ಅನ್ನೋದು ಅವಳಿಗೆ ಆಶ್ಚರ್ಯ. ನನಗೆ ಆಶ್ಚರ್ಯ ಆಗ್ತದೆ, ಈ ಥರ ಪೊಲೀಸ್ ಅವ್ರ ಹತ್ರನೇ ಹೋಗಿ ಡೀಟೇಲ್ಸ್ ತಗೊಳ್ಳೋ ಅಂತ ಜನರೇಷನ್ ಇತ್ತಾ ಅಂತ. ಅವ್ರ ನಂಬರ್ ಈಸಿ ಆಯ್ತಲ್ಲ ಅವರಿಗೆ. ಆಕ್ಸೆಸಿಬಿಲಿಟಿ ಹಂಗಿದೆ. ಯಾರಿಗೋ ಒಬ್ಬರಿಗೆ ಕಾದ್ಬಿಟ್ಟು ವರ್ಷಗಟ್ಲೆ ಪ್ರಪೋಸ್ ಮಾಡೋಕ್ಕೆ ಕಾಯೋವಂಥದ್ದು ಏನಿಲ್ಲ, ನೇರವಾಗಿ ಹೇಳ್ಬಿಟ್ಟು ಯಾರೇ ನೀನು ಚೆಲುವೆ ಅನ್ನೋ ಥರ ಎಲ್ಲ ಇಲ್ಲ ಇವಾಗ. ರಿಸಲ್ಟ್ ಅಲ್ಲೇ ಸ್ಪಾಟ್ ಅಲ್ಲೇ ಯಾರು ಈ ಚೆಲುವೆ ಅಂತ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಒಂದ್ಸರಿ 2 ಸರಿ ನೋಡ್ತಾನೆ, ಹಿಂದೆ ನೋಡ್ತಾನೆ, ನಂಬರ್ ಬರುತ್ತೆ, ಎಲ್ಲೂ ಸಿಗ್ಲಿಲ್ಲ. ಆ ನಂಬರ್ ನೋಡಿ ಸ್ವಿಚ್ ಆಫ್ ತೆಗಿತಾನೆ ಇಲ್ಲ ಅವ್ರು. ಯಾಕೆಂದ್ರೆ ಇನ್ನೊಂದು ನಂಬರ್ ಅಂದರೆ ಕಮ್ಯುನಿಕೇಷನ್ ಮಾಡ್ತಾ ಇರ್ತಾರೆ ಬೇರೆ ನಂಬರ್ಲಿ, ಇದನ್ನ ಅವ್ನು ಬೇಡ ಅಂತ ಆಫ್ ಮಾಡಿಟ್ಟಿರ್ತಾಳೆ ಅಂದ್ಕೊಳ್ಳಿ. ಅದನ್ನ ಹುಡುಕ್ಬೇಕು ಅಂದ್ರೆ ಏನು ಮಾಡ್ತಾರೆ ಅಂದರೆ, ಅವ್ನಿಗೆ ಹೇಗಾದ್ರೂ ಮಾಡಿ ಕಾಡಿ ಬೇಡಿ ಲವ್ ಮಾಡಬೇಕು ಅನ್ನೋಕೆ ಏನು ಮಾಡ್ತಾನೆ, ಯಾರೋ ಫ್ರೆಂಡ್ ಮಾಡ್ಕೊಂಡು ಹೋಗಿ ಡೀಟೇಲ್ ತೆಗೆದ್ರೆ ಇನ್ನೊಂದು ನಂಬರ್ ಇರುತ್ತೆ ಅವ್ರ ಹತ್ರ. ಅವ್ರ ಅಡ್ರೆಸ್ ಅದೇ ಇರುತ್ತೆ, ಫೋಟೋ ಅದೇ ಇರುತ್ತೆ, ಎಲ್ಲ ಡೀಟೇಲ್ಸ್ ಫುಲ್ ಡೀಟೇಲ್ ಕಲೆಕ್ಟ್ ಮಾಡಿ ಅದರಿಂದ ಫೋನ್ ಬರುತ್ತೆ. ಅವ್ರು ಶಾಕ್, ಇಲ್ಲಿಂದ ಮುಂದೆ ಈ ನಂಬರು. ಸೂಪರ್ ಅಲ್ಲ, ನಿಮ್ಮ ತಲೆಯಲ್ಲಿ ಈ ಥರ ಎಲ್ಲ ವಿಷಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್. ನಿಮಗೂ ನಂಬರ್ನ ಕಲೆಕ್ಟ್ ಮಾಡ್ಕೋಬೋದಂತೆ. ತುಂಬ ಜನ ಹುಡುಗರಿಗೆ ಟಿಪ್ಸ್ ಕೊಟ್ಟಂಗಾಯ್ತು ಒಂಥರ ಫ್ರೀಯಾಗಿ. ಆ್ಯಕ್ಚುಲಿ ಸೂಪರ್ ಸರ್, ಸಖತ್ತಾಗಿ ಹೇಳಿದ್ವಿ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಪೊಲೀಸ್ ಅವ್ರ ಹತ್ರನೇ ಹೋಗ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಇದನ್ನು ಸ್ವಲ್ಪ ಅಡ್ರೆಸ್ ಕೊಡ್ತೀರಾ, ಹಿಂಗೆಲ್ಲ ಲವ್ ಮಾಡ್ತಾರಾ? ಸೂಪರ್ ಸರ್, ನೀವು ಅದೆಲ್ಲ ಜನ್ರೇಷನ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಸರ್. ಒಂದು ಎಳೆ ಕತೆಗೆ ಇಂಥದೇ ಇರಬೇಕು, ಹಿಂಗೆ ನಡೆಯುತ್ತೆ ಲವ್ ಸ್ಟೋರಿ, ಈ ಥರದ್ದೆಲ್ಲ ಫನ್ ನಡೆಯುತ್ತೆ ಅಂತ ನಿಮಗೆ ಹೆಂಗೆ ಹೊಳೆಯುತ್ತೆ ಸರ್ ಅದು ತಲೆಗೆ? ಈಗ ನೋಡಿ, ಒಂದು ಕತೆ ಲೈನ್, ಈಗ ಕತೆ ಯಾರೋ ಕೊಟ್ಟಿದ್ದು ನಂದು ಅಲ್ಲ ಅಂದ್ಕೊಳ್ಳಿ. ಈಗ ನಯನ ಅಂದರೆ ನಯನ ಕೈಲಿ ಏನು ಮಾಡಿಸ್ಬೋದು, ಯಾವ ಥರ, ಯಾಕೆಂದರೆ ನಿಮ್ಮ ಜನ ಯಾವ ಥರ ಒಪ್ಕೊಂಡಿರ್ತಾರೆ, ನಾವು ಅದಕ್ಕಿಂತ ನಾನು ಯೋಚನೆ ಮಾಡೋದು ಸ್ವಲ್ಪ ಅವ್ರಿಗೆ ಆಪೋಸಿಟಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ನೋಡೋದು ನಿಮ್ಮದು. ಬಟ್ ನಿಮ್ಮ ಆಗಲ್ಲ, ನಿಮ್ಮೊಂದು ಸ್ವಲ್ಪ ಕಷ್ಟ ನೀವು, ಯಾಕೆಂದ್ರೆ ಆದ್ರೂ ನಿಮ್ಗೆ ಈಗಲೂ ಅಷ್ಟೇ ನೆಕ್ಸ್ಟ್ ನಯನ ಕೈಲಿ ಮಾಡಿಸ್ತಾರೆ, ನಾನು ಸೀರಿಯಸ್ ಕ್ಯಾರೆಕ್ಟ್ರ್ ಮಾಡಿಸ್ಬೇಕು, ಏನೋ ಸೆಂಟಿಮೆಂಟ್ಸ್ ಮಾಡಿಸ್ಬೇಕು, ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಯನ ಇದ್ದಿದ್ದೇ ಯಾಕೆ ತೋರಿಸ್ಬೇಕು ನಾನು, ಅವ್ರನ್ನ ಇಟ್ಕೊಂಡು. ಯಾಕೆಂದರೆ ಕಲಾವಿದರು ಎಲ್ಲ ಥರ ಕ್ಯಾರೆಕ್ಟ್ರು ಮಾಡ್ತಾರೆ, ಸೀರಿಯಸ್ಸು ಮಾಡ್ತಾರೆ, ಕಾಮಿಡಿನೂ ಮಾಡ್ತಾರೆ. ನಾವು ಮಾಡಿಸೋದು ದರ್ಶನ್ ಸರ್ ಕಾಮಿಡಿನೇ ಮಾಡಲ್ಲ ಅಂದ್ಕೊಂಡಿದ್ರು, ಬುಲ್ಬುಲಲ್ಲಿ ಟೋಟಲಿ ಕಾಮಿಡಿ ಮಾಡಿಸಿದ್ದೀವಿ ಅವ್ರನ್ನ, ಎಲ್ಲರೂ ಒಪ್ಕೊಂಡ್ಬಿಟ್ರು, ದರ್ಶನ್ ಏನು ಸೂಪರಾಗಿ ಕಾಮಿಡಿ ಮಾಡ್ತಾರೆ. ಅದೇ ಆ ಥರ ನಾನು ಚೇಂಜ್ ಮಾಡಬೇಕು ಅಂತ. ಅದೇ ಥರ ಇದೊಂದು ಎಳೆ ಸಿಕ್ಕಿದಾಗ ನನಗೆ ಒಂದು ಚಿಕ್ಕದ ಫ್ರೆಂಡ್ಸ್ ಇಬ್ಬರು, ಅವರಿಬ್ಬರು ಇಬ್ಬರು 0 ತಗೊಳ್ತಾ ಇದ್ದು ಫ್ರೆಂಡ್ಸ್ಗಳು. ಅವರು ಮುಂದೆ ಲೈಫಲ್ಲಿ ಇಬ್ಬರು ಹಿಂಗೇ ಇರಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೆ. ಇದು ರೆಟ್ರೋ ಸ್ಟೈಲಲ್ಲಿ ನಾವು ಶುರು ಮಾಡಿದ್ದು. ರೆಟ್ರೋ ಫ್ರೆಂಡ್ಸ್ಗಳಿಬ್ರು. ಅವರು ಆಗಿನ ಕಾಲದಲ್ಲಿ ಫೋನ್ ಇಲ್ಲದೆ ಇರೋ ಕಾಲದಲ್ಲಿ ಹಾಗೇ ಬರ್ತಾ ಕಾಲೇಜ್ ಲೆವೆಲಿಗೆ ಹೋಗ್ತಾರೆ. ಒಂದು ಹುಡುಗಿ ಲವ್ ಮಾಡ್ತಾರೆ. ಒಬ್ಬ ಲವ್ ಮಾಡಿದ್ರೆ ನಾನು ಇದಲ್ಲ, ಅದೇ ಟೈಮಲ್ಲಿ ಅವನು ಅದೇ ಟೈಮಲ್ಲಿ ಒಂದೇ ದಿವಸ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇಬ್ಬರು ಒಟ್ಟಿಗೆ ಬಾಳಬೇಕು ಅಂತ ಬರ್ತಾರೆ. ಹೆಂಡತಿಯರು ಬಂದ ಮೇಲೆ ಆದಮೇಲೆ ಯಾವ ಥರ ಅವ್ರದ್ದು ಫ್ರೆಂಡ್ಶಿಪ್ ಬೆಂಕಿ ಬೀಳುತ್ತೆ, ಅವ್ರ ಫ್ರೆಂಡ್ಶಿಪ್ ಯಾವ ಥರ ಕೆಟ್ಟೋಗುತ್ತೆ. ಆದರೂ ಮಕ್ಕಳು ಬರೀ ಆದಮೇಲೆ ಮಕ್ಕಳನ್ನ ಯಾವ ಥರ ಅವರು ಇವ್ರ ಜೊತೆಲೇ, ಆದರೆ ಇವರಿಬ್ಬರು ನಾವು ಕೊನೆಯ ತನಕ ಹೀಗೆ ಇರಬೇಕು ಅನ್ನೋದು ಒಂದು ತೀರ್ಮಾನ ಇವ್ರದ್ದು. ನಾವು ಹುಟ್ಟಿದ ಹೀಗೆ ಈ ಥರ ಸೇರಿದ್ದೀವಿ, ಈ ಥರ ಸೇರಿ ಕೊನೆ ತನಕ ಹಿಂಗೆ ಇರಬೇಕು ಅನ್ನೋರಿಗೆ ಮಧ್ಯದಲ್ಲಿ ಏನು ಡಿಸ್ಟರ್ಬ್ ಆಗೋದು ಅದನ್ನ ನಾವು ಕಾಮಿಡಿ ರೂಪದಲ್ಲೂ ತೊಗೊಂಡೋಗಿದ್ದೀವಿ. ಸೀರಿಯಸ್ಸು ಇದೆ, ಸೆಂಟಿಮೆಂಟ್ಸ್ ಇದೆ, ಫೀಲ್ ಲಾಸ್ಟಲ್ಲಿ ಎಂಡಲ್ಲಿ ಫೀಲು ಪ್ರತಿಯೊಬ್ಬರಿಗೂ ಒಂಚೂರು ಕಣ್ಣಲ್ಲಿ ನೀರು ಬರುತ್ತೆ. ಈ ಥರ ಒಂದು ಫ್ರೆಂಡ್ಶಿಪ್ ಇದೆಯಾ? ಅದ್ರ ಮೊದಲು ಇಷ್ಟೊಂದು ಕಾಮಿಡಿ, ಇಷ್ಟೊಂದು ಸೆಂಟಿಮೆಂಟ್ಸು, ಆಮೇಲೆ ಲವ್ ಟ್ರ್ಯಾಕ್, ಒಂದು ಹೀರೋ ಹೀರೋಯಿನ್, ರೆಟ್ರೋ ಫ್ರೆಂಡ್ಶಿಪ್ ಇಂದ ಹಿಡಿದು ಮೆಟ್ರೋ ಲವ್ ಸ್ಟೋರಿ. ಹೌದು, ಮೆಟ್ರೋ ಈ ನಮ್ಮ ಎಸ್ ರಘು ಸರ್ದು ಒಂದು ಸ್ವಲ್ಪ ಗಾಳಿ ಬೀಸ್ತು ಈ ಕಡೆ, ನಾನು ಒಂದು ಡೈಲಾಗ್ ಹೇಳ್ಬಿಟ್ಟೆ ಸರ್. ಈಗ ಲವ್ ಸ್ಟೋರಿ ಅಂತ ಬಂದಾಗ ವಿ ವಿಲ್ ಕಮ್ ಫ್ರಮ್ ಬೆಳದಿಂಗಳ ಬಾಲೆ, ಬರೀ ಅದೊಂದು ಇಮ್ಯಾಜಿನೇಷನಲ್ಲೇ ಹೋಗ್ತಿರುತ್ತೆ ಲವ್. ಒಂದು ಸ್ವಲ್ಪ ಮುಂದೆ ಬಂದರೆ ಯಾರೇ ನೀನು ಚೆಲ್ಲುವೆ, ಸೊ ಬರೀ ಪತ್ರಗಳಲ್ಲೇ ಮೀಟ್ ಆಗೋದು. ಅದಾದಮೇಲೆ ಇದು ಏನೋ ಒಂಥರ ಸಿನಿಮಾ, ಅದ್ರಲ್ಲಿ ಒಂಥರದ್ದು ಲವ್ ಸ್ಟೋರಿ ಇದೆ. ಸೊ ಪ್ರತಿ ಒಂದು ಸತಿ ಬರ್ತಾ ಲವ್ ಸ್ಟೋರಿಗಳು ಅಪ್ಡೇಟ್ ಆಗ್ತಾ ಇರ್ತವೆ. ಸೊ ಈ ಸಿನಿಮಾದಲ್ಲೂ ಒಂಥರದ್ದು ಅಪ್ಡೇಟ್ ಆಗಿದೆ ನಮ್ಮ ಲವ್ ಸ್ಟೋರಿ. ಹೌದು, ಈ ಥರ ನಾನು ಒಂದು ಸಿನಿಮಾ ನಂದೇ ಕೃಷ್ಣನೇ ಇದೆ. ಒಂದು ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಫೋನ್ ಮಾಡ್ತಾನೆ ಇರ್ತಾಳೆ, ಲವ್ ಮಾಡ್ತಾನೆ ಇರ್ತಾಳೆ, ವಾಯ್ಸಲ್ಲೇ ಅಷ್ಟು ತುಂಬ ಸ್ವೀಟಾಗಿ ಮಾತಾಡ್ತಾ ಇರ್ತಾಳೆ. ಬಟ್ ಯಾರು ಒಂದು ಕಂಡು ಹಿಡಿಯೋಕ್ಕಾಗಲ್ಲ ಅವನಿಗೆ. ನಾನು ಬೇರೆ ಇಲ್ಲ, ನಾನು ಲವ್ ಮಾಡೋ ಮೂಡಲ್ಲಿಲ್ಲ ಅಂದ್ರೂ ಅವ್ರು ಬಿಡದೆ ಲವ್ ಮಾಡ್ತಾ ಇರ್ತಾಳೆ. ಅದು ಕೊನೆಯಲ್ಲಿ ಒಂದು ಸಿಚುವೇಶನ್ ಇದೆ, ಸಿನಿಮಾಲ್ಲ ನೋಡಿದ್ದೀರಲ್ಲ, ಅದೇ ಥರ ಇದರಲ್ಲೂ ಒಂದು ಈ ಲವ್ ಸ್ಟೋರಿ, ಲವ್ ಟ್ರ್ಯಾಕಲ್ಲಿ
ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಟ್ವಿಸ್ಟ್ ಇದೆ. Okay. ಅದನ್ನ ನಾವು ಇಲ್ಲಿ ಹೇಳಲಿಕ್ಕಾಗಲ್ಲ, ಸಿನಿಮಾ ನೋಡಿ. ಬಟ್ ಅವರಿಬ್ಬರು ಲವ್ ಇದೆ ಇದರಲ್ಲಿ ನೋಡಿ. ಇಬ್ಬರು ಫ್ರೆಂಡ್ಸು ಎಲ್ಲ ಆಗಿರ್ತಾರೆ, ಕಿತ್ತಾಡ್ತಾರೆ, ಜಗಳ ಆಡ್ತಾರೆ. ಒಂದು ಲವ್ ಮಾತ್ರ ಟ್ರ್ಯಾಕ್ ಅದರಲ್ಲಿ ಟ್ವಿಸ್ಟ್ ತೊಗೊಂಡು ಹೋಗುತ್ತೆ. ಅದು ನಾವು ಸಿನಿಮಾ ನೋಡಿದ್ರೆ ಅದು ಅರ್ಥ ಆಗೋದು ಅನ್ಸುತ್ತೆ. ಅಲ್ಲಿ ತನಕ ನಾನು ಹೇಳಿದ್ರು ತಪ್ಪಾಗುತ್ತೆ. ಈಗ ಸಿನಿಮಾ ಫುಲ್ ಸ್ಟೋರಿ ಸಿನಿಮಾದ ಕೋರೆ ಅದು ಸಾರ್ ಹೇಳ್ತಿದ್ರಲ್ಲ, ಅದ್ರ ಮೇಲೇ ಇಡೀ ಕಥೆನೇ ಬಿಲ್ಡ್ ಮಾಡಿರೋದು. ಅದು ಕೊನೆವರೆಗೂ ಸಿನಿಮಾನ ಹಿಡಿದಿಡೋದೇ ಆ ವಿಚಾರ. ಮತ್ತೆ ಇನ್ನು ಈಗ ಸದ್ಯಕ್ಕೆ ನಮ್ಗೆ ಅದೇ ಒಂಥರ ಈ ನಾಗಮಣಿ ವಜ್ರ ಎಲ್ಲಾನು ಇದು ಮಾಡಿರ್ತೀವಿ, ಕೊಯ್ನೂರು ಡೈಮಂಡ್ ಥರ ಇವಾಗ ಅದನ್ನ ಕಾಪಾಡ್ಕೋತೀವಿ ನಾವು. ಓಕೆ, ನಿಮ್ಗೇನು ಅನ್ಸುತ್ತೆ ಸರ್? ನಾನು ಇವಾಗ ಅವಾಗಲೇ ಹೇಳ್ದಂಗೆ ಅದೇ ಕ್ವಶನ್ ನಿಮಗೆ ಕೇಳ್ತೀನಿ ನಾನು. ಸೊ ಈ ಥರ ಡಿಫ್ರೆಂಟ್ ಲವ್ ಸ್ಟೋರಿಗಳು ಬಂದಾಗ ನೀವು ಹಾಗೆ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಾ? ಬಿಕಾಸ್ ನೀವು ಲವ್ ಮಾಡುವಾಗ ಟೈಮ್ ಬೇರೆ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಲವ್ ಮಾಡುವಾಗ ಟೈಮ್ ಬೇರೆ, ನಿಮ್ಮ ಮಕ್ಕಳು ಲವ್ ಮಾಡುವಾಗ ಟೈಮ್ ಬೇರೆ ಇರುತ್ತೆ, ಲವ್ ಮಾಡೋ ರೀತಿ ನೀತಿಗಳು ಬೇರೆ. ಕರೆಕ್ಟ್. ಆ ಟೆಕ್ನಾಲಜಿ ಅಲ್ಲಿಂದ ಟೆಕ್ನಾಲಜಿಯ ಬಳಸ್ಕೊಂಡು ಖಂಡಿತ ಆಕ್ಸೆಸಿಬಿಲಿಟಿ ಏನಿರುತ್ತೆ. ಈಗ ಈ ಸಿನಿಮಾದಲ್ಲೂ 3 ಜನರೇಷನ್ ಇದೆ. ಅವಿನಾಶ್ ಅವರು, ಇವರು ಆಶಾಲತಾ ಅವ್ರು ಹೇಳಿದ್ರಲ್ಲ, ಅದು ಬೇರೆ ಜನರೇಷನ್. ಅದಾದ್ಮೇಲೆ ರವಿಶಂಕರ್ ಸರ್, ಅಚ್ಯುತ್ ಸರ್ ಮಾಡಿದಾರಲ್ಲ, ಅವ್ರದ್ದೊಂದು ಲವ್ ಸ್ಟೋರಿ ಬರುತ್ತೆ. ಸಾರ್ ಹೇಳ್ದಂಗೆ ಅದು ರೆಟ್ರೋ. ಅವತ್ತಿನ ಕಾಲದಲ್ಲಿ ಪತ್ರನೇ ದೊಡ್ಡದು. ಒಂದು ಯಾರೋ ಒಂದು ಪತ್ರ ಬರೆದ್ಬಿಟ್ಟು ಅದನ್ನ ಕಾತರಿಸ್ತೀವಿ ಕೊಡೋದಕ್ಕೆ. ಅದು ಬ್ಯೂಟಿಫುಲ್ಲಾಗಿ ಕ್ಯೂಟ್ ಆಗಿದೆ. ಅದಾದಮೇಲೆ ಇವರು ಅಂಜಲಿ ಅವರು ಮತ್ತು ಪ್ರವೀಣ್ ಅವರ ಲವ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಖಂಡಿತವಾಗಿ ನೀವು ಆಗಲೇ ಕೇಳಿದ್ರಲ್ಲ, ಜೆನ್ಸಿಗೆ ತುಂಬ ರಿಲೆವೆನ್ಸ್ ಇರೋದು. ಅಂದರೆ ಬೋಲ್ಡ್ ಅಪ್ರೋಚ್ ಅಲ್ವಾ ಈಗ ಏನೇ ಮಾತಾಡ್ಬೇಕಾದ್ರೆ ಯು ವಾಟ್ ಯು ವಾಂಟ್ ಟು ಲವ್ ಮೀ ಆರ್ ನಾಟ್ ಅಷ್ಟೇ. ಒನ್ ಪಾಯಿಂಟ್ ಟೈಮ್ ಇದೆ, ಐ ಲವ್ ಯು ಮಸ್ಟ್ ಲವ್ ಮೀ ಅಂತ. ಹಂಗಿರ್ಬೇಕಾದ್ರೆ ಇವ್ರ ಮಾತುಕತೆ ಏನಿದೆಯಲ್ಲ ಇವರಿಬ್ಬರ ಮಧ್ಯದಲ್ಲಿ, ಅವರಿಬ್ಬರು ಮಾತುಕತೆಯಲ್ಲಿ ಡೈರೆಕ್ಟ್ ಅಪ್ರೋಚೇ. ವಾವ್. ಈ ಸುಮ್ಮನೆ ಒಂದು ವಿಚಾರ ಹೇಳ್ಬೇಕಂದ್ರೆ, ಹೀರೋ ಸನ್ನಿ ಲಿಯೋನ್ ಫ್ಯಾನ್. ಸಖತ್ತಾಗಿ ಹೇಳಿದ್ರು. ಇವರು ಫಸ್ಟು ಅವ್ನ ಪ್ರಪೋಸಲ್ ಒಪ್ಕೋಬೇಕಾದ್ರೆ ಹೇಳೋದೇನು ಗೊತ್ತಾ, ನೀನು ಸನ್ನಿ ಲಿಯೋನ್ ವಿಡಿಯೋ ನೋಡೋದು ಬಿಡ್ತೀನಿ ಅಂದರೆ ನಾನು ನಿನ್ನ ಒಪ್ಕೋತೀನಿ ನೋಡು ಅಂತ. ಅಂದರೆ ಈ ಥರದ್ದೊಂದು ಈಗಿನ ಪ್ರಸ್ತುತವಾದ ವಿಚಾರಗಳು ಕೂಡ ಇದರಲ್ಲಿದೆ. ಮತ್ತು ನೀವು ಗಂಭೀರತೆನೂ ಇದೆ ಕಥೆಯಲ್ಲಿ. ಆ ಪಾತ್ರವನ್ನು ಹ್ಯಾಂಡಲ್ ಮಾಡಿರೋದು ಅವಿನಾಶ್ ಸಾರು ಮತ್ತೊಬ್ಬರು ಎಲ್ಲ. ಈಗ ನಾನು ಒಬ್ಬ ರೈಟರಾಗಿ ಏನು ನನ್ನ ಚಾಲೆಂಜ್ ಅಂದರೆ, ಪ್ರತಿ ಪಾತ್ರದಲ್ಲೂ ಪಾತ್ರವೇ ಕಾಣಬೇಕು, ರಘು ನಿಡುವಳಿ ಕಾಣಬಾರ್ದು. ಆಯಾ ಪಾತ್ರಗಳು ಮಾತಾಡ್ದಂಗೆ ಇರಬೇಕು. ಸೊ ಹಂಗಾಗಿ 3 ಜನರೇಷನ್ನು ಮಾತಾಡುವಾಗ ಆ ಮಾತುಗಳನ್ನ ಪೋಣಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಏನು ಅಂತಂದರೆ, ಈ ಸಿನಿಮಾದಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದೆ, ಸರ್ ಲಕ್ಷ್ಮೀಗೌಡ ಮೇಡಮು ತುಂಬ ಸಾಫ್ಟಾಗಿ ಇದು ಮಾಡ್ತಿರ್ತಾರೆ. ಏನ್ರಿ ಬೇಡ ರೀ, ಸೈಲೆಂಟ್ ವಿಲನ್ ಥರ ಪರ್ಫಾರ್ಮ್ ಮಾಡಿ, ಒಂದ್ಸತಿ ನಿಮಗೇಕೆ ಕೊಡಬೇಕು ಕಾಫಿ ಅಂತ ಫುಲ್ ಇವನು ಈ ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆಲ್ಲ ಕಿತ್ತೂರಾಣಿ ಚೆನ್ನಮ್ಮ ಮಾಡು ಆಗ್ಬಿಡ್ತಾಳಲ್ಲ, ಹಂಗೆ ಚೇಂಜ್ ಆಗ್ಬಿಡುತ್ತೆ. ಅದು ಹೆಂಗೆ ಸರ್ ಆ ಕಾನ್ಸೆಪ್ಟ್ ಯಾವ ಥರ ನಿಮಗೆ ವರ್ಕ್ ಆಗತ್ತೆ ಅಂತ ಅನಿಸ್ತು? ಬಿಕಾಸ್ ಇದನ್ನ ನೀವೊಂದು 2 ಸತಿ ಅವ್ರದ್ರಲ್ಲಿ ಒಂದ್ಸರಿ ರಿಪೀಟ್ ಮಾಡಿದ್ದಾರೆ, ನನ್ನ ಕ್ಯಾರೆಕ್ಟರ್ ಒಂದ್ಸತಿ ರಿಪೀಟ್ ಮಾಡಿದ್ದಾರೆ. ಅದಕ್ಕೆ ಈಗ ಏನು ಗೊತ್ತಾ, ಇದರಲ್ಲಿ ಈಗ ಒಬ್ಬೊಬ್ಬರು ಮನೇಲಿ ಒಬ್ಬೊಬ್ಬನೊಂದು ಥರ ಇರ್ತಾರೆ. ಕೆಲವರಿಗೆ ಈ ಥರ ಏನಾದ್ರು ರ್ಯಾಶ್ ಆಗಿ ಮಾತಾಡಿದ್ರೆ ಇಷ್ಟ ಆಗಲ್ಲ, ಕೆಲವರಿಗೆ ಸಾಫ್ಟಾಗಿ ಅದೇನು ಮೆತ್ತಗೆ ಮಾತಾಡ್ತಾರೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡು ಅಂತಾರೆ. ಕೆಲವರಿಗೆ ಅದ್ಯಾಕೆ ಅಷ್ಟು ಕಿರ್ತಿ ಮನೆ ಕಿತ್ತೋಗಂಗೆ ನಿಧಾನ ಮಾತಾಡು ಅಂತಾರೆ. ಇಲ್ಲಿ ಈ ಥರದೊಂದು ಕ್ಯಾರೆಕ್ಟರ್ ಇವರಿಗೆ. ಅಂದರೆ ಈಗ ಹೆಣ್ಣು ಗಂಡು ಭೇದ ಇಲ್ಲ, ಎಲ್ಲರೂ ಸಮಾನತೆ ಅನ್ನೋದು ಆಯಾ ಕ್ಯಾರೆಕ್ಟರ್ದು ಏನಂದರೆ ಆ ಕ್ಯಾರೆಕ್ಟರ್ ನಂಬಿಕೆ ಹಾಗೆ ಇರಬೇಕು ಅಂತ. ಸ್ಪ್ಲಿಟ್ ಪರ್ಸನಾಲಿಟಿ ಥರ ಒಳಗಿರುತ್ತೆ, ನಾವು ಎಕ್ಸ್ಪ್ರೆಸ್ ಮಾಡಿರಲ್ಲ. ಈಗ ಯಾರ ಮೇಲೆ ಕೋಪ ಬಂದ್ರೂ ನಾನು ತಡ್ಕೊಂಡು ನಗ್ನಗ್ತಾನೆ ಚೆನ್ನಾಗಿದ್ದೀರಾ ಅಂತೀನಿ. ಬಟ್ ಆ ಪಾತ್ರ ಯಾವ ಥರ ಕೋಪ ಬಂದರೆ ವೈಲ್ಡಾಗಿ ಬಿಹೇವ್ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿ ಈಗ ನೀವು ಯೂಶ್ವಲಿ ಚಿಕ್ಕ ವಯಸ್ಸಲ್ಲಿ ಈ ಫ್ಯಾನ್ಸಿ ಡ್ರೆಸ್ಸಲ್ಲಿ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಅಂದ್ಬಿಟ್ಟು ಚೆನ್ನಮ್ಮನ, ಕಿತ್ತೂರು ರಾಣಿ ಚೆನ್ನಮ್ಮದ ಬೀಸರೋಜದೇವಿ ಅವರ ಡೈಲಾಗ್ ಹೇಳ್ತಾರೆ, ಅದು ಇಲ್ಲಿ ಒಂದು ಬೇರೆ ಥರ ಪೋಟ್ರೆ ಆಗುತ್ತೆ. ಅದನ್ನು 2 ಪಾತ್ರಗಳು ರಿಪೀಟ್ ಮಾಡುತ್ತೆ. 2 ಪಾತ್ರಗಳು ರಿಪೀಟ್ ಮಾಡೋದು ಬೇರೆ ಬೇರೆ ಸಿಚುವೇಶನ್ ಅಲ್ಲಿ. ಇವನ್ ಸಂಗೊಳ್ಳಿ ರಾಯಣ್ಣಲ್ಲಿ ಕೂಡ ಜಯಪ್ರದ ಕೂಡ ಅದೇ ತರ. ಬಟ್ ರಿಪೀಟ್ ಮಾಡಿದ ನಂತರ ಅವರಿಬ್ಬರ ಮಧ್ಯೆ ಹೇಗೆ ಸಂಬಂಧ ಬೆಸ್ಕೊಂಡು ಹೋಗುತ್ತೆ ಅನ್ನೋದು ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಂದ್ರೆ ಅಕ್ಸೆಪ್ಟೆನ್ಸ್ ಒಂದು ಟ್ವಿಸ್ಟ್ಗಳು. ಈ ಡೈಲಾಗ್ ಇದೆಯಲ್ಲ, ಇದೊಂದು ಕ್ಯಾರೆಕ್ಟರೈಸೇಷನ್. ಇನ್ನೊಂದು ಪಾತ್ರ ಅದನ್ನ ರಿಪೀಟ್ ಮಾಡುತ್ತಲ್ಲ, ಅವಾಗ ಆ ಕ್ಯಾರೆಕ್ಟರ್ನ ಇದು ಒಪ್ಕೊಂಡಿದೆ ಅನ್ನೋ ಥರ ನಾವು ಪೋರ್ಟ್ರೇ ಮಾಡ್ತೀವಿ. ಓಕೆ, ಸೊ ಇದನ್ನ ನೋಡ್ಬೇಕು. ಅದನ್ನೇ ಬರೀ ಅವಳು ಕ್ಯಾರೆಕ್ಟರ್ ಅಲ್ಲ, ಅದನ್ನ ಮತ್ತೆ ಹೀರೋ ಕೂಡ ಅದನ್ನ ರಿಪೀಟ್ ಮಾಡ್ತಾನೆ ಇನ್ನೊಂದ್ಸರಿ. ಓಕೆ, ಹಂಗಾರೆ ಏನೋ ಸಿನಿಮಾದಲ್ಲಿ ಟ್ವಿಸ್ಟ್ ಇದೆ ಕಣ್. ನನ್ಗೆ ಈಗಲೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತಾ ಇದೆ. ಡಬ್ಬಿಂಗ್ ಅಲ್ಲ, ಇದನ್ನೆಲ್ಲ ನೋಡ್ಲೇ ಇಲ್ವಲ್ಲಪ್ಪ ಅಂತ. ನಿಮಗೆ ಹೆಂಗೆ ಅನಿಸ್ತು ಸಿನಿಮಾ ನಮ್ಮ ಜೊತೆ ಎಲ್ಲ ಕೆಲಸ ಮಾಡಿ? ಸೆಪ್ಟೆಂಬರ್ 12ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಿಮ್ದು ಫೇವ್ರೆಟ್ ಏನು ಕ್ವಾಲಿಟಿ ಏನು? ನಂದು ಏನೋ ಲೈಕ್ ಎಲ್ಲ ಅವಾಗಿಂದನೂ ಕಾಮಿಡಿ ಜಾನರೇ ಮಾಡ್ಕೊಂಡು ಬಂದಿರೋದ್ರಿಂದ, ಸೊ ಈ ಸಿನಿಮಾದಲ್ಲಿ ಸ್ವಲ್ಪ ನಂಗೆ ಪರ್ಫಾರ್ಮೆನ್ಸಿಗೆ ಒಂಚೂರು ಜಾಗ ಸಿಕ್ತು. ಅಂದರೆ ಇವಳು ಮೇನ್ ಕ್ಯಾರೆಕ್ಟ್ರು, ದಿಸ್ ಮುಸ್ರೆ ಆಲ್ಸೋ ಈಸ್ ಲೀಡ್ ಕ್ಯಾರೆಕ್ಟರ್. ನನಗೆ ಹೇಳಿದ್ನಲ್ಲ ಎಲ್ಲರೂ ಪಿಲ್ಲರ್ಗಳೇ ಅಂತ. ಸೊ ಅದ್ರಲ್ಲಿ ನಾನು ಈ ಇಷ್ಟು ರೂಮಲ್ಲಿ ಮಧ್ಯಕ್ಕೊಂದು ಪಿಲ್ಲರ್ ಇರ್ತದಲ್ಲ ದೇವಸ್ಥಾನದಲ್ಲಿ, ಆ ಪಿಲ್ಲರೇ ನಾನು.
ಇಲ್ಲ ನಿಮಗೆ ಹೆಂಗೆ ಅನಿಸ್ತು? ನಾರ್ಮಲಿ ಈ ಥರ ವಿಲನ್ನು ಇಲ್ಲ ಕಾಮಿಡಿ ಕ್ಯಾರೆಕ್ಟರ್ ಯೂಶಲಿ ಮೇಲ್ ಆರ್ಟಿಸ್ಟ್ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು ದಟ್ ವಿ ಹ್ಯಾವ್ ಅ ಫೀಮೇಲ್ ಆರ್ಟಿಸ್ಟ್ ಹೂ ಸೋ ಫನಿ, ಹೂಸ್ ಡನ್ ಸಚ್ ಅ ಗುಡ್ ಜಾಬ್. ಸೊ ನಿಮಗೆ ಹೆಂಗೆ ಅನಿಸ್ತು? ನಾರ್ಮಲಿ ಈ ಥರ ಪಾತ್ರ ಮೇಲ್ ಕಾಮಿಡಿ ಆ್ಯಕ್ಟರ್ಸಿಗೆ ಕೊಡ್ತಾರೆ. ಸೊ ನಿಮಗೆ ಹೆಂಗೆ ಅನಿಸ್ತು? ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಐಮ್ ಲೈಕ್ ಸೋ ಸ್ಯಾಟಿಸ್ಫೈಡ್ ಈ ಸಿನಿಮಾದಲ್ಲಿ. ತುಂಬ ಅಚ್ಚುಕಟ್ಟಾಗಿ ಪಾತ್ರ ಮಾಡಿದೆ, ಹೂ ಅಂತೆಲ್ಲ ಹಿಂಗೆ ಮಾಡ್ದಲೆ ಸೈಲೆಂಟಾಗಿ ಬೆಂಕಿ ಹಚ್ಚೋ ಥರದ ಪಾತ್ರ ಅದು. ಸ್ಟಾರ್ಟಿಂಗ್ ಹೇಳುವಾಗ ನನಗೇನು ಅನಿಸ್ತು, ಎಲ್ಲಾದ್ರೂ ಬರೀ ಮುಸ್ರ ತಿಕ್ಕ ಪಾತ್ರನೇ ಕೊಡ್ತಾರೆ. ಇಲ್ಲ ನಯನ, ನಿಮ್ಮ ಪಾತ್ರದಲ್ಲೊಂದು ಟ್ವಿಸ್ಟ್ ಇದೆ, ನಿಮ್ಮ ಪಾತ್ರದಲ್ಲೊಂದು ಟ್ವಿಸ್ಟ್ ಇದೆ. ಪಾತ್ರ ಒಳಗೆ ಟ್ವಿಸ್ಟ್ ಬರ್ದವ್ರು ಸಾಕು ಮೇಡಮ್ ಅಂತ ನಂಗೆ ಸುಪ್ರೀತಾ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಂಗೆ ಅನ್ನುವೆ. ಬಟ್ ಸ್ಕ್ರಿಪ್ಟ್ ಓದ್ತಾ ಗೊತ್ತಾಗೋಯ್ತು ಈ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಕ್ಯಾರೆಕ್ಟರ್ ಇದ್ದೀನಿ ಗುರು, ಈ ಮನೇಲಿ ಎರಡಕ್ಕೂ ಬೆಸುಗೆ ಅಂತಾರಲ್ಲ. ಹೌದು, ಈಗ ನಿಮಗೆ ಮಹಾಭಾರತ ಒಬ್ಬೊಬ್ರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದೊಂದು. ಆದ್ರೆ ನನ್ನ ದೃಷ್ಟಿಯಲ್ಲಿ ಶಕುನಿ ಇಲ್ಲ ಅಂದ್ರೆ ಮಹಾಭಾರತ ಇಲ್ಲ. ಹಂಗೆ ಈ ಕ್ಯಾರೆಕ್ಟರ್ ನಿಮ್ಮ ಪಾತ್ರ ಇಲ್ಲ ಅಂದ್ರೆ ಕತೆ ಮುಂದುವರಿಯೋದೇ ನಿಮ್ಮಿಂದ. ಮಹಾ ನಟಿ. ನಂಗೆ ಮ್ಯೂಸಿಕ್ ಹಾಕಲ್ಲ, ನಾನೇ ಹಾಕೋತೀನಿ, ಪರವಾಗಿಲ್ಲ. ಸೊ ಇದ್ರಲ್ಲಿ ಒಂಥರ ತುಂಬ ಖುಷಿ ಆಯಿತು, ಸ್ವಲ್ಪ ಬೇರೆ ಥರನೇ ಇದೆ ಪಾತ್ರ ಅಂತ ಹೇಳಿ ಖುಷಿ ಆಯಿತು. ಆಮೇಲೆ ಹೋಗ್ತಾ ಶ್ರೀಧರ್ ಸರ್ ಹೇಳಿ, ನಿಮಗೆ ವಿಷಯ ಗೊತ್ತಾ ಏನು ಈ ಸಿನಿಮಾದಲ್ಲಿ ನೀವು ಒಂಥರ ವಿಲನ್ ಗೊತ್ತಾ, ಬೆಂಕಿ ಹಚ್ಚೋದೇ ನೀವು, ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಹಂಗೆ ಹಿಂಗೆ ಅಂದರು. ಹೌದಾ ಸರ್, ಹಂಗಾರೆ ಸೀರಿಯಸ್ ಆಗಿ ಅದನ್ನೇ ನಾನು ಹೇಳ್ತಿರೋದು. ವಿಲನ್ ಅಂದರೆ ಎಲ್ಲರೂ ಯೋಚನೆ ಮಾಡೋದು ಸೀರಿಯಸ್ ಆಗಿ ಮಾಡ್ತಾರೆ, ರಕ್ತಪಾತ, ಲಾಂಗ್ ಇಡಿ, ಅದು ಮಾಡಿ ಇದು ಮಾಡಿ ಹೊಡೆದಾಡ್. ನೋ, ನಮ್ಮ ಸಿನಿಮಾದಲ್ಲಿ ವಿಲನ್ನು ಕಾಮಿಡಿ ಆಗಿರ್ಬೇಕು, ಭಾಳ ಹೊಚ್ಚ ಬೆಂಕಿ ಮಾತ್ರ ಸೀರಿಯಸ್ ಆಗಿರಬೇಕು ಅಂತ ಅಂದರು. ಸೊ ಅದು ನಂಗೆ ಸಖತ್ ಇಷ್ಟ ಆಯಿತು, ಏನೋ ಡಿಫ್ರೆಂಟ್ ವರ್ಕ್ ಮಾಡ್ತಿದ್ದಾನೆ. ಬಟ್ ಪರ್ಸ್ನಲಿ ನನಗೆ ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ಸು ಅಥವಾ ತುಂಬ ವಿಲನ್ ಆಗಿರೋ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಸಖತ್ ಇಷ್ಟ ಆಗುತ್ತೆ. ಸೊ ಅಂಥ ಪಾತ್ರಗಳನ್ನ ಇದ್ರ ನೋಡ್ತಾ ಇದ್ದೀವಿ. ಎಲ್ಲ ಓದಿದ್ದೆ ಮೇಡಮ್, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ, ಆದರೆ ನಮಗಿಂತ ಯಾರು ಚೆನ್ನಾಗಿರಬಾರ್ದು ಅನ್ನೋದು ಒಳಗೆ ಅದೊಂದು ಸ್ವಾರ್ಥ ಇರಬೇಕಲ್ವ ಸರ್? ನಿಮ್ಮ ಕ್ಯಾರೆಕ್ಟರ್ಗೆ ನನಗೆ ಎಲ್ಲರೂ ಚೆನ್ನಾಗಿದ್ದು ಬಿಟ್ರೆ ನಿಮಗೆ ಅದು ಲಾಭ ಇಲ್ಲ. ಹೌದು ಸರ್, ಗೂಗಲ್ ಪೇ ಬರಲ್ವಲ್ಲ ಅದೊಂದು. ಮತ್ತು ನನಗೆ ಆ್ಯಕ್ಚುಲಿ ರಘು ಸರ್ನ ಕೇಳಬೇಕು ಅಂತ ಅನಿಸ್ತು. ನಿಮಗೆ ಮುಂಚೆನೇ ಗೊತ್ತಿತ್ತಾ ಸರ್ ಈ ಕ್ಯಾರೆಕ್ಟರ್ ನಾನೇ ಮಾಡ್ತಿದ್ದೀನಿ? ಎಲ್ಲ ಹೇಳಿದ್ರು. ಯೂಶಲಿ ನಾವು ಪ್ರತಿ ಸರ್ತಿ ಬರೀಬೇಕಾದ್ರೆ ಕೇಳ್ಕೊಂಡ್ಬಿಡ್ತೀವಿ ಯಾರು ಈ ಪಾತ್ರ ಮಾಡ್ತಿದ್ದಾರೆ ಅಂತ. ಕೆಲವು ಸರ್ತಿ ಅವ್ರು ಮಾಡಲ್ಲ ಏನೇನೋ ಕಾರಣಗಳಿಗೆ, ಬಟ್ ಬರೀಬೇಕಾದ್ರೆ ಒಂದು ಇಮ್ಯಾಜಿನೇಷನ್ ಇರಬೇಕು. ಅವಾಗಲೇ ಆ ಬಾಡಿ ಲ್ಯಾಂಗ್ವೇಜ್ಗೆ ನೀವು ಯಾವ ಥರ ದಾಟಿಸ್ತೀರ ಅದನ್ನು ಅನ್ನೋದು ಮೈಂಡಲ್ಲಿ. ಸೂಪರ್, ಇವಾಗ ಬಂದ್ರಿ. ಇಲ್ಲ, ನಾವು ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಳೋವಾಗಲೇ ಸುಪ್ರೀತಾ ಮೇಡಮು, ಸುರೇಶ್ ಅವರು ನಾವೆಲ್ಲ ಕೂತು ಡಿಸ್ಕಸ್ ಮಾಡಿ ಇದನ್ನ ನಯನನೇ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದು ನಾವು. ನಯನ ಮಾಡೋ, ಯಾಕೆಂದರೆ ನಯನ ಈ ಥರದ್ದು ಕ್ಯಾರೆಕ್ಟರ್ ತೂಗ್ತಾರೆ, ಅವ್ರು ಮಾಡಿದ್ರೆ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋ ಥರ ನಮ್ಮ ಮನಸ್ಸಿಗೆ ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಮಿಸ್ ಮಾಡ್ಕೊಳ್ಳೋಕೆ ನಮಗೆ ಇಷ್ಟಪಡ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಮನ್ಸು ಮುಟ್ಬಿಟ್ರಿ. ನನಗೆ ಅದಕ್ಕೆ ರಘು ಸರ್ ಹತ್ರ ಅದನ್ನೇ ಮಾತಾಡ್ತಿದ್ದೆ. ಇಂಥ ಇವ್ರನ್ನ ಕೆಲವು ಸತಿ ಏನಾಗ್ಬಿಡುತ್ತೆ, ನಮಗೆ ಸ್ಕ್ರಿಪ್ಟ್ ಕೊಡುವಾಗ ಬರೆದ್ಬಿಡ್ತಾರೆ, ಒಟ್ರಾಶಿ ಒಂದು ಕಾಮಿಡಿ ಸ್ಕ್ರಿಪ್ಟ್ ಅಂತ ಬರೆದ್ಬಿಡ್ತಾರೆ. ಸೊ ಸ್ಕ್ರಿಪ್ಟ್ ನೋಡಿದ್ಮೇಲೆ ನಾವು ಡಿಸೈಡ್ ಮಾಡ್ಬೇಕು, ಈ ಪಾತ್ರ ನಾನು ಮಾಡಬಹುದು, ಈ ಪಾತ್ರ ನಾನು ಮಾಡಬಹುದು ಅಂತ ಹೇಳಿ. ಸೊ ಲೈಕ್ ಸಿನಿಮಾದಲ್ಲೂ ಹಾಗೆ ಆಗತ್ತಾ, ಅಥವಾ ಪಾತ್ರನ ಹೇಳಿದ ತಕ್ಷಣ ಇಲ್ಲ ಇವಳು ಇದು ಮಾಡ್ತಾಳೆ, ಇವಳು ಹಿಂಗೆ ಇವಳು ಕ್ಯಾರೆಕ್ಟರೈಸೇಷನ್ಸ್ ಹಿಂಗಿರುತ್ತೆ, ಇವಳು ಹಿಂಗೆ ಮಾಡಬೇಕು ಅಂತ, ಅದನ್ನು ಕೇಳೋಕ್ಕೋಸ್ಕರ ಈ ಕ್ವಶನ್. ಎರಡು ಥರ ಇರುತ್ತೆ. ಯೂಶ್ವಲಿ ಕೆಲವು ಸರ್ತಿ ಹೇಳಲಿಲ್ಲ ಅಂದ್ರೂ ನಾವೇ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಬರೆದು ಬಿಡ್ತೀವಿ. ಯಾಕೆಂದರೆ ಬರಿಬೇಕಾದ್ರೆ ಒಂದು ಕಲ್ಪನೆ ಬೇಕು, ಇಲ್ಲಿದ್ರೆ ಬರೆಯೋದಕ್ಕೆ ಆಗೋದಿಲ್ಲ. ಬಟ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನು ಎಲ್ಲ ಕ್ಯಾರೆಕ್ಟರ್ಸು ಗೊತ್ತಿತ್ತು ನಿಮಗೆ, ಸೊ ಹಂಗಾಗಿ ಅವ್ರಿಗೆ ತಕ್ಕಂಗೆ ಬಾಡಿ ಲ್ಯಾಂಗ್ವೇಜು ಬರ್ದಿದ್ದೀರಾ. ಹೌದೌದು, ಸೂಪರ್. ಬಿಕಾಸ್ ನನಗೆ ರವಿ ಸರ್ ಜೊತೆಗೆ ಅಚ್ಯುತರಾವ್ ಸರ್ ಜೊತೆಗೆ ಮಾತಾಡ್ಬೇಕಾದ್ರೆ ಅಚ್ಯುತರಾವ್ ಸರ್ ಅಲ್ವಾ, ಹೌದು, ಅವ್ರದ್ದೊಂದು ಕಾಮಿಡಿದು ಒಂದು ಸಪ್ರೇಟ್ ಎಕ್ಸ್ಪ್ರೆಷನ್ ಇದೆ ಸರ್, ಥರ ಕ್ಲಾಸ್ ಆಗಿ ಮಾಡ್ತಾರೆ ಅವರು. ಅದ್ರಲ್ಲಿ ನೋಡ್ಬೇಕಾದ್ರೆ ನನಗೆ ನಾನು ಸರ್ನ ನೋಡ್ಬೇಕಾದ್ರೆ ಹೌದು ಅಲ್ವೇನೆ ಗೂಗಲ್ ಪೇ ಅನ್ಬೇಕಾದ್ರೆ ನಾನು ಹೌದು ಸರ್ ಅನ್ನೋ ಥರ ಕಳೆದೋಗ್ಬಿಟ್ಟೆ ನಾನು ಅವ್ರನ್ನ ನೋಡಿ. ಏನು ಗುರು, ಅವ್ರನ್ನ ವಿಲ್ಲನ್ ಥರ ಎಲ್ಲ ನೋಡಿ ನಾವು ಫ್ರಮ್ ಮೂಡಲ ಮನೆ ಎಲ್ಲ ಅಲ್ಲೆಲ್ಲ ನೋಡ್ಬಿಟ್ಟು ಇಲ್ಲಿ ಡಿಫ್ರೆಂಟಾಗಿ ಇಷ್ಟು ಕ್ಯಾಶುವಲಾಗಿ ತುಂಬ ಏನೇನೋ ನಿರಾಳವಾಗಿ ಮಾಡ್ಕೊಂಡು ಹೋಗ್ತಿದ್ರಲ್ಲ ಕ್ಯಾರೆಕ್ಟರ್ನ, ಅದನ್ನ ನೋಡ್ಬಿಟ್ಟು ನಂಗೆ ಆಶ್ಚರ್ಯ ಆಗೋಯ್ತು. ಇವ್ರಿಗೂ ಕಾಮಿಡಿ ಇವನ್ ನಾನೇನು ಕಾಮಿಡಿ ಮಾಡಲಿ ಇಲ್ಲಿ ಅಂತ ಆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನನಗೆ ಸಿನಿಮಾ ಸ್ಟಾರ್ಟ್ ಆದಾಗ. ಬಟ್ ಸಿನಿಮಾದಲ್ಲಿ ನನಗೆ ಏನು ಸಿಕ್ಕಿದೆ ಬಿಟ್ಟಿದೆ ಐ ಡೋಂಟ್ ನೋ, ಬಟ್ ಒಳ್ಳೆ ಮೆಮೊರಿ ಅಂತೂ ಸಿಕ್ಕಿದೆ, ದೊಡ್ಡವ್ರ ಜೊತೆಗೆ ಪಾತ್ರ ಮಾಡೋ ಅವಕಾಶ ಅಂತೂ ಸಿಕ್ಕಿದೆ. ಸೊ ಈಗ ನಾನೊಂದು ಹೊಸ ಕಲೆ ಕಲ್ತಿದ್ದೀನಿ, ಹಿಂಗೆ ಮ್ಯಾಜಿಕ್ ಮಾಡೋದು. ಹಾಗಾಗಿ ಈಗ ನಮ್ಮ ರೈಟರ್ ಸರ್ ಹೋಗಿದ ತಕ್ಷಣ ನಮ್ಮ ಕೆ ಸರ್ ಬಂದಿದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ವೆಲ್ಕಮ್ ನಿಮಗೆಲ್ಲರಿಗೂ. ಓಕೆ ಸರ್, ಜೋರಾಗಿ ಮಾತಾಡಿ ಸರ್. ಯಾಕೆ ಸರ್? ನನ್ನ ಮೈಕ್ ಕರೆಕ್ಟ್ ಆಗಿದೆ ಅನ್ಸುತ್ತೆ. ಅಲ್ಲ ಸರ್, ನನ್ನ ಹತ್ರ ಜೋರಾಗಿ ಮಾತಾಡಿ ಸರ್. ಅವ್ರಿಗೆ ಕೇಳಿಸ್ಬೇಕಲ್ಲ. ಯೂಶುವಲಿ ಕ್ಯಾಮ್ರಾಮನ್ಸ್ ಯಾರು ಜಾಸ್ತಿ ಜೋರಾಗಿ ಮಾತಾಡಲ್ಲ. ಏನಿದ್ರು ಚಾತುರ್ಯತೆನ ನೀವೇನಿದ್ರು ಸೆಟ್ಟಲ್ಲಿ ಅಷ್ಟೇ ತೋರಿಸ್ತೀರಾ ಸರ್? ಅಲ್ಲಿ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾರೆ. ವಾವ್, ಹಂಗೆ ಸೂಪರ್. ಇಲ್ಲ, ಲೈಟ್ ಮ್ಯಾನ್ಗಳ ಹತ್ರ ಕಿತ್ತಾರೆ. ಅವ್ರದ್ದೇನು ಸಂಭಾಷಣೆ, ಅವ್ರದ್ದೊಂದು ಸಂಸಾರ ಅಲ್ವಾ ಸರ್? ಟೆಕ್ನಿಷಿಯನ್ ಸಂಸಾರವೇ ಬೇರೆ, ಅವ್ರು ಮಾತಾಡೋ ಭಾಷೆನೇ ಬೇರೆ, ಅಲ್ಲಿ ಅವರು ಎಲ್ಲ ಸಂಸಾರ ನಿಭಾಯಿಸ್ಕೊಂಡು ಹೋಗೋ ರೀತಿನೇ ಬೇರೆ. ಅವ್ರ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ. ಓಕೆ ಸರ್, ಈ ಸಿನಿಮಾದಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಯಾವಾಗಲೂ ಒಂದು ಸಿನಿಮಾ ಫಸ್ಟ್ ಯಾವುದೇ ಸಿನಿಮಾ ಆದ್ರೂ ಎಲ್ಲರೂ ನಮ್ಗೆ ಫಸ್ಟ್ ಸಿನಿಮಾ ಮಾಡ್ದಂಗೆ ಇರುತ್ತೆ. ಎಷ್ಟು ಇಲ್ಲಿವರೆಗೂ 100 ಸಿನಿಮಾ ಮಾಡಿದ್ದೀನಿ.
ಅದನ್ನು ಈ ಸಿನಿಮಾ ಮಾಡಿದ್ರೆ ಫಸ್ಟ್ ಸಿನಿಮಾ ಮಾಡ್ದಂಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದರಲ್ಲಿ ನಾವು ಎಮ್ ಡಿ ಶ್ರೀಧರ್ ಅವ್ರ ಜೊತೆಲಿ ಒಂದು 6-7 ಸಿನಿಮಾ ಕಂಟಿನ್ಯೂಸ್ ಮಾಡಿದ್ದೀನಿ. ಸೊ ನಮ್ಮಿಬ್ಬರು ಕಾಂಬಿನೇಷನ್ ಎಲ್ಲ ಸಿನಿಮಾ ಹಿಟ್ ಆಗಿದೆ. ಈಗ ನಾವು ಜಮ್ಮು ಕಾಶ್ಮೀರ್ ಅಂತೆಲ್ಲ ಹೆಂಗೆ ಕೂಡಿಸ್ಕೊಂಡು ಹೇಳ್ತೀವೋ ಹಾಗೆ ಶ್ರೀಧರ್ ಸರ್ ಕೆ ಸರ್ ಅಂತ ಸೇರಿಸ್ಕೊಂಡು ಹೇಳ್ಬೇಕು. ಎಲ್ಲರೂ ಒಟ್ಟಿಗೆ ಹಾಗೆ ಹೇಳ್ತಾ ಇರ್ತಾರೆ, ಅದೇ ಥರ ಇರೋದು. ಸೊ ನಮ್ಮ ಕಾಂಬಿನೇಷನ್ ಮಾಡಿರೋ ಆಲ್ಮೋಸ್ಟ್ ಎಲ್ಲ ಸಿನಿಮಾನು ಹಿಟ್ ಆಗಿದೆ. ಯಾಕಂದ್ರೆ ಎಮ್ ಡಿ ಶ್ರೀಧರ್ ಡೈರೆಕ್ಟರ್ ಅಂದ ತಕ್ಷಣ ಶ್ರೀಧರ್ ಅವ್ರದ್ದು ಎಲ್ಲ ಅಂತಾರೆ. ಅಲ್ಲ ಎಣಿಕೆ ಅಷ್ಟು ಮಾತ್ರ ಈ ಕೃಷ್ಣ ಚಲ್ಲಾಟ ಆಮೇಲೆ ಅಷ್ಟೇ ಒಂದೆರಡು ಬೇರೆ. ಬಟ್ ಕೈ ಹಾಕಿದ ಸಿನಿಮಾ ಎಲ್ಲವೂ ಹಿಟ್ಟೆ ಜೋಡಿಯಾಗಿ ಮಾಡಿದೆಲ್ಲ ಹಿಟ್ಟು. ನಾ ಮಾಡಿದ 15 ಸಿನಿಮಾ ಮಾಡಿದ ಎಲ್ಲ ಹಿಟ್ಟು. ಅದ್ರಲ್ಲಿ 3-4 ಸಿನಿಮಾ ನಾನು ಅದನ್ನೇ ಹೇಳ್ತೀನಿ. ಯಾವುದಾದ್ರು ನನಗಿಷ್ಟ ಹೋಗಲಿಲ್ಲ ಅಂದಿದ್ದು ಒಂದು ಇದು ನಾನು ಓನ್ ಪ್ರೊಡ್ಯೂಸ್ ಮಾಡಿದ್ದು ಬುಗುರಿ ಒಂದು ಸ್ವಲ್ಪ ಅಷ್ಟು ಓಡಲಿಲ್ಲ. ಅದು ಬಿಟ್ಟರೆ ಸ್ಟೂಡೆಂಟ್ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಅಷ್ಟೊಂದು ಓಡಲಿಲ್ಲ. ಆಮೇಲೆ ಗಲಾಟೆ ಅಂತ ಒಂದು ಸಿನಿಮಾ ಮಾಡಿದೆ, ಅದೊಂದು ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಮತ್ತು ಆಲ್ಮೋಸ್ಟ್ ಒಡೆಯ ಕೂಡ ಕಮರ್ಷಿಯಲ್ ಹಿಟ್ಟೆ. ಅದು ಒಡೆಯ ನೀವೇ ಯಾಕೆ ಮಾಡಿದ್ರಲ್ಲ ನಿಮಗೆ ಗೊತ್ತಲ್ಲ ಅದು. ಮತ್ತು ಎಲ್ಲ ಪಿಕ್ಚರ್ ನನಗೆ ಒಂದು 3-4 ಬಿಟ್ಟರೆ ಇನ್ನೆಲ್ಲ ಅದು ಹಿಟ್ ಲಿಸ್ಟಲ್ಲೇ ಇದೆ. ನನ್ನ ಸಿನಿಮಾ 15 ಸಿನಿಮಾನು ಹಿಟ್ ಲಿಸ್ಟಲ್ಲಿದೆ. ಸೂಪರ್ ಸರ್. ಜಾಲಿ ಡೇಸ್ ಕೂಡ ಈಗಲೂ ಎಲ್ಲರೂ ನ್ಯೂ ಪಿಕ್ಚರ್ ಅನ್ನೋದು ನೋಡ್ತಾ ಇದ್ದಾರೆ ಈಗಲೂ. ನಿಜ ಸರ್, ಅದಂತೂ ಆ ಸಿನಿಮಾ ಅಂತೂ ಎಷ್ಟು ಸತಿ ನೋಡಿದ್ರು ಬೇಜಾರಾಗಲ್ಲ. ಜಾಲಿ ಡೇಸ್ ಸಿನಿಮಾ ಅವೆಲ್ಲ ಒಂಥರ ನಮ್ಮ ಕಾಲೇಜ್ ಲೈಫ್ನ ನಮ್ಮ ಟೈಮ್ಸ್ನೆಲ್ಲ ರಿಪೀಟ್ ಮಾಡಿ ನೋಡೋದು. ಅದು ಮೊನ್ನೆ ನಾನು ಬುಗುರಿದಂದು ಅಷ್ಟು ದುಡ್ಡು ಆಗಿಲ್ಲ, ಓಡಿಲ್ಲ. ಬಟ್ ಆ ಸಾಂಗ್ ಈಗ ಹಿಟ್ ಆಗ್ತಿದೆ. ಅಳು ಬಂದರೆ ಅಳುಬಾರ್ದು ಅಂತ ಎಲ್ಲ ಕಡೆ ಹಾಕಿ ಹೊಡಿತಾ ಇದ್ದಾರೆ. ಸೂಪರ್. ಸೊ ಶ್ರೀಧರ್ ಸರ್, ಯೂಶಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಒಬ್ಬೊಬ್ರಿಗೆ ಒಂದೊಂದು ಫಾರ್ಮ್ಯಾಟ್ ಇರುತ್ತೆ, ಅದಕ್ಕೆ ತಕ್ಕಂಗೆ ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ. ಬಟ್ ಬೇಸಿಕ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ನಿಮ್ಮ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂತ. ಯಾಕಂದರೆ ಎವ್ರಿ 10 ಮಿನಿಟ್ಸ್ ನೀವು ಜನರನ್ನ ಎಚ್ಚರಿಸ್ತಾ ಹೋಗ್ತೀರಾ. ಇಲ್ಲೊಂದು ಪಂಚ್ ಅಲ್ಲೊಂದು ಪಂಚ್ ಅಂತ. ಸ್ಟಾರ್ಟಿಂಗ್ ಒಂದು 5 ನಿಮಿಷ ಜನ ಕೂತ್ ಸಿನಿಮಾ ನೋಡಿಬಿಟ್ರೆ ಆಮೇಲಿಂದ ಅವ್ರು ಕನೆಕ್ಟ್ ಆಗ್ತಾ ಹೋಗ್ತಾರೆ ಸಿನಿಮಾ ಕ್ಯಾರೆಕ್ಟರ್ಗಳಿಗೆ. ಸೊ ಇದು ಸಿನಿಮಾದಲ್ಲಿ ಇದು ಹೇಗೆ ಅಡಾಪ್ಟ್ ಮಾಡ್ಕೊಳ್ತೀರಾ ಸರ್? ಇಲ್ಲಿ ನಾವು ನೋಡಿ, ಈ ಟೆಕ್ನಿಷಿಯನ್ ಅಂದಕ್ಕೆ ನಾನೊಬ್ಬ ಡೈರೆಕ್ಟ್ರು, ಅವರೊಬ್ಬರ ಕ್ಯಾಮ್ರಾಮ್ಯಾನು, ಅವರೊಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಯಾರೋ ಅವರು ಅಸನ್ ಡೈರೆಕ್ಟ್ರು, ಆ ಥರ ಇಲ್ಲ ನಮ್ಮಲ್ಲಿ ಎಲ್ಲರೂ ಒಂದೇ. ಕೆಲಸ ಮಾಡುವಾಗ ಎಲ್ಲರೂ ಒಂದೇ, ಎಲ್ಲರೂ ಫ್ರೆಂಡ್ಲಿಯಾಗಿರ್ತಾರೆ. ಈಗ ಓಕೆ ಡೈರೆಕ್ಟರ್ ಹೆಂಗಪ್ಪ ಕೇಳೋದಿದು ಅನ್ನಷ್ಟು ಇರಲ್ಲ, ಅಷ್ಟು ಫ್ರೀಡಮ್ ಇರುತ್ತೆ ನನ್ನಲ್ಲಿ. ಈ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು ಅಥವಾ ಡೈಲಾಗ್ ರೈಟರ್ ಆಗಿರ್ಬೋದು, ಫೈಟ್ ಮಾಸ್ಟರ್ಗಳಾಗಿರ್ಬೋದು, ಅವ್ರಿಗೊಂದು ಸಿಚುವೇಶನ್ ಹಿಂಗೆ ನಾವು ಜೊತೆಲೇ ಇರ್ತೀನಿ. ಎಲ್ಲ ನಂಗೆ ಫೈಟ್ ಸರ್ ತಗೊಳ್ಳಿ ಅಂತ ಬಿಡಲ್ಲ ನಾನು. ಈ ಸಿನಿಮಾಕ್ಕೆ ಏನು ಬೇಕು, ಏನು ಫೈಟ್ ಬೇಕೋ, ಯಾವ ಥರ ಬೇಕು, ಅದು ನನ್ನ ತಲೆಯಲ್ಲಿರುತ್ತೆ. ಇಷ್ಟೇ ಬೇಕು ಅಂತ ಸುಮ್ಮನೆ ಒನ್ ಅವರ್ ಹೊಡೆದಾಡೋದೇ ಅಲ್ಲ. ಅಲ್ಲಿ ಏನಕ್ಕೆ ಬೇಕು 1 ಅವರು? ಸಿನಿಮಾಕ್ಕೆ ಏನು ಬೇಕು, ಸಿಚುವೇಶನ್ ನ್ಯಾಚುರಲಾಗಿ ಏನು ಬೇಕೋ ಅಷ್ಟು ಮಾತ್ರ. ಈಗ ದೊಡ್ಡ ಕಮರ್ಷಿಯಲ್ ಸ್ಟಾರ್ ಹೀರೋಗಳಿದ್ದರೆ ಹುಡುಗರು ಇವ್ರು ನೋಡ್ತಾರೆ ಫೈಟ್ ಜಾಸ್ತಿ ಇದ್ರೆ ಅಂತ ಆ್ಯಡ್ ಮಾಡಬೇಕು. ಈ ಥರ ಸಿನಿಮಾಗಳಿಗೆ ನಮಗೆ ಸಿಚುವೇಶನ್ ಏನಿದೆ ಅಷ್ಟು ಮಾತ್ರ ಯೂಸ್ ಮಾಡೋದು. ಅದೇ ಥರ ಎಲ್ಲ ಟೆಕ್ನಿಷಿಯನ್. ಆಮೇಲೆ ಈಗ ಇರೋ ವರ್ಕರ್ಗಳು ನನಗೆ ಸೂಟ್ ಆಗೋಲ್ಲ. ನನಗೆ ಯಾವ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು ಏನಾಗಲಿ, ನಾನು ದೊಡ್ಡ ಕ್ಯಾಮ್ರಾಮ್ಯಾನು, ನಾನು ದೊಡ್ಡ ರೈಟ್ರು, ಅದೆಲ್ಲ ನಮ್ಮಲ್ಲಿ ಬಂದರೆ ನನ್ನಲ್ಲಿ ಅವರ ಒಬ್ಬರಾಗಿರಬೇಕು. ಆ ಥರದ್ದು ನನ್ನ ಹತ್ರ ಇರೋದು. ಯಾಕೆಂದರೆ ಎಲ್ಲ ಸಿನಿಮಾ ಇಲ್ಲಿ ತನಕನೂ ಪ್ರತಿಯೊಬ್ಬರು ನನ್ನ ಸೇಮ್ ಟೆಕ್ನಿಷಿಯನ್ ಇರ್ತಾರೆ ಅಂತ ಅದೇ ಕಾರಣ ಇರ್ಬೋದು ಏನಾಗುತ್ತೆ. ಓಕೆ. ಸೊ ನಿಮ್ಮ ಫಾರ್ಮ್ಯಾಟ್ ಈ ಥರ ಇರುತ್ತೆ ಸಿನಿಮಾ ಮಾಡಬೇಕಾದ್ರೆ. ಅದಕ್ಕೋಸ್ಕರನೇ ಈ ಸಿನಿಮಾ ನೋಡುವಾಗ ನಮಗೆ ಎವ್ರಿ 10 ಮಿನಿಟ್ಸು ವಾವ್ ಫೀಲ್ ಕೊಡ್ತಾ ಇರುತ್ತೆ ನಮಗೆ ಟಿಲ್ ಎಂಡ್. ಸೊ ಕೆ ಸರ್, ಯೂಶಲಿ ಒಂದು ಸಿನಿಮಾ ಅಂತ ಬಂದರೆ ಒಂದು ಪ್ರಾಪರ್ ಡಿಸಿಪ್ಲಿನ್ ಇರುತ್ತೆ, ಒಂದು ಬೇಸಿಕ್ಸ್ ಇರುತ್ತೆ ಸಿನಿಮಾಗೆ ಹಿಂಗೆ ಮಾಡಬೇಕು ಅಂತ. ಕೆಲವರು ಒಂದು ಫಾರ್ಮ್ಯಾಟಲ್ಲಿ ಫಿಕ್ಸ್ ಆಗಿರ್ತಾರೆ, ಈ ಫಾರ್ಮ್ಯಾಟಲ್ಲಿ ಸಿನಿಮಾ ಮಾಡ್ಕೊಂಡು ಹೋಗಬೇಕು, ಇದು ಈ ಥರ ಇರುತ್ತೆ ಅಂತೇಳಿ. ಸೊ ಈ ವೇ ಏನಿದೆ ಸಿನಿಮಾ ಮಾಡೋದಕ್ಕೆ, ಸಮ್ಟೈಮ್ಸ್ ಸಿನಿಮಾಗೆ ಗೆಲುವಿಗೆ ಅದು ಕೂಡ ಒಂದು ಮೇಜರ್ ಕಾರಣ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಇದು ನೀವು ಆವಾಗಲೇ ಶ್ರೀಧರ್ ಸರ್ ಹತ್ರ ಒಂದು ಕೇಳಿದ್ರಿ, ಸಿನಿಮಾ ಪ್ಯಾಟರ್ನ್ ಅಂದರೆ ಹೆಂಗೆ ಮಾಡ್ತೀರಂತ. ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಕತೆ ಆಯ್ಕೆ ಮಾಡುವಾಗಿಂದ ಶುರುವಾಗುತ್ತೆ. ನಾವುಗಳು ಏನಂದರೆ ಅವ್ರ ಜೊತೆಲಿ ಇಷ್ಟು ಸಿನಿಮಾ ನಾವು ಮಾಡಿ ಒಂದು 7-8 ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಅಂದರೆ ರೀಸನ್ ಅದು ಒಂದೇ. ನಾವು ಕಥೆಯಲ್ಲಿರುವಾಗಲೂ ಕೂತ್ಕೊಳ್ತೀವಿ, ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಅದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಡೈರೆಕ್ಟರ್ ಕ್ಯಾಮ್ರಾಮನ್ ಸ್ಟೋರಿ ಲೈನಿಂದ ಕೂತ್ಕೊಂಡು ಮಾಡಿ ಲೊಕೇಶನ್ ನೋಡಿ ಹೋಗಿ ಬಂದಾಗ ಸೊ ಎಲ್ಲ ನಮ್ಗೆ ಈಸಿ ಆಗುತ್ತೆ ಆವಾಗ. ಮೇಜರ್ ಏನಂದರೆ ಒಂದು ಡೈರೆಕ್ಟ್ರ್ ಏನು ಫೀಲ್ ಆಗ್ತಾರೆ, ಆಮೇಲೆ ಆ ಕತೆಗೆ ಏನು ಬೇಕಂತ ಅನಿಸುತ್ತೋ ಅದನ್ನು ನಾವು ಔಟ್ಪುಟ್ ಕೊಡುವಾಗ ಆಟೋಮೆಟಿಕ್ಲಿ ಅದು ಒಂದು ಸಕ್ಸಸ್ ಬರ್ತಾ ಇರುತ್ತೆ. ಸೊ ಜನ ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ. ಏನಂದರೆ ಒಂದು ಡೈರೆಕ್ಟ್ರು ಫೀಲ್ ಆಗಿರೋ ಕಾನ್ಸೆಪ್ಟ್ಗಳನ್ನ ಅದು ಹೆಂಗೆ ತಂದು ಸಿನಿಮಾಗೆ ತೋರಿಸ್ತೀವೋ, ಸೊ ಅವರು ಒಂದು ಕನಸನ್ನು ನಾವು ಏನು ನೆನಸು ಮಾಡ್ತೀವಿ ಅಂತ ಇರ್ತೀವಲ್ಲ ಅದೇ ಥರ ಫೀಲ್. ಆವಾಗ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಲಿ ಆ ಬ್ಲೆಂಡ್ ಆಗಿ ಸಿನಿಮಾ ಒಂದು ಒಳ್ಳೆ ಔಟ್ಪುಟ್ ಕೊಡುತ್ತೆ. ಸೊ ಸಿನಿಮಾಗೆ ಏನು ಬೇಕೋ ಅದು ಬರುತ್ತೆ. ಈಗ ಟೆಕ್ನಿಕಲಿ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಕೆಲವು ಸಿನಿಮಾಗಳು ಈಗ ನಾವೇ ತುಂಬ ಪೋಖ್ರಿ ಸಿನಿಮಾ ಮಾಡಿರೋ, ಪೊರ್ಕಿ ಇರ್ಬೋದು, ಒಡೆಯ ಇರ್ಬೋದು, ಕಮರ್ಷಿಯಲ್ ಸಿನಿಮಾ ಎಲ್ಲ ಮಾಡಿದ್ದಾರೆ ಅವ್ರದ್ದು, ಬುಲ್ಬುಳೆಲ್ಲ. ನೀವು ಆ ಸಿನಿಮಾಗೆ ಏನು ಬೇಕೋ ಅದೇ. ಈಗ ನೀವು ಪೋಖ್ರಿಗೂ ಬುಲ್ಬುಲ್ ಡಿಫ್ರೆನ್ಸ್ ತೊಗೊಂಡು ತುಂಬ ಗೊತ್ತಾಗ್ಬಿಡುತ್ತೆ. ಪೋಖ್ರಿಯಲ್ಲೂ ಆ್ಯಕ್ಷನ್ಸ್ ಇರುತ್ತೆ, ಬುಲ್ಬುಲಲ್ಲೂ ಇರುತ್ತೆ. ಬಟ್ ಫ್ಯಾಮಿಲಿ ಮ್ಯಾಟ್ರನ್ನ ಬರುವಾಗ ಸೊ ಆ ಟ್ರೆಂಡಲ್ಲಿ ಹೋಗೋ ಆ ತಕ್ಕಂಗೆ ಮಾಡಬೇಕು. ಸೊ ಅದರ ಏನಾಗುತ್ತೆ, ಮೇಜರ್ ಬಂದು ಒಂದು ಸಿನಿಮಾಗೆ ಏನು ಬೇಕೋ. ಸೊ ಡೈರೆಕ್ಟರ್ ಆದವರು ಫಸ್ಟ್ ಸ್ಕ್ರೀನ್ ಪ್ಲೇಯಿಂದ ತೊಗೊಂಡು
ನೀವು ಆವಾಗಲೇ ಕೇಳಿದ್ರು ಒಂದು 10 ಮಿನಿಟ್ಸ್ ಜನಗಳನ್ನ ಕುಣಿಸ್ತೀರಾ ಹೆಂಗೆ ಅಂತ. ಸೊ ಅದೇ ಅವರು ಒಂದು ಫ್ಯಾಮಿಲಿ ಆಡಿಯನ್ಸ್ನ ಕುಣಿಸೋ ಪಲ್ಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಶ್ರೀಧರ್ಗೆ. ಯಾವಾಗಲೂ ಏನಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ ಮಾಡೋದು ತುಂಬ ಕಷ್ಟ. ಕಮರ್ಷಿಯಲಾಗಿ ಏನು ಬೇಕಾದ್ರೆ ಮಾಡಿಬಿಡ್ಬೋದು. ಸೊ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಬೇಕು ಅನ್ನೋದು ಒಂದು ಇರುತ್ತಲ್ಲ, ಅದು ಕೆಲವು ಡೈರೆಕ್ಟರ್ಗಳಲ್ಲಿ. ಸೊ ಶ್ರೀಧರ್ ಅವರು ಆಲ್ಮೋಸ್ಟ್ ಮಾಡಿರೋ ಸಿನಿಮಾಗಳು ಅದೇ ಥರ ಫೀಲ್ ಇರ್ಬೋದು. ಈಗೇನು ಗೊತ್ತಾ, ಒಂದು ಈಗ ಯಾರೋ ಹೊಸ ಹೀರೋಯಿನ್ ತರ್ತೀವಿ ಅಂದ್ಕೊಳ್ಳಿ. ಈಗ ನಮ್ಮಲ್ಲಿ ಆಲ್ಮೋಸ್ಟ್ ನಾನು ಕೇಕೆ ಮಾಡಿದ್ರೆಲ್ಲ ಹೀರೋಯಿನ್ಗಳು ಹೊಸಬರೇ ಇದ್ದರು. ಈ ಒಂದು ಪೊರ್ಕಿಯಿಂದ ಹಿಡಿದು ಬುಲ್ಬುಲಿಂದ ಹಿಡಿದು ಆಮೇಲೆ ಜಾಲಿ ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊಸಬರೇ. ಅವ್ರನ್ನ ಈಗೇನು ಗೊತ್ತಾ, ನನಗಾದರೆ ಬೇರೆ ಕ್ಯಾಮ್ರಾಮನ್ ಆದರೆ ನನಗೆ ಪ್ರತಿಯೊಂದಕ್ಕೂ ಇನ್ನೂ ಇಲ್ಲಿ ಏನು ಗೊತ್ತಾ, ಈಗ ನಮ್ಮಲ್ಲಿ ವೇವ್ಲೆಂತ್ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ನಾನು ಇವ್ರನ್ನ ಸ್ವಲ್ಪ ಮೋಲ್ಡ್ ಮಾಡಬೇಕು, ಗ್ಲಾಮರ್ ಬೇಕು ಅಂದರೆ ಅವ್ರಿಗೆ ಯಾವ ಲೈಟ್ ಯೂಸ್ ಮಾಡಬೇಕು, ಯಾವ ಸಾಟ್ ಹಾಕೋ ಪಟ್ಟದ್ದು ನಾವು ಹೇಳೋಷ್ಟು ಇದೇ ಇಲ್ಲ. ನಾನು ಇಲ್ದಿರಿ ಯಾವ್ದಾದ್ರು ಒಂದು ಸಿನಿಮಾ ತೋರಿಸಿ ನೋಡಿ ಹಿಂಗಿರಬೇಕು ತೋರಿಸ್ಬೇಕು, ಅದೆಲ್ಲ ಅವಶ್ಯಕತೆ ಇಲ್ಲ ಇವರಿಗೆಲ್ಲ. ಇವ್ರು ಸೀನಿಯರ್ ಕ್ಯಾಮ್ರಾ. ಇವ್ರು ಆ್ಯಕ್ಚುಲಿ ಕೇಳೋಕೆ ಹೋದ್ರೆ ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ಸಿನಿಮಾದ್ದೇ ನೀಲಾಂಬರಿ ಅಂತ ಒಂದು ಸಿನಿಮಾ ಮಾಡಿದ್ದು ನಾವು. ನೀಲಾಂಬರಿ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಪ್ರೊಡ್ಯೂಸರು, ಡೈರೆಕ್ಟರ್. ನಾನು ಅವಾಗಿನ್ನೂ ಡೈರೆಕ್ಟರ್ ಆಗಿರಲಿಲ್ಲ. ನಾನು ಡೈರೆಕ್ಟರ್ ಆಗಿ ಪಾರ್ಟ್ನರ್ ಆಗಿದ್ದೆ ನಾನು ಒಬ್ಬ ಪಿಕ್ಚರಿಗೆ. ಆವಾಗ ಇವರು ಅದರಲ್ಲಿ ನೀವು ರಮ್ಯಕೃಷ್ಣನ್ ನೋಡ್ಬೇಕು, ನೀವು ಏನೇನು ಹ್ಯಾಂಗಲ್ಗಳಲ್ಲಿ ಲೈಟ್ ಯಾವ ಸ್ಕೀಮ್ ಬೇಕೋ ಆ ಥರ ಲೈಟಿಂಗ್ ಸ್ಕೀಮು ಈಗ ಕ್ಯಾಮ್ರಾಮ್ಯಾನ್ಗಳಿಗೆ ಈ ಥರ ಒಂದು ಬೇಕು ಅಂತ ನಾವು ಒಬ್ಬ ಡೈರೆಕ್ಟ್ರಾಗಿ ಹಿಂಗೆ ಹೇಳಿದ್ರೆ ಟಕ್ಕಂತ ಕ್ಯಾಚ್ ಮಾಡೋ ಪವರ್ ಇರಬೇಕು. ಇಲ್ಲಾಂದರೆ ತೆಗೆದು ರೀಶೂಟ್ ಮಾಡೋದು ಚೆನ್ನಾಗಿಲ್ಲ, ಇದು ಬೇಡ ಸರಿ ಇಲ್ಲ ಅಂತ ನಾವು ಡೈರೆಕ್ಟ್ ಆದವ್ರು ತಲೆ ಕೆಟ್ಟೋಗ್ಬಿಟ್ಟು ಮತ್ತೆ ರೀಶೂಟ್ ಮಾಡಬೇಕಾಗುತ್ತೆ ನಾವು. ಇವ್ರಿಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನನಗೆ ನಮಗೆ ಯಾರಕ್ಕೆ ಎಲ್ಲ ಸಿನಿಮಾಕ್ಕೂ ಕೇಕೇನೇ ಬೇಕು ಅಂತೀನಿ ಅಂದರೆ ನಾವು ಹೇಳಿದಾಗ ತಕ್ಷಣ ಅರ್ಥ ಆಗೋದು. ಆಮೇಲೆ ಒಂದು ಆರ್ಟಿಸ್ಟನ್ನ ಮೋಲ್ಡ್ ಮಾಡೋದು ನಂಬರ್ 1 ಇವರು. ಯಾರು ಇವಾಗ ದರ್ಶನ್ನೇ ನೋಡಿ, ನೀವು ಬುಲ್ಬುಲ ನೋಡಿ ಏನು ಮುದ್ದ ಕಾಣ್ತಿದ್ದಾರೆ ಅದರಲ್ಲಿ, ಎಷ್ಟು ಸ್ಮಾರ್ಟಾಗಿ ಕಾಣ್ತಿದ್ದಾರೆ ಗೊತ್ತು ಅದರಲ್ಲಿ. ದರ್ಶನ್ನೇ ಅವರಿಗೆ ಆಶೀರ್ವಾಡ್ಬೇಕು ಆ ಥರ, ಅಷ್ಟು ಮುದ್ದ ಕಾಣ್ತೀನಿ ಅಂತ. ನಮ್ಮ ಪೊರ್ಕಿಲೂ ಅಷ್ಟೇ. ದರ್ಶನ್ ಸಿನಿಮಾ ಅವರು ಆಲ್ಮೋಸ್ಟ್ ದರ್ಶನ್, ಯಾಕೆಂದರೆ ದರ್ಶನ್ ಅವ್ರು ಕೂಡ ಕೇಕೇನೇ ಬೇಕು ಅಂತ ಅವಾಗ ಯಾಕೆ ಕೇಳ್ತಿದ್ರು ಅಂದರೆ ಅವರು ಅದು ನನಗೆ ಹೇಳಿದರು ದರ್ಶನ್ ಸರ್. ನನ್ನ ಫಸ್ಟು ಪೊರ್ಕಿ ಮಾಡುವಾಗ ಅವರು ಒಂದೇ 2 ಆಪ್ಷನ್ ಇಟ್ಟಿದ್ರು ನನಗೆ. ನಾನು ಓಕೆ ಗುರುಗಳೇ ಎಲ್ಲ ಓಕೆ, ಬಟ್ ನನ್ನ ಕಡೆಯಿಂದ ಕ್ಯಾಮ್ರಾಮನ್ ಕೇಕೆ ಬೇಕು ಅಂದರು. ನನಗೆ ಕೇಕೆ ನನ್ನ ಜೊತೆ ಆಲ್ರೆಡಿ ಮಾಡ್ತಿದ್ದಾರೆ, ಅದು ಅವ್ರು ಕೇಳಿಲ್ಲ. ನನ್ನ ಕಡೆಯಿಂದ ಕೇಕೆ ಕ್ಯಾಮ್ರಾಮನ್ ಬೇಕು, ಫೈಟ್ ಮಾಸ್ಟರ್ ರವಿವರ್ಮ ಬೇಕು ಅಂದರು. ರವಿವರ್ಮ ಯಾಕೆಂದ್ರೆ ಅವ್ರದ್ದು ಯಾವ ಥರ ಫೈಟ್ ಅವ್ರಿಗೆ ಹೆಂಗೆ ತೆಗಿಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ಇವ್ರನ್ನ ಯಾವ ಥರ ಮೋಲ್ಡ್ ಮಾಡಬೇಕು ಅಂತ ಕೇಕೆ ಗೊತ್ತಿರುತ್ತೆ. ಅದಕ್ಕೆ ಅವರಿಬ್ಬರು ಬೇಕು ಅಂತ ಹೇಳಿದ್ರು. ನನಗಿಬ್ಬರು ನನ್ನ ಜೊತೆಲಿ ರೆಗ್ಯುಲರ್ ಮಾಡೋರೆ. ಸೂಪರ್ ಸರ್, ಓಕೆ ಸರ್ ಅಂತೆ ನಾನು. ಇನ್ನು ಕಂಫರ್ಟಬಲ್ ಇದೆ, ರೋಗಿ ಬಯಸಿದ್ದು ಹಾಲುನ ವೈದ್ಯ ಹೇಳಿದ್ದು. ಅದೇ ಥರ ಈಗ ನೋಡಿ ರಚಿತಾರಾಮು ಬುಲ್ಬುಲಲ್ಲಿ ಫಸ್ಟು ಅದರಲ್ಲೂ ಮುದ್ದಾಗಿ ಕಾಣ್ತಿದ್ದಾಳು ಅವ್ಳು. ಬುಲ್ಬುಲ್ ಅಂತ ಅವಳು ಟೈಟ್ಲ್ ಇಟ್ಟು ಅವಳನ್ನ ಹೊಸ ಹುಡುಗಿ ಹಾಕೋಬೇಕಾದ್ರೆ ಎಷ್ಟು ಧೈರ್ಯ ಬೇಕು ನಮಗೆ. ಪಿಕ್ಚರ್ ಟೈಟ್ಲೇ ಬುಲ್ಬುಲ್, ಹೀರೋಗೂ ಇಟ್ಟಿಲ್ಲ ನಾವು. ಅದೇ ಥರ ಪೊರ್ಕಿಲ್ಲಿ ಪ್ರಣೀತನ ಫಸ್ಟ್ ಮೂವಿ, ಅದರಲ್ಲೂ ಅವಳು ಮೋಲ್ಡ್ ಮಾಡಬೇಕು. ಯಾಕೆಂದರೆ ಫಸ್ಟು ಕ್ಯಾಮ್ರಾ ಅವರಿಗೆ ಅವ್ರ ಮೇಕಪ್ಪು ಅವರಿಗೆಲ್ಲ ನಂಬಿಕೆ ಇರಲ್ಲ. ಬಂದಾಗ ಅವ್ರನ್ನ ಮೋಲ್ಡ್ ಮಾಡಿ ಸಿನಿಮಾ ಸ್ಕ್ರೀನ್ ಮೇಲೆ ತಂದಾಗ ಆಮೇಲೆ 2ನೇ ಸರಿ 3ನೇ ಸಿನಿಮಾಗೆ ಅವರು ಮೋಲ್ಡ್ ಆಗಿ ಅವ್ರು ಹೆಂಗೆ ಬೇಕೋ ಮೇಕಪ್ ಹಾಕ್ಬಿಟ್ಟು ಸ್ವಲ್ಪ ಬರ್ತಾರೆ. ಫಸ್ಟ್ ಸಿನಿಮಾಕ್ಕೆ ನಾವೇ ಮಾಡಬೇಕು ಅವರಿಗೆ ಪ್ರತಿಯೊಂದು ಲೈಟಿಂಗ್ ಸ್ಕೀಮಲ್ಲೇ ಅವ್ರು ಮುದ್ದ ಕಾಣಿಸ್ಬೇಕು. ಅದೇ ಥರ ಈಗ ನಮ್ಮ ಇವ್ರು ಫಿಕ್ಸ್ ಮಾಡಿದಾಗ ಇನ್ನೂ ಇದು ರಿಲೀಸ್ ಆಗಿರಲಿಲ್ಲ, ಮನದ ಕಡಲು ರಿಲೀಸ್ ಆಗಿರಲಿಲ್ಲ. ಫಸ್ಟ್ ಒಂದು ಸಿನಿಮಾ ಅದು ಪದವಿಪುರನೂ ರಿಲೀಸ್ ಆಗಿರಲಿಲ್ಲ. ನಾವು ಇವಳನ್ನ ಚೆನ್ನಾಗಿ ಮೋಲ್ಡ್ ಮಾಡಬೇಕು, ಚೆನ್ನಾಗಿ ಇವಳು ನೆಕ್ಸ್ಟು ಇವರು ಪ್ರಣೀತಾ ರಚಿತಾರಾಮನ್ ಲಿಸ್ಟಿಗೆ ಸೇರಿಸ್ಬೇಕು ಅಂತ ಇವಳನ್ನ ತುಂಬ ಚೆನ್ನಾಗಿ ಮುದ್ದ ಕಾಣ್ತಿದ್ರು. ನೋಡಿ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಬಟ್ ಏನು ಗೊತ್ತಾ, ಹೊಸಬ್ರ ಜೊತೆ ವರ್ಕ್ ಮಾಡುವಾಗ 1 ಸಿನಿಮಾ ಆಗಿರಲಿ 2 ಸಿನಿಮಾ ಆಗಿರಲಿ ಅದಿನ್ನೂ ಹ್ಯಾಂಗ್ ಬಂದಿರಲ್ಲ. ನಾನೀಗ 3 ಸಿನಿಮಾ ಮಾಡಿದ್ದೀನಿ, ಈಗ ಒಂದು ಚೂರು ಅರ್ಥ ಆಗ್ತಾಯಿದೆ ಈಗ 3 ಸಿನಿಮಾ ಆದಮೇಲೆ. ಬಟ್ ಈ ಥರ ನ್ಯೂ ಕಮರ್ಸ್ನ ಮತ್ತೆ ತೊಗೊಳ್ಳೋದು ಅಷ್ಟು ಪೇಷನ್ಸ್ ಬೇಕು. ಆಮೇಲೆ ಅಷ್ಟೊಂದು ಗೈಡೆನ್ಸ್ ಕೊಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ನನಗೆ ಬೈದು ಹೇಳ್ಕೊಟ್ಟಿಲ್ಲ, ಮಾತಾಡಿ ಹೇಳ್ಕೊಟ್ಟಿದ್ದಾರೆ. ಇಲ್ಲ ಇಬ್ಬರು ಅಷ್ಟೇ. ಆ್ಯಕ್ಚುಲಿ ನಾನು ಎಷ್ಟೋ ಸತಿ ತಪ್ಪು ಮಾಡಿರ್ತೀನಿ, ಡೈಲಾಗ್ ಎಲ್ಲ ಕಲ್ತಿರ್ತೀನಿ, ಬಟ್ ಮರ್ತೋಗಿರುತ್ತೆ ಆ ನರ್ವಸ್ನೆಸ್ಸಿಂದ. ಬಟ್ ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಮಾಡಿ, ಪರವಾಗಿಲ್ಲ ಒಂದು 5 ನಿಮಿಷ ಕೂತ್ಕೋ, ನೋ ಪ್ರಾಬ್ಲಮ್, ಏನೂ ರಶ್ ಇಲ್ಲ, ಆ ಥರ ಅಷ್ಟು ಸ್ಪೇಸ್ ಕೊಟ್ಟಾಗ ಒಬ್ಬ ಆ್ಯಕ್ಟರಿಗೆ, ಹೊಸ ಆ್ಯಕ್ಟರಿಗೆ ಇಟ್ಸ್ ಅ ಬ್ಲೆಸ್ಸಿಂಗ್. ನನಗೆ ಐ ಹೋಪ್ ದಟ್ ಈ ಥರನೇ ಒಳ್ಳೆ ಟೀಮ್ಸ್ ನನಗೆ ಫುಲ್ ಲೈಫ್ ಸಿಕ್ಕಲಿ ಅಂತ. ಬಿಕಾಸ್ ನಾನು ಅವಾಗ ಹೇಳ್ತಾ ಇದ್ದೆ ನಿಮಗೆ, ಒಬ್ಬ ಆರ್ಟಿಸ್ಟಿಗೆ ಯಾರು ಬೈದು ಈ ಥರ ಮಾಡು ಅಂದಾಗ ಮಾಡ್ತೀವಿ, ಕಷ್ಟಪಟ್ಟು ಮಾಡ್ತೀವಿ, ಬಟ್ ಅದು ಕನ್ವಿನ್ಸಿಂಗ್ಲಿ ಆಗಿ ಬರಲ್ಲ. ನಾವು ಒಂಥರ ನರ್ವಸ್ನೆಸ್, ಆ್ಯಂಗ್ಸೈಟಿಯಲ್ಲಿರ್ತೀವಿ, ಹೆಂಗೆ ಮಾಡೋದಂತ ಅನಿಸುತ್ತೆ. ಬಟ್ ಇಲ್ಲಿ ಸಿನಿಮಾ ನಂಗೆ ಎಷ್ಟು ಆ್ಯಂಗ್ಸೈಟಿ ಇದ್ರೂ ಅದನ್ನ ಸ್ವಲ್ಪ ಕಾಮ್ ಮಾಡಿ, ಪರವಾಗಿಲ್ಲ ಮಾಡು, ನೋ ಪ್ರಾಬ್ಲಮ್ ಅಂತ ಹೇಳ್ಕೊಟ್ಟಿದ್ದಾರೆ, ಒಂಥರ ಸ್ಕೂಲ್ ಥರ. ಸೊ ಟು ದಟ್ ಥ್ಯಾಂಕ್ ಯು ಸರ್. ಇಲ್ಲ, ಯೂಶ್ವಲಿ ಏನಾಗುತ್ತೆ ಅಂದರೆ ಈಗ ಹೊಸಗಾದಪುರ ಬಂದ ತಕ್ಷಣ ಅವರು ಫಸ್ಟ್ ಕೇಳ್ತಾರೆ, MD ಡೈರೆಕ್ಟ್ರು ಕ್ಯಾಮ್ರಾಮನ್ ಕೃಷ್ಣಕುಮಾರ್ ದೊಡ್ಡ ಸ್ಟಾರ್ಗಳ ಜೊತೆಲಿ ಮಾಡಿರೋರು, ನಾವು ಜೊತೆಲಿ ಹೆಂಗೆ ಮಾಡ್ತೀವಿ ಅನ್ನೋದು ಒಂದು ಭಯ ಬಂದ್ಬಿಡುತ್ತೆ. ನಮ್ಮಂತ ಕಲಾವಿದ್ರಿಗೆ ಭಯ ಬರದೇ ಇದು ಫಸ್ಟ್ ಬರೋದು ಎಲ್ಲರಿಗೂ ಅದಿರುತ್ತೆ ಸರ್. ಯಾರು ಗೊತ್ತಾ,
ಕೆ ಕ್ಯಾಮ್ರಾಮನ್ ಸರ್ ಯಾರು ಗೊತ್ತಾ, ಎಂತೆಂಥವ್ರ ಜೊತೆ ವರ್ಕ್ ಮಾಡಿದ್ದಾರೆ ಗೊತ್ತಾ ಅಂತಾರಲ್ಲ ಸರ್, ಇದೊಂಥರ ನಮಗೆ SSLC ಎಕ್ಸಾಮಿನೇಷನ್ ಅಂತ ಕೇಳಿದಾಗ ಒಂದು ಗಾಬರಿ ಆಗತ್ತಲ್ಲ, ಆ ಥರ ಹೆದರಿಕೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಸೆಟ್ ಬಂದ ತಕ್ಷಣ ಫಸ್ಟ್ ಅವ್ರುಗಳಿಗೆ ಓಪನ್ ಆಗಿ ಹೇಳೋದು ಅದನ್ನೇ, ನಾವು ಹಳೆಯ ಕ್ಯಾಮ್ರಾಮನ್ ಎಕ್ಸ್ಪೀರಿಯನ್ಸ್ ಇರೋಂತಲ್ಲ ನೀವೇನು ಮಾಡಬೇಡ್ರಮ್ಮ, ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾಡಿರಿ, ಆಮೇಲೆ ನಿಮ್ಮ ಸ್ಟೈಲಲ್ಲಿ ಮಾಡಿ, ಅವರು ಏನೋ ಚೇಂಜಸ್ ಕೇಳಿದ್ರೆ ಅದನ್ನು ಮಾಡಿಕೊಡಿ, ಅಷ್ಟೇ ನಿಮ್ಗಾಗುತ್ತೆ. ನೀವು ಎದುರ್ಕೊಂಡು ಕೆಲಸ ಮಾಡಿದ್ರೆ ಆಗಲ್ಲ ಅಂತಲೇ ಹೇಳ್ಬಿಡೋದು ಯಾರಿಗೆ ಆದರೂ. ಆಮೇಲೆ ಇಬ್ರು ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಾರೆ, ಬಟ್ ಸೀರಿಯಸ್ ಅಲ್ಲ, ಸೀರಿಯಸ್ ಆಗೇ ಕಾಣಿಸ್ತಾರೆ ಯಾವಾಗ್ಲೂ. ಸೀರಿಯಸ್ ಮೀನ್ಸ್ ಸಿನಿಮಾಗೋಸ್ಕರ, ಅದು ಕೂಡ ಏನಂದ್ರೆ ನಾವು ಬೆಳಗ್ಗೆ 8 ಗಂಟೆ ಬಂದು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಇರ್ತೀವಿ, ಗ್ಲಾಸ್ ಹಾಕೊಂಡಿದ್ದೀವಿ ಇವಾಗ ಕೂಲ್ ಆಗಿ ಕಾಣಿಸಕ್ಕೆ. ಅಲ್ಲ ಸರ್, ನಾನು ಯಾವ್ದಾದ್ರು ಕೆ ಸರ್ ಅಷ್ಟೇ, ನಾನು ಯಾವ್ದಾದ್ರು ಸ್ವಲ್ಪ ಡೈಲಾಗ್ನ ಆ ಕಡೆ ಈ ಕಡೆ ಹೇಳಿಬಿಟ್ರೆ ಏನಾಯ್ತು, ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀರಾ ಅನ್ನೋವಾಗಲೇ ನಂಗೆ ಮೀಟ್ರ್ ಆಫ್, ಓ ತಪ್ಪಾಗಿ ಹೇಳ್ಬಿಟ್ಟೆ ಅದಕ್ಕೆ ಹಿಂಗೆ ಅಂತ ಇದ್ದಾರೆ ಅಂತ ಅಂದ್ಬಿಟ್ಟು. ನೀವಿಬ್ರು ಸಖತ್ತಾಗಿ ಕೂಡಿದ್ದೀರಾ ಸರ್, ಮಾತ್ರ ನೀವು ಚೆನ್ನಾಗಿ ಕೂಡಿದ್ದೀರಾ. ಆದರೆ ನಿಮ್ಮಿಬ್ರು ಕಾಂಬಿನೇಷನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಮಗೊಂದು ಭಯ ಇರುತ್ತೆ. ಬಟ್ ಲಕ್ಕಿಲಿ ಆ ಥರದ್ದು ಯಾವುದೇ ಟೆನ್ಷನ್ಸ್ ಇಲ್ಲದೆ, ಪ್ರೆಷರು ಸ್ಟ್ರೆಸ್ಸು ಇಲ್ಲದೆ ಸಿನಿಮಾನ ಇಷ್ಟು ಕಾಮಾಗಿ ಆರಾಮಾಗಿ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಅದು ಕಾಮಿಡಿ ವರ್ಕ್ ಆಗಿದೆ ಅಂತ, ಅಥವಾ ಕಾಮಿಡಿ ಇದೆ ಸಿನಿಮಾದಲ್ಲಿ ಅಂತ ನೀವೇ ಫಿಕ್ಸ್ ಆಗಿಬಿಟ್ರಾ ಸರ್ ಸ್ವಲ್ಪ? ಆ ಥರ ಏನಿಲ್ಲ. ಸಿನಿಮಾ ಅದನ್ನೇ ಹೇಳಿದಲ್ವ, ಸಿನಿಮಾ ಯಾವ ಥರ ಕೇಳುತ್ತೋ ಅದ್ರ ಬಗ್ಗೆ ನಾವು ಅದನ್ನ ಟ್ರೆಂಡಲ್ಲೇ ಹೋಗ್ಬೇಕಾಗುತ್ತೆ. ಸೊ ಇದು ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದರೆ ಆ ಫೀಲಲ್ಲೇ ಹೋಗಿ ಸಿನಿಮಾ ಮಾಡಿದ್ರೇ ಜನಗಳಿಗೂ ಇಷ್ಟ ಆಯ್ತು. ಈಗ ನೀವು ಯಾವಾಗಲೇ ಮಾತಾಡೋ ಸೂಪ್ ಫ್ರಮ್ ಸೋ ಅಂತೀರ, ಯಾರು ಮಾತಾಡಿದ ತಕ್ಷಣ ಒಂದು ಸಿನಿಮಾ ಆ ಟೈಮಲ್ಲಿ ಒಂದು ಮಿರಾಕಲ್ ಥರ ಬರುತ್ತೆ, ಹಿಟ್ಟಾಗುತ್ತೆ. ಸುಮ್ಮನೆ ಹಿಟ್ಟಾಗ್ಬಿಡಲ್ಲ, ಯಾವುದೇ ಸಿನಿಮಾ ಹಿಟ್ಟಾಗುತ್ತೆ ಅಂದ ತಕ್ಷಣ ನಾವು ಮಿರಾಕಲ್ ಹೇಳೋದು ತಪ್ಪೋದು. ಜನಕ್ಕೆ ಇಷ್ಟ ಆದ್ರೇ ಸಿನಿಮಾಗಳು ಹಿಟ್ಟಾಗೋದು. ಸೊ ಅವ್ರಿಗೆ ಕೇಳೋ ಒಂದು ಮ್ಯಾಟ್ರಲ್ಲಿ ಇದ್ದರೆ ಯಾವ ಸಿನಿಮಾ ಆದ್ರೂ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೊಂದು. ಸೊ ನಾವೊಂದು ಹೋಪ್ ನಮಗೇನಂದರೆ ಈ ಸಿನಿಮಾ ಅದೇ ಫೀಲಲ್ಲಿ ಬರಲಿ, ಖಂಡಿತವಾಗಿ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಖಂಡಿತ ಬಂದು ನೋಡಿದ್ರೆ ಖುಷಿ ಅನಿಸುತ್ತೆ. ಸೂಪರ್ ಸರ್. ಅದು ಈಗಿಂದು ಜನರ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿಬಿಟ್ಟಿದೆ ಸರ್. ಅವರು ಎಕ್ಸ್ಪೆಕ್ಟೇ ಮಾಡದಿರೋ ಸಿನಿಮಾಗಳನ್ನ ಸಖತ್ತಾಗಿ ಓಡಿಸ್ಬಿಟ್ಟಿರ್ತಾರೆ. ತುಂಬ ನಿರೀಕ್ಷೆ ಇರುವಂಥ ಸಿನಿಮಾಗಳು ಓಡಿರೋದೇ ಇಲ್ಲ. ಅಯ್ಯೋ ಏನು ಹಿಂಗಾಗೋಯ್ತಲ್ಲ, ಹಿಂಗೆ ಹೊಟ್ಟೋಯ್ತು. ಇಲ್ಲ ಮೇಡಮ್, ಆ್ಯಕ್ಚುಲಿ ನಮ್ಮ ಸಿನಿಮಾಗೆ ನಾವು ಎಷ್ಟು ಬಜೆಟ್ ಹಾಕಿದ್ದೀವಿ ಗೊತ್ತಾ, ಇಷ್ಟು ಎಂತೆಂಥ ಸ್ಟಾರ್ ಕಾಸ್ಟ್ಗಳಿದ್ದಾರೆ ಗೊತ್ತಾ. ಇನ್ನು ಬೇರೆ ಸಿನಿಮಾಗಳು ನೋಡಿದ್ರೆ ಅಂಥ ವಾವ್ ಅನ್ನೋ ಥರ ಬಿಗ್ ಆರ್ಟಿಸ್ಟ್ಗಳ ಥರ ಯಾರೂ ಇರಲ್ಲ, ಬಟ್ ಸಿನಿಮಾ ಸಖತ್ತಾಗಿ ಓಡ್ಬಿಟ್ಟಿರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಆ್ಯಕ್ಚುಲಿ ಸಿನಿಮಾ ಹಿಟ್ಟಾಗಿ ನಾನೇ ಹೇಳೋದು ಕ್ವಶನ್ ಅದು ಏನಂದರೆ, ಮಿರಾಕಲ್ ಅಂತ ಹೇಳೋಕ್ಕಾಗಲ್ಲ, ಜನಕ್ಕೆ ಇಷ್ಟ ಆದ್ರೆ ಸಿನಿಮಾ ಹಿಟ್ಟಾಗುತ್ತೆ ಅಂತ ಹೇಳೋ ಕ್ವಶನ್ ಏನಂದರೆ, ನಾವು ಮಾಡುವ ಕೆಲಸ ಕರೆಕ್ಟಾಗಿ ಕರ್ತವ್ಯ ಇಟ್ಕೊಂಡು ಮಾಡಬೇಕು. ಆಮೇಲೆ ಒಂದು ಡೈರೆಕ್ಟರ್ ಆದವರು ಒಂದು ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ಅದು ಸ್ಕ್ರೀನ್ ಪ್ಲೇಯಿಂದ ಬರುತ್ತೆ ಅದು. ಸೊ ಆ ಸ್ಕ್ರೀನ್ ಪ್ಲೇ ನೀವು ಹೇಳಿದ್ರೆ ಅವಾಗಿಂದ ಇದು ಹೆಂಗೆ ಕಾಮಿಡಿಯಾಗಿ ತೊಗೊಂಡ್ರ ಸಿನಿಮಾನ, ಕಾಮಿಡಿ ಸಿನಿಮಾನ ಅಂತ ಹೇಳ್ತಿರಲ್ಲ, ಕಾಮಿಡಿ ಸಿನಿಮಾ ಅಂತ ಬರಲ್ಲ. ಒಂದು ಸಿನಿಮಾ ಫಸ್ಟ್ ಕತೆ ಬ್ಲೆಂಡ್ ಆಗುತ್ತೆ, ಆ ಕತೆಗೆ ಏನು ಬೇಕೋ ಅದರಿಂದ ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಸ್ಕ್ರೀನ್ ಪ್ಲೇ ಆದಮೇಲೆ ಆರ್ಟಿಸ್ಟ್ಗಳು ಇನ್ಪುಟ್ ಆಗುತ್ತೆ, ಇನ್ಪುಟ್ ಆದಮೇಲೆ ಒಂದು ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಈಗ ಆವಾಗಲೇ ನೀವು ಮಾತಾಡ್ತಾ ಇರುವಾಗ ನಯನಾನಿ ಸಿನಿಮಾದಲ್ಲಿ ಶಕುನಿ ಥರ ವಿಲನ್ ಥರ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಬರಲ್ಲ. ಈಗ ಆ ಕ್ಯಾರೆಕ್ಟರ್ ಆವತ್ತಿಗೆ ನಮಗೆ ಆ ಕ್ಯಾರೆಕ್ಟರ್ ಬ್ಲೆಂಡ್ ಆಗಿದ ತಕ್ಷಣ ಫಸ್ಟ್ ಡಿಸ್ಕಸ್ ಮಾಡ್ತಾ ಇದ್ದು ಸ್ಟೋರಿ ನಾವೆಲ್ಲ ಟೀಮ್ ಕೂತ್ಕೊಂಡು ಮಾಡ್ತಾ ಇರುವಾಗ, ಸೊ ಇದು ಯಾರು ಕ್ಯಾರೆಕ್ಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅವ್ರು ಸಡನ್ನಾಗಿ ಹೇಳ್ತಾ ಇದ್ರು ಅವರು ಅಸೋಸಿಯೇಟ್ ಅಂತ ಹೇಳಿದ ಎಲ್ಲರೂ, ನಯನ ಅಂತ ಅವ್ರು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಾರೆ, ಅವ್ರನ್ನ ಹಾಕೋಣ. ನಿಮ್ಮ ಅಪ್ರೋಚ್ ಮಾಡಿದ ತಕ್ಷಣ ನೀವು ಬಂದ್ರಿ, ನೀವು ಆ್ಯಕ್ಟ್ ಮಾಡಿದ್ರಿ. ಸೊ ಅದೇನಾಗುತ್ತೆ ಅಂದರೆ ಆ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಆ ಟೈಮ್ಗೆ ಅದು ಆಟೋಮೆಟಿಕ್ ಇನ್ಪುಟ್ ಆಗಿದ ತಕ್ಷಣ ಸಿನಿಮಾ ಬ್ಲೆಂಡ್ ಆಗ್ತಾ ಬರುತ್ತೆ. ಸೊ ನೀವು ಮಾಡೋ ಪಾತ್ರ ಬೇರೆ ಯಾರೋ ಮಾಡ್ಬೋದು. ಸೊ ಆದರೆ ನೀವು ಮಾಡಿ ಈ ಸಿನಿಮಾ ಕೊಟ್ಟಿರೋ ಔಟ್ಪುಟ್ ಇರುತ್ತಲ್ಲ, ಆ ಥರ ಅವ್ರ ಕಡೆ ಬರುತ್ತೋ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಬೆಟರ್ ಮಾಡ್ಬೋದು, ಇಲ್ಲದೇನೂ ಇರ್ಬೋದು. ಸಿನಿಮಾಗಳು ಏನೂ ಹೆಸರಿಲ್ದವರು ಸಕ್ಸಸ್ ಆಗುತ್ತೆ ಆ ಥರದಲ್ಲಿ ನಾನೇ ಮೊದಲು. ಯಾಕೆಂದರೆ ಫ್ರೆಂಡ್ಸ್ ಸಿನಿಮಾ ಮಾಡಿದಾಗ ಯಾವುದೂ ಇಲ್ಲ, ಬರೀ ಕಂಟೆಂಟ್ ಅಷ್ಟೇ ಅದು. ಅದಕ್ಕೆ ನಾವು ಬಟ್ ಅವ್ರನ್ನೇ ಗೆಲ್ಸಕ್ಕೆ ನಾವು ಪ್ರಯತ್ನ ಮಾಡೋದು. ಬಟ್ ನಾವು ಶ್ರಮ ಪಟ್ಟಿರ್ತೀವಿ, ಇಲ್ಲ ಅಂತ ಅಲ್ಲ, ನಾವು ಹಾಕಿರೋ ಎಫರ್ಟ್ ಎಲ್ಲ ಹಾಕಿರ್ತೀವಿ. ಆದರೆ ಫ್ರೆಂಡ್ಸು ದೊಡ್ಡ ಹಿಟ್ ಆಯಿತು, ಅದನ್ನ ರಿಲೀಸ್ ಮಾಡೋದು ಯಾರೂ ಡಿಸ್ಟ್ರಿಬ್ಯೂಷನು ಬಂದಿರಲಿಲ್ಲ ಸಿನಿಮಾಕ್ಕೆ, ಥಿಯೇಟ್ರೂ ಕೊಟ್ಟಿರಲಿಲ್ಲ. ಒಂದೇ ಒಂದು ಥಿಯೇಟ್ರ್ ಅಪರ್ಣದಲ್ಲಿ ಹಾಕಿದ್ದು. ಹಿಂಗೆ ಇದೇ ಥರ ಪಾಪ ಈ ಸಿನಿಮಾ ಥರನೇ ನನಗೆ ಅದೇ ನೆನಪಾಗ್ತಾ ಇದೆ. ಈಗ ಫ್ರೆಂಡ್ಸಲ್ಲಿ ಇದ್ದಿದ್ದ ಫೀಲೇ ಜಂಬೂ ಸರ್ಕಸಲ್ಲಿ ಆಗ್ತಾಯಿದೆ. ಇದನ್ನ ಪಾಪ ಸುರೇಶ್ ಅವರು ಹೇಳ್ತಾರೆ, ಸರ್ ಹಿಂಗೆ ಪಬ್ಲಿಸಿಟಿ ಮಾಡೋಣ, ಹಿಂಗೆ ಮಾಡೋಣ ಅವರು. ಯಾಕೆಂದರೆ ಈಗ ಫೈನಾನ್ಸಲ್ಲಿ ಎಷ್ಟು ಆರ್ಡರ್ ಹಾಕಿದೆ ಎಲ್ಲ ಮಾಡೋಕ್ಕಾಗಲ್ಲ. ಈ ಸಿನಿಮಾ ಅವ್ರಿಗೆ ಒಂದು ನಂಬಿಕೆ, ಈ ಸಿನಿಮಾನ ಯಾರು ನೋಡಿ ಬರ್ತಾರೆ ಒಳಗಡೆ ಥಿಯೇಟ್ರಿಗೆ. ಸಿನಿಮಾ ಅವ್ರಿಗೆ 100% ನಂಬಿಕೆ ಇದೆ, ಈ ಸಿನಿಮಾ ನೋಡಿ ಜನ ಚೆನ್ನಾಗಿಲ್ಲ ಅಂತ ಉಗಿದು ಹೋಗಲಿ ಪರವಾಗಿಲ್ಲ, ಚೆನ್ನಾಗಿದ್ರೂ ಬರಲಿ ಥಿಯೇಟ್ರಿಗೆ ಅನ್ನೋದು ಅವ್ರಿಗೆ ಮನಸ್ಸಲ್ಲಿದೆ. ಅದು 100% ಸಿನಿಮಾ ನನಗೂ ಅದೇ ಅನಿಸುತ್ತೆ. ಬಟ್ ಜನ ಥಿಯೇಟ್ರಿಗೆ ಒಳಗಡೆ ಬರಬೇಕಲ್ಲ ಹೇಗೆ ಅಂತ ನಾನು, ಯಾಕೆಂದರೆ ನಾನು ಹಿಂದೆ ಎಲ್ಲ ಕಮರ್ಷಿಯಲ್ಲು ಖರ್ಚು ಮಾಡಿ ಡಾಮ್ ಧೂಮ್ ಅಂತ ಬಂದಿದ್ದೀನಿ, ಇದನ್ನು ಏನೂ ಈ ರೀತಿ ಮಾಡ್ತಿದ್ದೀನಲ್ಲ ಅಂತ ಒಂದು. ಅದೇ ಥರ ನೀವು ಈಗ ಬೇರೆ ಸಿನಿಮಾಗಳೆಲ್ಲ ಏನೂ ಪಬ್ಲಿಸಿಟಿ ಏನೋ ಹಿಟ್ಟಾಯಿತು ಅಂದರೆ ಕಂಟೆಂಟು. ಬಟ್ ಅವ್ರು ಕಷ್ಟಪಟ್ಟಿಲ್ಲ ಅಂತ, ಅವರು ಮಾಡಷ್ಟು ಕಷ್ಟಪಟ್ಟಿರ್ತಾರೆ. ಅದಕ್ಕೆ ಸಿನಿಮಾಕ್ಕೆ ಎಷ್ಟು ಬೇಕೋ ಅವ್ರಿಗೆ ಅದೇ ದುಡ್ಡು ಥರ ಹಾಕೋದು ಕಷ್ಟ ಆಗಿರುತ್ತೆ, ಪಬ್ಲಿಸಿಟಿ ಮಾಡೋದು ಕಷ್ಟ ಆಗಿರುತ್ತೆ, ಅವರು ಆಮೇಲೆ ರೀಚ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಬಟ್ ಆ ಸಿನಿಮಾ ಕಂಟೆಂಟಲ್ಲಿ ಏನೋ ಒಂದು ಇದೆ ವಿಷಯ.
ಸುಮ್ಮನೆ ಹಿಟ್ ಆಗಲ್ಲ. ಯಾವುದೋ ಸಿನಿಮಾನ ಹಿಟ್ ಆವಾಗ ಏನೋ ಒಂದು ಅಲ್ಲಿ ಹೋದಾಗ ಏನೋ ಒಂದು ಬೆಲ್ ಹೊಡಿತದೆ ಏನೋ ಒಂದು ಸಿನಿಮಾ. ಅದೇ ಥರ ಆ ಬೆಲ್ ನಮ್ಮ ಸಿನಿಮಾದಲ್ಲೂ ಇದೆ ಅಂತ ನನ್ನ ಅನಿಸಿಕೆ. ಶ್ರೀಧರ್ ಸರ್ ಮತ್ತು ನಮ್ಮ ಕೆ ಸರ್ ಕಾಂಬಿನೇಷನಲ್ಲಿ ಯಾವುದೇ ಸಿನಿಮಾ ಬರಲಿ ಸರ್, ನೀವು ಹೀರೋನ ಮರೆತರು, ಹೀರೋಯಿನ್ನ ಮರೆತರು, ನೇಚರ್ನ ಮಾತ್ರ ಮರೆಯಲ್ಲ. ನಿಮಗೆ ಹೀರೋಯಿನ್ಗಿಂತನೂ ನೇಚರ್ ಮೇಲೆ ತುಂಬ ಲವ್ವು, ಅಂದರೆ ತುಂಬ ಡಿಫ್ರೆಂಟಾಗಿ ತೋರಿಸ್ತೀರಾ. ಅದನ್ನ ನೋಡಿದ ತಕ್ಷಣ ಈ ಥರದ್ದು ಒಂದು ಜಾಗ ಇದೆಯಾ ಅಂತ, ಅಥವಾ ನಿಮ್ಮಿಂದ ಆ ಜಾಗಗಳು ಫೇಮಸ್ ಆಗಿಬಿಟ್ಟಿರುತ್ತೆ ಅನ್ಸುತ್ತೆ ಬಹುಶಃ ಇತ್ತೀಚೆಗಾಗಲೇ. ಸಿನಿಮಾದಲ್ಲಿ ಒಂದು ಆ ಥರ ಒಂದು ಡುಯೆಟ್ ಸಾಂಗ್ ಬರುತ್ತೆ ಅಂತ ಸಿಚುವೇಶನ್ ಬಂದ್ರೇ ಆಡಿಯನ್ಸ್ಗೆ ಒಂದು ಫೀಲ್ ಇರುತ್ತೆ. ಆಮೇಲೆ ಲವ್ ಟ್ರ್ಯಾಕ್ ಯಾವಾಗಲೂ ನೀವು ನೋಡಿ, ಆ ಸಿನಿಮಾ ಬಂದು ಹಿಟ್ ಆಗುತ್ತೆ, ಸಿನಿಮಾ ಆದಮೇಲೆ ಕೂಡ ಇನ್ನೂ ಸಾಂಗ್ ಕೇಳ್ತಾನೆ ಇರ್ತಾರೆ. ಸೊ ಆ ಥರ ಶ್ರೀಧರ್ ನಾವು ಕಾಂಬಿನೇಷನ್ಸ್ ತುಂಬ ಆ ಥರ ಎಲ್ಲ ಸಾಂಗ್ಸ್ ಬಂದಿದೆ. ಇನ್ನೊಂದು ಏನಾಗುತ್ತೆ ಅಂದರೆ ಆಸ್ ಎ ಕ್ಯಾಮ್ರಾಮನ್ಗೆ ನಮಗೆ ಖುಷಿ ಆಗೋದಿಲ್ಲ ಅಂದರೆ ಆ ಥರ ಒಂದು ಡುಯೆಟ್ ಸಾಂಗ್ ಬಂದು ಒಂದು ಲೊಕೇಶನ್ ಬ್ಯೂಟಿ ತೋರಿಸುವಾಗ ಸೊ ನಮಗೆ ಚಾನ್ಸ್ ಇರುತ್ತೆ. ಸೊ ಲೊಕೇಶನ್ಸ್ ತೋರ್ಸೋಕ್ಕೆ, ನಮ್ಮ ಕ್ಯಾಮ್ರಾ ಕೆಲಸ ಅದರಲ್ಲಿ ತೋರ್ಸೋಕ್ಕೆಲ್ಲ ಒಂದು ಚಾನ್ಸ್ ಸಿಗುತ್ತೆ. ಸೊ ಅದು ನಮಗೆ ಒಂದು ಒಳ್ಳೆ ಖುಷಿ. ಒಂದು ಆಸ್ ಎ ಡೈರೆಕ್ಟ್ರಾಗಿ ಅದೊಂದು ಸಾಂಗ್ ಬ್ಲೆಂಡ್ ಮಾಡಿದ ತಕ್ಷಣ ನಮಗೆ ಆ ಪರವಾಗಿಲ್ಲಪ್ಪ, ಅದು ಒಳ್ಳೆ ಸಾಂಗ್ ಸಿಕ್ಕಿದೆ. ಅಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಒಂದು ಸತಿ ಹೋದರೆ ಫುಲ್ ಸ್ನೋ ಐಸ್ ಎಲ್ಲ ಇರುತ್ತೆ, ಅದೇ ಲೊಕೇಶನ್. ಮತ್ತೆ ಹೋಗುವಾಗ ನಾವು ಆ್ಯಕ್ಚುಲಿ ಬುಲ್ಬುಲ್ ಆ ಒಂದು ಇದರಲ್ಲೇ ಹೋಗಿದ್ದು, ಒಳ್ಳೆ ಸ್ನೋ ಇರುತ್ತೆ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ನೋಡಿದ್ರೆ ಎಲ್ಲ ಡ್ರೈ ಇದೆ. ಆದರೆ ಡ್ರೈ ಆದ್ರೂ ಲೊಕೇಶನ್ ಬ್ಯೂಟಿನೇ ಬೇರೆ ಥರ ಇದೆ. ಓಕೆ. ಸೊ ಅದನ್ನ ನೀವು ಕೇಳಿದ್ರಲ್ಲ, ಒಂದೊಂದ್ಸತಿ ಹೊಸದಾಗಿ ಸಿಗುತ್ತೆ, ದೇವ್ರ ದಯಿಂದ ಅದ ಥರ ಸಿಕ್ಕಿತ್ತೋ ಇಲ್ಲ ನಮ್ಮ ಲಕ್ಕೋ ಏನೋ ಗೊತ್ತಿಲ್ಲ. ನೇಚರ್ ನಿಮ್ಮ ಸಾಂಗಿಗೆ ತಕ್ಕಂಗೆ ನೇಚರು ಚೇಂಜ್ ಆಗಿಬಿಡುತ್ತೆ. ಆ ಟೈಮ್ಗೆ ಅದನ್ನೇ ಮೇಜರ್ ಡೈರೆಕ್ಟ್ರು ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಬಂದರು. ಹರ್ಷ ಮಾಸ್ಟ್ರು ಮಾಡಿದ ಸಾಂಗು ಅವ್ರಿಗೆ ಅಲ್ಲಿ ಹೋದ ತಕ್ಷಣ ಫಸ್ಟು ಒಂದು ಅಪ್ಸೆಟ್ ಆಯ್ತು ಎಲ್ಲರಿಗೂ. ಆದರೂ ಸಾಂಗ್ ಮಾಡದೆ ಬರೋಕ್ಕಾಗಲ್ಲ, ಇಮಿಡಿಯೇಟ್ ಮಾಡೋಣ ಅಂತ ಬೇರೆ ಪ್ಯಾಟರ್ನ್ ಮಾಡ್ಕೊಂಡು ಗ್ರೂಪೇ ಹೋಗಿದ್ದೀವಿ ನಾವು. ನಾನು ಒಂದು ನೋಟಿಸ್ ಮಾಡಿದ್ದೀನಿ ಇಬ್ಬರಲ್ಲೂ ಅಷ್ಟೇ. ಒಂದು ದೇ ಗ್ರೋ ವಿತ್ ಜನರೇಷನ್ ಆಯಿತಾ, ಅದು ಒಂದಿದೆ. ಸೊ ಏನೋ ಒಂದು ಹೊಸ ಟ್ರೈ ಮಾಡೋಕೆ ಅವ್ರು ಯಾವತ್ತೂ ರೆಡಿ ಇರ್ತಾರೆ. ಏನೋ ಒಂದು ಯಾರು ಫಾರ್ ಎಕ್ಸಾಂಪಲ್ ಹರ್ಷ ಮಾಸ್ಟರ್ ಒಂದು ಸಾಂಗಲ್ಲಿ ಇದು ಮಾಡೋಣ, ಮಳೆ ಬರ್ತಾ ಇದೆ, ಇಟ್ ವಾಸನ್ ಸಪೋಸ್ ಟು ರೇನ್, ಮಳೆ ಬರ್ತಾ ಇದೆ, ನಾನು ಶಿಫಾನ್ ಸಾರಿ ಹಾಕ್ಕೊಂಡಿದ್ದೀನಿ, ನನಗೆ ಚಳಿ ಆಗ್ತಾಯಿದೆ, ಎಲ್ಲರಿಗೂ ಚಳಿ ಆಗ್ತಾಯಿದೆ, ನಾನ್ ಸ್ಟಾಪ್ ಮಳೆ, ಅಷ್ಟು ದೂರ ಹೋಗಿದ್ದೀವಿ. ಆದ್ರೂ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಫಾರ್ ದ ಸೇಕ್. ಆ್ಯಕ್ಚುಲಿ ಆ ಸಾಂಗ್ ಮಾಡುವಾಗ ನಮ್ಮಲ್ಲಿ ಎಲ್ಲರೂ ಫುಲ್ ಮಳೆ, ಇಡೀ ಟೀಮ್ ಹೋಗ್ಬಿಟ್ಟಿದ್ದೀವಿ. ಜಿಮ್ಮಿ ಜೀಪು, 2 ಕ್ಯಾಮ್ರಾ, ಹೆವಿ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದೀವಿ. ಶೂಟಿಂಗ್ ಮಾಡದೆ ಬಂದರೆ ತುಂಬ ಲಾಸ್ ಆಗುತ್ತೆ, ಎಲ್ಲ ಆಗುತ್ತೆ, ಹೆಂಗಾದ್ರೂ ಮಾಡಲೇಬೇಕು. ಸರಿ, ಹರ್ಷ ಮಾಸ್ಟ್ರು ಕೇಳಿದ್ರು ಹಂಗೋ, ಸರ್ ಏನು ಮಾಡೋಣ ಸರ್, ಹೆಂಗೆ ನಮ್ಮ ಮಾಸ್ಟರ್ ಸ್ವಲ್ಪ ವೆಯ್ಟ್ ಮಾಡೋಣ, ಬಂದಮೇಲೆ ಮಳೆ ನಿಂತರೆ ಮಾಡೋಣ ಅನ್ನೋದು. ಏನಿರಲ್ಲ, ಫುಲ್ ಮಿಸ್ಟು, ಏನು ಕಾಣಲ್ಲ. ಸರಿ ವೆಯ್ಟ್ ಮಾಡೋತೀವಿ, ಮಳೆ ಇರುತ್ತೆ, ಎಲ್ಲ ಕಾರಲ್ಲಿ ಕೂತ್ಕೊಳ್ಳೋದು, ಒಂದು 10 ನಿಮಿಷ ಮಳೆ ನಿಂತ ತಕ್ಷಣ ಇಮಿಡಿಯೇಟ್ಲಿ ಓಡ್ಬಾಣೋದು, ಬರೋದು, ಒಂದು 2 ಶಾಟ್ ತೆಗಿಯೋದು, ಮತ್ತೆ ಮಳೆ ಬರೋದು, ಹೋಗಿ ಕೂತ್ಕೊಳ್ಳೋದು. ಇದೇ ಥರ ಮಾಡಿದ್ವಿ. ಆಮೇಲೆ ಅಷ್ಟು ಕಷ್ಟಪಟ್ಟು ಮಾಡಿದ್ರು ಹೇಳ್ದಂಗೆ ನೀವು ಸಾಂಗ್ ನೋಡ್ತೀರಾ, ಸಾಂಗ್ ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ಆ ಔಟ್ಪುಟ್ ನಮಗೆ ಒಂದು ಸ್ವಿಟ್ಜರ್ಲ್ಯಾಂಡ್ ಥರ ಇದೆ. ಸೊ ಅದರಿಂದ ಒಂದು ಖುಷಿ ಅನಿಸುತ್ತೆ. ಯಾಕಂದ್ರೆ ಕಷ್ಟಪಟ್ಟು ನಾವು ಮಾಡುವಾಗ ಅದ್ರ ಫಲ ಸಿಕ್ಕಿದ್ರೆ ಅಂತೀವಲ್ಲ, ಆ ಥರ ಸಾಂಗ್ ನಿಜವಾಗ್ಲೂ ತುಂಬ ಒಳ್ಳೆಯ ಸಾಂಗ್ ಆಗಿದೆ. ಜನಗಳಿಗೆ 100% ಹಿಟ್ ಆಗುತ್ತೆ. ಇದಕ್ಕೆ ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಸೊ ನೀವೆಲ್ಲ ಕೇಳ್ತಿರಲ್ಲ ಹೊಸಬ್ರು ಭಯ ಪಡ್ತಾ ಇರೋದಂತ. ನಾವು ಕೌರವ ಅಂತ ಬಿ ಸಿ ಪಾಟೀಲ್ ಅವರು ಸಿನಿಮಾ ಮಾಡಿದೆ. ಆವಾಗಲೇ ನಾವೊಂದು ಎಕ್ಸ್ಪೀರಿಯೆನ್ಸ್ ಇತ್ತು, ಒಂದು 10-15 ಸಿನಿಮಾ ಮಾಡಿಬಿಟ್ಟಿದ್ದೆಲ್ಲ ಆಯಿತು. ಕೌರವ ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಫಸ್ಟ್ ಆ ಸಿನಿಮಾಗೆ. ಕೌರವ ವೆಂಕಟೇಶ್ ಫೈಟ್ ಮಾಸ್ಟರ್, ಕೌರವ ಅಂತ ಹೆಸರಾಯಿತು. ಅವ್ರು ಬಂದರು, ಫೈಟ್ ಮಾಡ್ತಾ ಇದ್ರು. ನಾನು ಅದು ಮುಗಿಸ್ಕೊಂಡು ದೊರೆ ಶಿವಸೇನಾ ಸಿನಿಮಾ ಯಾವುದೋ ಗ್ರೇಡಿಂಗ್ ಬರಬೇಕು, ಮುಗಿಸ್ಕೊಂಡು ನಮ್ಮ ಅಷ್ಟೊಂದು ಬಿಟ್ಕೊಂಡು ನೈಟ್ ಬರ್ತೀವಿ ನಾವು, ಬಿ ಸಿ ಪಾಟೀಲ್ ಅವರು ಇಲ್ಲಿ ಅವಾಗ ಇನ್ಸ್ಪೆಕ್ಟ್ರ್ ಬೇರೆ ಬರ್ತಾಯಿದ್ದು. ಬರೋ ಟೈಮಲ್ಲಿ ಕಾರಲ್ಲಿ ಕೇಳೋರು, ಅಲ್ಲ ಸರ್ ನೀವು ಇಷ್ಟು ಸಿನಿಮಾ ಮಾಡಿ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಅವ್ರು ಫಸ್ಟ್ ಫೈಟ್ ಮಾಸ್ಟರ್ ಬಂದಿದ್ದಾರೆ, ನೀವು ಅವ್ರು ಏನು ಹೇಳ್ದೆ ಅವ್ರು ಹೇಳೋದನ್ನು ಮಾಡಿಕೊಡ್ತೀರಾ ಅಂದರು. ನಾನು ಒಂದೇ ಮಾತು ಹೇಳಿದೆ, ಸರ್ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರ್ತಾರೆ, ನಾನೇನೋ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಾನು ಒಂದು ಶಾರ್ಟನ್ನ ಏನಾದರೂ ಒಂದು ಚೇಂಜ್ ಮಾಡಿಸ್ಬಿಟ್ರೆ ಅವ್ನ ಮೈಂಡಲ್ಲಿ ಇರೋದೆಲ್ಲ ಡೈವರ್ಟ್ ಆಗಿಬಿಡುತ್ತೆ. ಹೊಸೊಬ್ಬರು ಬಂದ ತಕ್ಷಣ ಅವ್ರು ಪ್ರೋತ್ಸಾಹ ಕೊಟ್ಟು ಅವ್ರು ಏನು ಮಾಡ್ತಾರೆ ಮಾಡೋಣ, ಔಟ್ಪುಟ್ ನೋಡೋಣ ಅಂತೇಳಿ. ಆಮೇಲೆ ಅವ್ರು 2-3 ಶಾರ್ಟ್ ಮಾಡೋವಾಗ ಗೊತ್ತಾಯಿತು. ಸೊ ಅವರು ಒಂದು ಕಾನ್ಸೆಪ್ಟಲ್ಲಿ ಬಂದಿದ್ದಾರಂತೆ. ಇವತ್ತು ಅವ್ರ ಹೆಸರೇ ಕೌರವ ವೆಂಕಟೇಶ್ ಅಂತಲೇ ಇಟ್ಕೊಂಡಿದ್ದಾರೆ. ಸೊ ಆ ಫೈಟೆಲ್ಲ ಮಾಡಿ ಹಿಟ್ಟಾಗಿದ್ದಕ್ಕೆ ಅಷ್ಟು ಒಂದು ಹೆಸರು. ನಾವು ಆವತ್ತು ಬಂದ್ಬಿಟ್ಟೆ, ನಾನು ದೊಡ್ಡ ಕ್ಯಾಮ್ರಾಮನು, ಹಂಗೆ ಮಾಡಬಾರ್ದೆ, ಇದು ಹಿಂಗಡೆ ಆದ ತಕ್ಷಣ ಅವ್ನು ಪಾಪ ಅಪ್ಸೆಟ್ ಆಗಿ ಭಯ ಪಟ್ಕೊಂಡು. ಅದಕ್ಕೆ ಇರಬೇಕು, ಸಿನಿಮಾಗಳೇ ಬರೋದು ಕಡಿಮೆ ಆಗಿದೆ ಈಗ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ದೊಡ್ಡ ಕ್ಯಾಮ್ರಾಮ್ಯಾನ್ ಆದ್ರೂ ಹೊಸಬರಿಗೆ ಅವ್ರ ಐಡಿಯಾನ ಅವರು ಹೊರಗಡೆ ಹಾಕೋದಕ್ಕೆ ವಿ ಶುಡ್ ಗಿವ್ ದಟ್ ಫ್ರೀಡಮ್ ಅಂತ. ತುಂಬ ಒಳ್ಳೆಯ ಮಾತು ಸರ್ ಇದು. ಥ್ಯಾಂಕ್ ಯು. ಸೊ ಅಂಜಲಿ ಅವರೇ, ನಾನು ಅವಾಗಿಂದ ನಿಮ್ಮನ್ನು ಕೇಳಬೇಕು ಅಂತ. ಇಲ್ಲಿ ಫುಲ್ ಮಾಡ್ರನ್ ಆಗಿದ್ದೀರಾ, ಅಲ್ಲೆಲ್ಲ ಬೈಕೆಲ್ಲ ಓಡಬೇಕಾದ್ರೆ ಲೈಕ್ ಫುಲ್ ಏನಂತಾರೆ ಅದಕ್ಕೆ, ಕೂಲ್ ಗರ್ಲ್ ಥರ ಇದ್ದೀರಾ. ಬಟ್ ಐ ಸಿ ಅನದರ್ ಫೇಸ್ ಆಫ್ ಯು ಬಿಂಗ್ ಶಾಕುಂತಲೆ. ಸೊ ಹೆಂಗೆ ಇದು ಆ ಥರದ ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ, ಬಿಕಾಸ್ ಈ ಸಿನಿಮಾದಲ್ಲಿ ಒಂದು ಇಂಟರ್ವೆಲ್ ಸ್ಟಾರ್ಟ್ ಆಗೋದಕ್ಕೆ ಒಂದು ಪಾಯಿಂಟ್ ಬರುತ್ತೆ, ಅಲ್ಲಿಂದ ಒಂದು ಅದ್ಭುತವಾದ ಸೀನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ ಕೆ ಸರ್ ಜೊತೆಲೇ ಇರೋದ್ರಿಂದ ಈ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ನಾನು. ನಮ್ಮ ಸಿನಿಮಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಕಲರ್ಫುಲ್ ಆಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾರ್ದು ಅಂತ. ಸೊ ಈ ಥರದ ಸ್ವಲ್ಪ ಕಲರ್ಫುಲ್ಲಲ್ಲಿ ಯು ಆರ್ ಅ ಮೇಜರ್ ಪಾರ್ಟ್ ಆ ಸಿನಿಮಾದಲ್ಲಿ.
ಸೊ ನಿಮ್ಗೇನು ಅನಿಸುತ್ತೆ? ನಂದು ಆ್ಯಕ್ಚುಲಿ ನಾನು ಕ್ಯಾಮ್ರಾ ಮುಂದೆ ಇದ್ದೀನಿ, ಬಟ್ ಐ ಆಮ್ ನಾಟ್ ದ ಮೇಜರ್ ಪಾರ್ಟ್. ಒನ್ ಇಸ್ ಡೈರೆಕ್ಷನ್ ಆ್ಯಂಡ್ ಒನ್ ಇಸ್ ಸಿನಿಮಾಟೋಗ್ರಫಿ. ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿ, ಎಷ್ಟೇ ಈ ಥರ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಹಿಂಗೆ ಕಾಣಿಸ್ತೀನಿ, ಡಯಟ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ ಅಂತ ಅಂದ್ರೇನು, ಇಟ್ಸ್ ಆಲ್ ಹೌ ದೇ ವಾಂಟ್ ಟು ಶೋ ಅಸ್ ಅಲ್ಲ. ನನಗೆ ಐ ಹರ್ಡ್ ಫ್ರಮ್ ಸೋ ಮೆನಿ ಪೀಪಲ್, ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಸಿನಿಮಾಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ನಾನು ಏನೂ ಡಿಫ್ರೆನ್ಸ್ ಇಲ್ಲ, ಆಗಿ ಯಾವಾಗ ಹೆಂಗೆ ರೆಡಿ ಆಗ್ತಾ ಇದ್ನೋ ಹಿಂಗೂ ಇವಾಗ್ಲೂ ರೆಡಿ ಆಗ್ತೀನಿ. ಇಟ್ಸ್ ದ ವೇ ಪೀಪಲ್ ಪೋರ್ಟ್ರೇ ಅಲ್ವಾ. ಪದವಿ ಪೂರ್ವಲ್ಲಿ ಬೇರೆ ಥರ ಕಾಣಿಸ್ತಾ ಇದ್ದೀನಿ, ಮನದ ಕಡಲಲ್ಲಿ ಬೇರೆ ಥರ, ಈಗ ನಮ್ಮ ಸಿನಿಮಾಲು ಬೇರೆ ಥರ ಕಾಣಿಸ್ತಾ ಇದ್ದೀನಿ. ನನಗೆ ಆ ಕಾಸ್ಟ್ಯೂಮ್ ತುಂಬ ಇಷ್ಟ ಆಯಿತು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸೀನ್. ಅದು ಫಸ್ಟ್ ಟೈಮ್ ನನ್ನ ಆ ಕಾಸ್ಟ್ಯೂಮಲ್ಲಿ ನೋಡಿದಾಗ ಇಟ್ಸ್ ಅ ವೆರಿ ಬ್ಯೂಟಿಫುಲ್, ಏನೋ ಒಂದು ಒಂಥರ ಅಟ್ರಾಕ್ಷನ್ ಪಾಯಿಂಟ್, ಚೇಂಜಿಂಗ್ ಪಾಯಿಂಟ್ ಅಂತಾರಲ್ಲ ಸಿನಿಮಾಲಿ, ಆ ಥರ ಕ್ಯಾರೆಕ್ಟರ್ಗಳು ಚೇಂಜ್ ಆಗೋದು ಫುಲ್. ಅದೇನೋ ಒಂದು ಸೀನಲ್ಲಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾಸ್ಟ್ಯೂಮ್. ಆಮೇಲೆ ನೀವು ಆ ಫೋಟೋ ಬಗ್ಗೆ ಹೇಳಿದ್ರಲ್ಲ, ಅದು ನೀವು ಸಿನಿಮಾ ನೋಡಿದಾಗ ಆಗಕ್ಕಿಂತ ಮುಂಚೆ ಕೇಳಿ, ಅಷ್ಟು ಸಖತ್ತಾಗಿರೋ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟು ಯಾಕೆ ನೀವು ಆಟೋ ಹತ್ರ ನಿಂತಿದ್ದೀರಾ ಅಂತ ಕೇಳಿದೆ. ಲೈಕ್ ಅದೇ ಟ್ವಿಸ್ಟು ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾ ಅಂದ್ರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕೆ ನೀವು ಆ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟು ಆ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೀರಾ? ಏನೋ ಒಂದು ಏನೋ ಇದೆ, ಓಕೆ. ಈವನ್ ದಿಸ್ ಇಸ್ ಆಲ್ಸೋ ಇಲ್ಲೇ ಹೇಳಕ್ಕಾಗಲ್ಲ, ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಕೊಡ್ತೀನಿ. ಆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಇದೆಲ್ಲ ಶುರು ಆಗುತ್ತೆ. ಓಕೆ, ವಾವ್. ಸೊ ನೀವು ನಿಮ್ಮ ಜಾಬ್ನೇನು ಚೇಂಜ್ ಮಾಡ್ಕೊಳ್ಳಲ್ಲ ಅಲ್ವಾ? ಆಮೇಲೆ ಜಾಬೇ ಇಲ್ಲ, ಕಾಲೇಜ್ ಸ್ಟೂಡೆಂಟ್. ನನ್ನ ಜಾಬ್ ಇಸ್ ಟು ಫೈಟ್ ವಿತ್ ಪ್ರವೀಣ್. ದಟ್ಸ್ ವಾಟ್ ನಾನು ಅದೇ ಅನ್ಕೊಂಡು, ಕಸ ಹಾಕಕ್ಕೆ ಬಂದವಳು ಹಂಗೆ ಕಸ ಹಾಕಕ್ಕೆ ಇಷ್ಟು ಚೆನ್ನಾಗಿ ಬಂದಿದ್ದಾರೆ ಇವರು, ಅದಕ್ಕೆ ಜಗಳ ಮಾಡ್ತಾ ಇದ್ದಾರೇನೋ ಅಂತ. ಬಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿನಿಮಾದಲ್ಲಿ ಸಖತ್ತಾಗಿದೆ ಅಂತ ನೀವು ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ. ನೀವು ಎಷ್ಟು ಸೀಕ್ರೆಟ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀರಾ ಅವಾಗಿಂದ ಅಂತ. ಅದೇ ಫನ್. ನಾವು ಎಷ್ಟು ಹೇಳಿದ್ರೇನು ಅದು ಆ ಹಿಟ್ ಕೊಡಲ್ಲ ಸಿನಿಮಾ, ನೀವು ಹೆಂಗೆ ನೋಡ್ತೀರಾ. ಸೂಪರ್. ಸೊ ಈ ಸಿನಿಮಾದ ಮತ್ತೊಬ್ಬ ತುಂಬ ಮೇನ್ ಪಿಲ್ಲರ್ ಇಸ್ ಆರ್ ಹೀರೋ ಪ್ರವೀಣ್ ಸರ್. ಸೊ ಪ್ರವೀಣ್ ಸರ್ದು ನಾವು ಆ್ಯಕ್ಚುಲಿ ಫ್ರಮ್ ಜಾಲಿ ಡೇಸಿಂದನೂ ತುಂಬ ಬೇರೆ 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 ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡ್ತಾ ಬಂದಿದ್ದಾರೆ, ತುಂಬ ನೋಡಿದ್ದೀವಿ. ಆದರೆ ಇದರಲ್ಲಿ ಪ್ರವೀಣ್ ಸರ್ನ ನಾವು ನೋಡೋ ರೀತಿನೇ ಬೇರೆ ಇದೆ, ಅವರು ಜನರಿಗೆ ರೀಚ್ ಆಗೋ ರೀತಿನೇ ಬೇರೆ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಜಾಲಿ ಡೇಸಲ್ಲಿ ನಾನೇ ಅವ್ರನ್ನ ಹೀರೋ ಮಾಡಿದ್ದು. ಅದರಲ್ಲಿ 5 ಜನದಲ್ಲಿ ಒಬ್ಬ. ಇದರಲ್ಲಿ ಒಬ್ಬ ಆ್ಯಕ್ಚುಲಿ ಜಂಬೂ ಸರ್ಕಸಲ್ಲಿ ಇವನೊಬ್ಬನೇ. ಓಕೆ. ಸೋಲೋ ಹೀರೋ ಅಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ತುಂಬ ಹೀರೋಗಳಿದ್ದಾವೆ, ಬಟ್ ಹೀರೋ ಒಂದು ಯೂತ್ ಆಗಿ ಅಂಜಲಿ ಆ್ಯಂಡ್ ಪ್ರವೀಣ್ ಅದು ಕಾಂಬಿನೇಷನ್ ಇರೋದು ಇದರಲ್ಲಿ. ಬಟ್ ಅದರಲ್ಲಿ ನಾನು ಅವ್ರನ್ನ ಟ್ರೀಟ್ ಮಾಡಿದ್ದೆ ಬೇರೆ ಥರ. ಅಲ್ಲಿ 5 ಜನ ಹೀರೋಗಳು ಟ್ರೀಟ್ ಮಾಡಿದೆ. ಇಲ್ಲಿ ಒಬ್ಬ ಸೋಲೋ ಯೂತ್ ಹೀರೋ ಆಗಿ ಸಪ್ರೇಟಾಗಿ ಟ್ರೀಟ್ ಮಾಡಿದ್ದೀನಿ. ಬಟ್ ಆವಾಗಿಂದ ಪ್ರವೀಣೇ ಬೇರೆ ಥರ ಕಾಣ್ತಾರೆ ನಿಮಗೆ. ಅಲ್ಲಿ ನಮ್ಮ ಜಾಲಿ ಡೇಸಲ್ಲಿ ಇದರಲ್ಲೇ ಬೇರೆ. ಇದರಲ್ಲಿ ನೀವು ನೋಡಿದ್ರೆ ನಿಜವಾಗ ಅವ್ರನ್ನ ಇವನು ಯಾರೋ ಹಿಂದಿಗಿದ್ದಿ ಹೋಗ್ಬಿಡ್ತಾನೇನೋ ಅನ್ನೋ, ಹೌದು, ತುಂಬ ಸ್ಮಾರ್ಟಾಗಿ ಕಾಣ್ತಾನೆ. ಆಮೇಲೆ ಮುಖ ಎಲ್ಲ ಗ್ಲಾಮರ್ ಅಂತ ಫಿಸಿಕಲ್ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಡೆಡಿಕೇಟ್, ತುಂಬ ಬಾಡಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ತುಂಬ ಹೀಗೆ ಇರಬೇಕು, ನಾನು ಹೀಗೆ ಮಾಡಬೇಕು, ಇದೇ ತಿನ್ನಬೇಕು, ಇದೇ ಫುಡ್ ತಿನ್ನಬೇಕು, ಇಷ್ಟೇ ಮಾಡಬೇಕು ಅಂತ ಮಾಡಿದ್ದಾನೆ. ಆಮೇಲೆ ಆ್ಯಕ್ಟಿಂಗ್ ವೈಸಲ್ಲೂ ಅಷ್ಟೇ, ಮೊದಲಿಗೂ ಪ್ರವೀಣ್ಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ. ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆಮೇಲೆ ಆ್ಯಕ್ಟಿಂಗ್ ಆಗ್ಬೋದು. ಇದರಲ್ಲಿ ಫೈಟು ಚಿಕ್ಕದಾಗಿ ರವಿವರ್ಮ ನಮ್ಮ ಫೈಟ್ ಮಾಸ್ಟ್ರು 2 ಬಿಟ್ಟಿದೆ ಇದರಲ್ಲಿ. ಒಂದು ಅದು ಕೂಡ ಸ್ವಲ್ಪ ಕಾಮಿಡಿ ಬೇಸಲ್ಲಿ ತೊಗೊಂಡೋಗಿದ್ದು ಫೈಟು, ಬಟ್ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಯಾರು ನೋಡಿದ್ರೆ ಈ ಹುಡುಗ ಇಷ್ಟೊಂದು ಫೈಟ್ ಮಾಡ್ತಾನ ಅನ್ನೋ ಥರ ಇದೆ. ಅದೇ ಥರ ಸಾಂಗ್ ಸಿಚುವೇಶನ್ ಬಂದಾಗ ಕೂಡ ಪ್ರವೀಣ್ದು. ಅಂಜಲಿ ಸ್ವಲ್ಪ ಅವರಿಗೆ ಮೊದಲೇ ಡ್ಯಾನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಇವರು ಆ್ಯಕ್ಚುಲಿ ಬೇಸಿಕಲಿ ಡ್ಯಾನ್ಸರು, ಹಾಗಾಗಿ ಅಂಜಲಿ ಕಷ್ಟ ಆಗಲಿಲ್ಲ, ಅವನಿಗೆ ಸ್ವಲ್ಪ ಕಷ್ಟ ಆಯಿತು. ಆದರೂ ಬಿಡದೈತಿ ತುಂಬ ಕಷ್ಟಪಟ್ಟು ಅಂಜಲಿ ಜೊತೆಲೇ ಅದು ಒಂದು ಲಾಂಗ್ ಬಿಟ್ಟಿಟ್ಟಿದ್ದೀವಿ. ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಡುಯೆಟ್ ಸಾಂಗಲ್ಲಿ ಅದು ಒಂಥರ ಇದೇನು ಲೇಡೀಸ್ ಪಾಪು ಬೇಕಾ, ಜೆಂಟ್ಸ್ ಪಾಪು ಬೇಕಾ, ಸಿಂಗಲ್ ಆದರೂ ಓಕೆ, ಇಲ್ಲ ಡಬ್ಬಲ್ ಬೇಕಾ ಅನ್ನೋದು ಹೆವಿ ಮೂಮೆಂಟ್ಸಲ್ಲಿದೆ ಸಾಂಗು. ಅದರಲ್ಲಿ ಎಷ್ಟು ಕಷ್ಟಪಟ್ಟು ಮಾಡ್ದ ಅಂದರೆ ಪಿಕ್ಚರ್ ನೋಡುವಾಗ ಇವನು ಇಂಥ ದೊಡ್ಡ ಡ್ಯಾನ್ಸರ್ ಅಂತೀರ, ಅಲ್ಲಿ ನೋಡಿದ್ರೆ ಫೈಟರ್ ಅಂತಿರಲಿಲ್ಲ, ಡ್ಯಾನ್ಸರ್ ಅಂತಾನೆ. ಅದೇ ಥರ ರೊಮ್ಯಾಂಟಿಕ್ ಸೀನ್ ಬಂದಾಗಲೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಇಬ್ಬರು ಈಗ ಇದರಲ್ಲಿ ನೋಡಿದ್ರೆ ಇವರಿಬ್ಬರು ಪೇರು ತುಂಬ ಮುದ್ದಾಗಿ ಕಾಣ್ತಿದೆ. ಇದರಲ್ಲಿ ಅವನು ಫಸ್ಟ್ ಅಟ್ರ್ಯಾಕ್ಟ್ ಆದಾಗಿಂದ ಇಬ್ಬರು ಒಬ್ರಿಂದೊಬ್ಬರು ಇವರಿಬ್ಬರು ಒಂದು ಪಕ್ಕ ಪ್ಯೂರ್ ಲವ್ ಸ್ಟೋರಿ ಮಾಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಈಗ ಎಲ್ಲ ಹೇಳೋದಕ್ಕಿಂತ ಸಿನಿಮಾ ಈಗ ರೆಡಿಯಾಗಿರೋದ್ರಿಂದ ನಾವು ಜಾಸ್ತಿ ಹೇಳಬಾರ್ದು ಅನಿಸುತ್ತೆ ನನಗೆ, ಯಾಕೆ ಸಿನಿಮಾ ಬಗ್ಗೆ. ಯಾಕೆಂದರೆ ಈಗ ಆಲ್ರೆಡಿ ಸಾಂಗ್ಸುಗಳು ಕೆಲವರು ನೋಡಿದ್ದಾರೆ, ಟ್ರೈಲರು ನೋಡಿದ್ದಾರೆ, ಬಟ್ ಕತೆ ಯಾರಿಗೂ ಏನೂ ಗೊತ್ತಿಲ್ಲ. ಬಟ್ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ನಾನು ಅದಕ್ಕೆ ಕತೆ ಬಗ್ಗೆ ಜಾಸ್ತಿ ಹೇಳಲ್ಲ ಅಂತ. ಸೊ ಈ ಥರದೊಂದು ಅದ್ಭುತವಾದ ಲಿರಿಕ್ಸನ್ನು ಕೊಟ್ಟಿದ್ದಾರೆ ನಿಮಗೆ. ಮ್ಯೂಸಿಕ್ನ ಮಾಡಿರೋದು ನಮ್ಮ ವಾಸುಕಿ ವೈಭವ್ ಸರ್ ಅವರು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ವಾಸುಕಿ ವೈಭವ್ ನನ್ನ ಫಸ್ಟ್ ಕಾಂಬಿನೇಷನ್ ಇದು, ನನ್ನ ಜೊತೆಲಿ ಫಸ್ಟ್ ಟೈಮ್ ಮಾಡಿರೋದು. ನಾನು ಮೊದಲು ಎಲ್ಲ ಜಾಸ್ತಿ
ಮಿಕ್ಕಿ ಜಯಮೇಯರು, ಆಮೇಲೆ ಇಲ್ಲಿ ನಮ್ಮ ಹರಿಕೃಷ್ಣ ಅವ್ರದ್ದು 3 ಪಿಕ್ಚರ್ ಮಾಡಿದೆ, ಗುರುಕಿರಣದೊಂದು 3 ಮಾಡಿದೆ, ಅರ್ಜುನ್ ಜನ್ಯದು 1, ಹೀಗೆ ಇಲ್ಲಿಯವರು. ಮತ್ತು ಅದ್ರ ಮಧ್ಯದಲ್ಲಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಎಲ್ಲ ಹೊಸ ಮ್ಯೂಸಿಕ್ ಡೈರೆಕ್ಟರ್. ಈ ಸರಿ ವಾಸಿಕ್ ವೈಭವ್ ನಂಗೆ ಮೊದಲನೇದು ಅದು ಓಕೆ. ನಮ್ಮ ಸುಪ್ರೀತಾ ಮೇಡಮ್ ಹೇಳಿದ್ರು, ಇಲ್ಲ ಅವ್ರ ಕೈಲಿ ಮಾಡಿಸೋಣ, ಚೆನ್ನಾಗಿ ಮಾಡ್ತಾರೆ ಅವರು, ಈಗ ಉಳಿದವರು ಕಂಡಂತೆ ಅದೆಲ್ಲ ಮಾಡಿದ್ರಲ್ಲ ಹಿಂದೆ, ಸರಿ ಅಂತ ಹೋಗಿ ಅದ್ಭುತವಾಗಿ ಟ್ಯೂನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಅಬ್ಬರ ಇಲ್ಲಿತಿ ನೀಟಾಗಿ ಟ್ಯೂನ್ ಹೇಳಿದ್ರು. ಅಲ್ಲ ಒಂದಕ್ಕೊಂದು ಡಿಫ್ರೆಂಟ್. ಈಗ ಈಗೇನು ಕೆಲವೊಂದು ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹತ್ತತ್ರ ಇರ್ತವೆ ಎಲ್ಲದಕ್ಕೂ. ಈಗ ಒಂದು 4 ಸಾಂಗ್ ಇದ್ದರೆ ಪಕ್ಕದಲ್ಲಿ ಎಲ್ಲೋ ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಅನ್ನೋ ಹೇಳೋ ಥರ ಇದೆ. ಇದು ಆ ಥರ ಇರಲಿಲ್ಲ. 4 ಸಾಂಗು. ಈಗ ಫಸ್ಟು ಸ್ಟಾರ್ಟಿಂಗಲ್ಲೇ ಒಂದು ಕಾಲೇಜ್ ಸಾಂಗು ಗ್ರಾಚಾರ ನಿನಗೆ ಗ್ರಾಚಾರ ಅಂತ ಮಾಡಿದೆ. ಅದೇ ಟೋಟಲಿ ಒಂದು ಡಿಫ್ರೆಂಟ್ ಆಗಿದೆ. ನಿಮ್ಗೆ ಯೂತ್ ಅವ್ರಿಗೆ ಭಾರಿಗೆ ಅದು ಅಟ್ರಾಕ್ಟ್ ಆಗುವಂಥ ಸಾಂಗು. ಅದು ನಾಗೇಂದ್ರ ಪ್ರಸಾದ್ ಅವ್ರ ಲಿರಿಕ್ಸ್ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಅದೇ ಥರ ನೆಕ್ಸ್ಟ್ ಕವಿರಾಜ್ ಅವ್ರ ಹತ್ರ ಮತ್ತೆ ಬರೆಸ್ತು. ಕವಿರಾಜ್ 2 ಸಾಂಗ್ ಬರೆದ್ರು. ಅದರಲ್ಲಿ ಈಗ ಮಂದಹಾಸ ಅಂತ ಒಂದು ಸಾಂಗು ಜಯಂತ್ ಕಾಂಕಿಣಿಯವರು ಬರೆದಿದ್ದಾರೆ. ಅದು ಪ್ಯಾಥೋ ಸಾಂಗು. ಅದು ಇನ್ನೂ ಬಿಟ್ಟಿಲ್ಲ. ಅದು ಈಗ ನಾಳೆ ನಾಡ್ದಂಗೆ ಬಿಡ್ಬೋದು. ಅದು ನಿಜವಾಗೂ ಒಂಥರ ಹಾರ್ಟ್ ಟಚ್ ಆಗೋ ಥರ ಇದೆ. ಫೀಲ್ ಸಾಂಗು, ಲವ್ ಫೀಲ್ ಇದೆ, ಒಂದು ಪ್ಯಾಥೋ ಮೂಡಲ್ಲಿದೆ. ಅದು ಕೂಡ ತುಂಬ ಎಲ್ಲರಿಗೂ ಅಟ್ರಾಕ್ಟ್ ಆಗೋ ಥರ. ಡುಯೆಟ್ ಸಾಂಗ್ ಬಗ್ಗೆ ಹೇಳಿದ್ದೀನಿ. ಡುಯೆಟ್ ಸಾಂಗ್ ಈಗ ಕವಿರಾಜ್ ಬರೆದಿರೋದು ಒಂದು ಡುಯೆಟ್ ಸಾಂಗು, ಮತ್ತು ಸಿಂಗಲ್ ಪಾಪು ಬೇಕಾ ಲೇಡೀಸ್ ಪಾಪು ಬೇಕಾ 2 ಕವಿರಾಜೇ ಬರೆದಿರೋದು. ಅವೆರಡು ಎಲ್ಲವೂ ಟೋಟಲಿ ಡಿಫ್ರೆಂಟ್ ಆಗಿದೆ. ಒಂದಕ್ಕಿಂತ ಒಂದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸಿಚುವೇಶನ್ ಸಾಂಗ್ ಬರುತ್ತೆ, 2 ಬಿಟ್ಟಾಗಿ ಬರುತ್ತೆ. ಸಿನಿಮಾದಲ್ಲಿ ಒಂದೇ ಕಡೆ ಬರೋಲ್ಲ, 2 ಬಿಟ್ಟಾಗಿ ಬರುತ್ತೆ. ಬಟ್ ಅದು ಆ ಸಿಚುವೇಶನ್ ನಿಮಗೆ ಇಡೀ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಚುಲಿ ಟ್ಯೂನ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಅದರಲ್ಲಿ ಮಾಡಿದ ಪರ್ಫಾರ್ಮೆನ್ಸ್ ಎಲ್ಲ ವಾವ್ ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ವಾವ್ ಅನಿಸುತ್ತೆ ಆ ಸಿನಿಮಾ. ಅದನ್ನ ನಾನೀಗ ಯಾಕೆ ಅದ್ರ ಬಗ್ಗೆ ತುಂಬ ಹೇಳೋದಕ್ಕಿಂತ ಆ ಸಿನಿಮಾನ ಈಗ ರಿಲೀಸ್ ಆಗ್ತಾಯಿದೆ, ಬಟ್ ನಾವು ಎಲ್ಲೂ ಇಲ್ಲಿ ತನಕ ಅದನ್ನ ತೋರಿಸಿಲ್ಲ. ಬಟ್ ಅದು ನಿಜ, ನಾನು ಇಡೀ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿಗೆ ವಾವ್ ಅನಿಸುವಂಥ ಒಂದು ಸಿಚುವೇಶನ್ ಅದು. ಓಕೆ. ಸೊ ಹಾಡಲ್ಲೂ ಕೂಡ ಒಂದಿಷ್ಟು ವಾವ್ ಮೂಮೆಂಟ್ಸ್ನ ಖಂಡಿತ ಇದೆ. ಒಂದು ಪ್ಯಾಥೋ ಸಾಂಗಲ್ಲಿ ನಾನು ಒಂದು ಮೂಮೆಂಟ್ ಆಯಿತು ನನಗೆ. ಪಟಾಕಿ ಫೋರ್ಗ್ರೌಂಡಲ್ಲಿ ಪಟಾಕಿ ಹಾಕಿದ್ದಾರೆ, ನಾನು ಹಿಂದಿಂದ ಬರಬೇಕು. ಸೊ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ ನಾನು ಪಟಾಕಿ ಹತ್ರ ಇದ್ದೀನಿ ಅಂತ. ಆಯಿತಾ, ನಾನು ಆಲ್ಮೋಸ್ಟ್ ಫುಲ್ ಸ್ಯಾಡ್ ಅಳಬೇಕು. ಓಕೆ, ಆ ಥರ ಇದೆ. ನಾನು ಹಿಂಗೆ ಅಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಗೊತ್ತಾಯಿದೆ ಅವ್ರು ಅಲ್ಲಿಂದ ಅಳು 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 ಅಂತಿದ್ದಾರೆ. ನಂಗೆ ಭಯ ಆಗ್ತಾಯಿದೆ ನಿಜವಾಗ್ಲೂ ನನ್ನ ಮೇಲೆ ಬಂದ್ಬಿಟ್ರೆ ಏನು ಅಂತ. ಸೊ ಆ ಥರ ಸೋ ಮೆನಿ ಸ್ಮಾಲ್ ಮೂಮೆಂಟ್ಸ್ ಇತ್ತು. ಕಲ್ತಿದ್ದೀನಿ ಈಗ. ಯಾರು ನನ್ನ ಕಣ್ಮುಂದೆ ಪಟಾಕಿ ಹಾಕಿದರೆ ಆದ್ರೂ ನೋಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ಜಂಬೂ ಸರ್ಕಸ್ ಟೀಮ್ಗೆ ಒಳ್ಳೇದಾಗಲಿ. ನಿಮ್ಮ ಸಿನಿಮಾ ಇನ್ನೂ ಸಖತ್ತಾಗಿ ಓಡಲಿ. ಈ ಸಿನಿಮಾಯಿಂದ ಇಬ್ಬರು ಕಾಂಬಿನೇಷನ್ ಇನ್ನೂ ಜಾಸ್ತಿ ಸಿನಿಮಾ ಮಾಡಿ ಸರ್. ಆದರೆ ನಮ್ಮಂಥ ಕಲಾವಿದರನ್ನ ಮರಿಬೇಡಿ. ನೀವು ಪ್ರತಿ ಸಿನಿಮಾದಲ್ಲಿ ಹೀರೋಯಿನ್ನ ಹೊಸ ಹೀರೋಯಿನ್ನ ತಗೊಳ್ಳೋ ಥರ ಹೊಸ ಕಾಮಿಡಿಯನ್ನ ತಗೋಬೇಡಿ ಸರ್. ಬೇಕಾದ್ರೆ ನಾನೇ ಹೊಸ್ದಾಗಿ ಏನಾದರೂ ಮಾಡ್ತೀನಿ. ನೀವೇ ಹೊಸ ಹೀರೋಯಿನ್. ಯಾರು ನಾನು ಬೇಕಾದರೆ ಸಿನಿಮಾ ಮಾಡಿದೆ ಮನೇಲಿ ಹೀರೋಯಿನ್ ಮಾತ್ರ ಆಗಲ್ಲ. ನಿಮ್ಮ ಥರ ಡಯಟ್ ಮಾಡೋಕ್ಕೆ ಬರಲ್ಲ ನನಗೆ. ನಿಮ್ಮ ಥರ 1 ಆ್ಯಪಲ್ ಗ್ರೀನ್ ಟೀ ನಾನು ಬೇಗ ಸತ್ತೋಗ್ಬಿಡ್ತೀನಿ. ಆ ಥರ ಎಲ್ಲ ಡಯಟ್ ಮಾಡೋದು ಅಚ್ಚುಕಟ್ಟಾಗಿ ಆರಾಮಾಗಿ ತಿನ್ಕೊಂಡು ಸಂಪಾಗಿತ್ಕೊಂಡು ಕ್ಯಾರೆಕ್ಟರ್ ಮಾಡ್ತೀನಿ ನಾನು ಆ ಥರ. ಸೊ ಸಿನಿಮಾಗೆ ಒಳ್ಳೇದಾಗಲಿ. ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಜಂಬೂ ಸರ್ಕಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಕರ್ನಾಟಕದ ಜನತೆ ನಮ್ಮನ್ನು ಕೈ ಬಿಡೋದಿಲ್ಲ. ಸಿನಿಮಾನ ನೋಡಿ, ನಾವು ಎಷ್ಟೇ ಇಲ್ಲಿ ಪ್ರಚಾರ ಮಾಡಿದ್ರು ನೀವುಗಳು ಸಿನಿಮಾ ನೋಡಿ ಬಾಯಿಂದ ಬಾಯಿಗೆ ಸಖತ್ತಾಗಿದೆ ಗುರು, ಹೋಗಿ ಸಿನಿಮಾ ನೋಡು ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಜವಾಬ್ದಾರಿನ ನಿಮಗೆ ಬಿಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೊಂದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಈ ಸಿನಿಮಾ ನೋಡಿದ ಮೇಲಂತೂ ತುಂಬ ಮನೆಯಲ್ಲಿ ಇದು ಹೇಳ್ತೀವಲ್ಲ, ಗೃಹಿಣಿಗಳು ಅಂತೀವಲ್ಲ, ಅವರೆಲ್ಲ ಮೋಸ್ಟ್ಲಿ ಶ್ರೀಧರ್ನ ಬೈಕೊಳ್ತಾರೆ. ಯಾಕಂದರೆ ಈ ಕೆಲಸ ಮಾಡೋಕ್ಕೆ ಬರೋರು ಮುಂಚೆಲ್ಲ ಏನೋ ಅಮೌಂಟ್ ಕೊಟ್ಟರೆ ತೊಗೊಳ್ಳೋ ಥರ ಇರ್ತಾರೆ. ಈಗ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ, ಪ್ರತಿಯೊಂದಕ್ಕೂ ಗೂಗಲ್ ಪೇ ಮಾಡಿ ಅಂದ್ಬಿಡ್ತಾರೆ ಮೋಸ್ಟ್ಲಿ. ಸೊ ಅದು ನಮ್ಮೊಂದು ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅದು. ಸೊ ಅದರಿಂದ ಆ ಥರ ಒಂದು ಇದಾಗಿದೆ. ಸಖತ್ತಾಗಿದೆ ಅಂದರೆ ಇನ್ನು ಸಿನಿಮಾ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ ಸರ್ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದು ಇವತ್ತು ನಿಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನನ್ನನ್ನು ಕೇಳೋರು ಯಾರೂ ಇಲ್ಲ. ನಿಮಗೆ ಎಕ್ಸ್ಪೀರಿಯನ್ಸ್ ಹಿಂಗಾಯ್ತು ಎಲ್ಲ ನಾನೇ ಹೇಳಬೇಕಾಗಿದೆ. ಪರವಾಗಿಲ್ಲ, ಆದರೂ ಗೂಗಲ್ ಪೇ ಮಾಡಿದ್ದಾರೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಜನರಿಗೆ ಹೇಳೋದು ಒಂದೇ, ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್.